ನೋಡು ಸುಬ್ಬರಾಜು, ನೀನು ಆ ಮೈನಿಂಗ್ ಕಾಂಟ್ರಾಕ್ಟ್ನ ನಮಗೆ ಸಿಗೋ ಹಾಗೆ ಮಾಡಿದ್ಯಯ್ಯ. ನನ್ನ ಪಾರ್ಟ್ನರ್ ಅಂತ ಹೇಳ್ತಾ ಇಲ್ಲ, ಆದರೆ ನೀನು ಸಾಮಾನ್ಯದವನಲ್ಲ ಬಿಡು. ಕಾಮೇಶ್, ನಿನಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಬಿಸ್ನೆಸ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಅವಶ್ಯಕತೆ ಬಂದರೆ ಮರ್ಡರ್ ಕೂಡ. ಆದರೆ ಸುಬ್ಬರಾಜು, ನಿನ್ ಥರ ಬ್ರೈನ್ ಇರೋನು ನನ್ನ ಪಾರ್ಟ್ನರ್ ಆಗಿರೋದು ನನಗೆ ಯಾವತ್ತೂ ಪ್ರಾಬ್ಲಮ್ಮೇ. ಏನು ನೀನು ಮಾತಾಡ್ತಾ ಇರೋದು? ನಿಜ. ನಿನ್ನ ಬ್ರೈನ್ ಯಾವಾಗ ಏನು ಯೋಚನೆ ಮಾಡುತ್ತೋ, ನೀನು ಯಾವಾಗ ನನಗೆ ಮೋಸ ಮಾಡ್ತೀಯೋ ಅಂತ ಭಯದಲ್ಲಿ ರಾತ್ರಿ ಹೊತ್ತು ನನ್ನ ನಿದ್ದೆನೇ ಬರ್ತಾ ಇಲ್ಲ ಸುಬ್ಬರಾಜು. ಏಯ್, ನಿನಗೆ ಕುಡ್ದಿದ್ದು ಜಾಸ್ತಿ ಆಯ್ತು ಅನ್ನಿಸ್ತಾ ಇದೆ. ನೀನೇನು ಮಾತಾಡ್ತಾ ಇದ್ದೀನಿ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಸುಬ್ಬರಾಜು. ತುಂಬ ದಿನ ಆದಮೇಲೆ ನನ್ನ ಮೈಂಡ್ಗೆ ಸ್ವಲ್ಪ ಕೆಲಸ ಕೊಟ್ಟಿದ್ದೀನಿ. ಅಂದರೆ ಏನೂ ಇಲ್ಲ. ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ನಿನ್ನ ಟೋಟಲ್ ಕ್ರೈಮ್ ರೆಕಾರ್ಡ್ಸು ಹೋಮ್ ಮಿನಿಸ್ಟರ್ಗೆ ಹೋಗಿದೆ. ಹಾ ಯಾ ಯಾಕೆ ಕೇಳಿ ಶಾಕ್ ಆಯ್ತಾ? ನೋಡು ಸುಬ್ಬರಾಜು, ನನಗೆ ಯಾವ ಪಾಪನೂ ಗೊತ್ತಿಲ್ಲ. ಪೊಲೀಸರು ನಿನ್ನ ಮೇಲೆ ನಾನ್ ಬೇಲಬಲ್ ಕೇಸ್ಗಳನ್ನೆಲ್ಲ ಬುಕ್ ಮಾಡಿ ನನಗೆ ಫೋನ್ ಮಾಡಿ ಸುಬ್ಬರಾಜು ಎಲ್ಲಿ ಅಂತ ಕೇಳಿದ್ರು. ಇಲ್ಲೇನೆ ನಮ್ ಗೆಸ್ಟ್ ಹೌಸ್ ಅಲ್ಲಿ ಇಬ್ರು ಎಣ್ಣೆ ಹೊಡಿತಾ ಕೂತಿದೀವಿ ಅಂತ ಹೇಳಿದೀನಿ ಅಷ್ಟೇ. ಕಾಮೇಶ, ಬ್ಲಾಕ್ ಮೇಲಾ? ನಿನ್ ಲ್ಯಾಪ್ಟಾಪ್ ರಹಸ್ಯ ಎಲ್ಲ ನನ್ನ ಹತ್ರ ಇದೆ, ಗೊತ್ತಾ? ಲ್ಯಾಪ್ಟಾಪ? ಯಾವ ಲ್ಯಾಪ್ಟಾಪ್? ನಾಟಕ ಮಾಡಬೇಡ. ನೀನ್ ಅನುಭವಿಸ್ತಾ ಇರೋ ಈ ಆಸ್ತಿ ಐಶ್ವರ್ಯ ಎಲ್ಲ ನಿಂದಲ್ಲ. ಇದಕ್ಕೆಲ್ಲ ವಾರಸ್ದಾರ ಬೇರೆಯವನೇ ಇದ್ದಾನೆ. ಅವನಿಗೆ ಒಂದು ಮಾತು ಈ ವಿಷಯದ ಬಗ್ಗೆ ಹೇಳ್ದೆ ಅಂತ ಅನ್ಕೋ, ಈ ಕ್ಷಣನೇ ನಿನ್ನ ಬದುಕು ಫುಟ್ಪಾತ್. ಅದೇ ಲ್ಯಾಪ್ಟಾಪ್ ಅಲ್ಲಿ ಇನ್ನೂ ಏನಿದೆ ಅಂತ ನೀನ್ ನೋಡಿಲ್ಲ. ನೀನ್ ಮಾಡಿರೋ ಎಲ್ಲ ಹತ್ಯೆಗಳಿರೋ ಅಂತ ಫೋಟೋಸು ರೆಡ್ ಹ್ಯಾಂಡೆಡ್ ಆಗಿ. ನನಗೇನೆ ಮೋಸ ಮಾಡ್ತಿದ್ಯಾ? ಇರೋ ಅಲ್ಲಿ ನೋಡು, ಬನ್ನಿ. ಬಿಡಲ್ಲ ಕಣೋ ನಿನ್ ಕತೆ ಮುಗೀತು. ನಿನ್ನಂತೂ ಬಿಡೋದಿಲ್ಲ. ಏಯ್ ಸುಬ್ಬರಾಜು, ಬೋಡಿ ಓಡಿಸ್ಕೊಂಡ್ರೋ ನಿನಗೆ ಅಷ್ಟು ಬುದ್ಧಿ ಇದ್ರೆ ಕೂದ್ಲಿರೋನು ನನಗೆ ಅಷ್ಟು ಬುದ್ಧಿ ಇರ್ಬೇಡ ಹೇಳು. ಹ್ಯಾಪಿ ಜೈಲ್ ಲೈಫ್. ವೇಟರ್ ಸರ್, ಏನ್ ಬೇಕು ಸರ್? ನೀನೇನಯ್ಯ ಚೆನ್ನಾಗಿ ಬದುಕಿ ಹಾಳಾಗಿರೋ ಡ್ರಾಮಾ ಕಂಪ್ನಿ ಓನರ್ ತರ ಇದೆಯಾ? ಏನ್ ಕನ್ನಡಕ ಹಾಕೊಂಡಿದ್ಯಾ? ಮೆಡ್ರಾಸ್ ಅಯ್ಯ? ಇಲ್ಲ ಸರ್, ಸಾರಿ ಸರ್. ರೆಡಿ ಏನಿದೆ? ಮೆನು ಇದೆ ಸರ್. ನಾಟಕದ ಬುದ್ಧಿ ಇನ್ನೂ ಹೋಗಿಲ್ಲ. ಅದ್ರಲ್ಲೇನಿದೆ? ಎಕ್ಸ್ಪ್ರೆಸ್ಸೋ, ಮಚಿಯಾಟೋ, ನೂಡಲ್ಸು, ಫ್ರೈಡ್ ರೈಸು, ಶಿಜ್ವಾನ್ ಫ್ರೈಡ್ ರೈಸು. ನಿಮ್ಮ ಮಾವನ್ ಟಿಕ್ಕ ಇದೆಲ್ಲ ಬೇಡ ಕಣಯ್ಯ. ಸೌತ್ ಇಂಡಿಯನ್ ಮೀಲು ಏನಿದೆ? ಇಡ್ಲಿ ವಡ, ಉಪ್ಪಿಟ್ಟು, ಖಾರ ಬಾತು, ಕೇಸರಿ ಬಾತು, ಮಸಾಲೆ ದೋಸೆ. ಅಲ್ಲೇ ಇಡು, ನಾನು ಓದ್ಬಿಟ್ಟು ಹೇಳ್ತೀನಿ. ವೇಟರ್ ಬಾಯ್ಲಿ. ಅವನೇನ್ ಹೇಳ್ದ? ನೀವು ಹೇಳ್ದಾಗೆ ಅವರು ಹೇಳ್ಕಳ್ಸಿದ್ರು ಮೇಡಮ್. ಸರಿ ಹೋಗು. ಏನೋ ಕೊಬ್ಬ ನಿನಗೆ? ರಾತ್ರಿ ನಿನಗೆ ನಾನು ಏನ್ ಹೇಳ್ದೆ? ಬರೋದಕ್ಕೆ ಲೇಟ್ ಆಗುತ್ತೆ, ಇಡು ಫೋನ್ನ. ನಾನು ಅಲ್ಲಿ ಕುತ್ಕೊಂಡು ನಿನ್ಗೋಸ್ಕರ ವೇಟ್ ಮಾಡ್ತಿದ್ರೆ ನೀನ್ ಯಾಕೆ ಇಲ್ಲಿಗೆ ಬಂದೆ? ಏಯ್, ನಿನ್ನೆ ಕೇಳ್ತಿರೋದು ಹೇಳು. ಮತ್ತೆ ಲಾಸ್ಟ್ ಟೈಮ್ ಇಲ್ಲಿ ಚೆನ್ನಾಗಿದೆ ಅಂದಲ್ಲ? ಅದು ಲಾಸ್ಟ್ ಟೈಮ್. ಈಗ ನನ್ಗೆ ಆ ಜಾಗನೇ ಇಷ್ಟ. ಈ ಸತಿ ಇಲ್ಲೇ ಕೂತ್ಕೊಳ್ಳೋಣ ಬಿಡು.
ನೀನ್ ಎಲ್ ಕೂತ್ಕೋ ಅಂದ್ರೆ ಅಲ್ಲಿ ಕೂತ್ಕೋಬೇಕಾ? ಆಗಲ್ಲ. ಹಾಗೇನಿಲ್ಲ, ನಿಂತ್ಕೋ, ಆಗಲ್ಲ. ಮಲ್ಕೋ. ಸರ್ ಇದು ರೆಸ್ಟೋರೆಂಟು, ಲಾಡ್ಜ್ ಅಲ್ಲ, ನೋ ಬೆಟ್ಸ್. ನಾನ್ ಹೊರಡ್ತೀನಿ. ಮೇಡಮ್ ಅವ್ರ ಪಕ್ಕ ಕುತ್ಕೋಬೋದಲ್ವಾ? ಏನಕ್ಕೆ ನಿನಗ್ ಲವರ್ ಇದ್ದಾಳೆ? ಇದ್ರೆ ನೀವಿಬ್ರೆ ಅಲ್ಲಿ ಕೂತ್ಕೊಳ್ಳಿ. ಪ್ರಾಬ್ಲಮ್ ಟೇಬಲ್ ಮತ್ತೆ ಚೇರ್ದಲ್ಲ. ಇಟ್ಸ್ ಅ ಮ್ಯಾಟರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಸರ್ ನಿಮ್ಮನ್ನ ನೋಡ್ತಿದ್ರೆ ಹೊಟ್ಟೆಗೆ ಚುಳ್ಳನತ್ತೆ ಸರ್. ತುಂಬಾ ಟೆನ್ಷನ್ ತಗೋಬೇಡ ಕಣೋ, ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತೀಯಾ. ಇವತ್ತು ಅಮಾವಾಸ್ಯೆ, ಬೇಬಿ ಮೂಡು ಚೆನ್ನಾಗಿಲ್ಲ. ನೀನ್ ಬೇಗ ಇಲ್ಲಿಂದ ಹೋಗು. ಹೋಗು. ಅಯ್ಯೋ ಮುಟ್ಟಾಳ, ಇದೆಲ್ಲ ನಮಗ್ ಮಾಮೂಲಿ. ಬೇರಾರ್ ಓ ಇವನೇ ಅಲ್ವಾ, ನನಗ್ ಬೇಡ. ಐ ಆಮ್ ಗೋಯಿಂಗ್. ಲೈ, ನನ್ ಲಗೇಜ್ ಇಟ್ಟಿದ್ಯಾ? ಮಾತ್ರೆ ಎಲ್ಲ ತಗೊಂಡಿದ್ಯಾ? ಹಾ ಇಟ್ಕೊಂಡಿದ್ದೀನ್ರಿ. ಇಲ್ಲಿ ನೋಡು, ವಾಟರ್ ಬಾಟಲ್ ನ ತಗೋ, ಕಿಟಕಿ ಪಕ್ಕ ಕುತ್ಕೋಬೇಡ. ಹಾ ಅದೆಲ್ಲ ಸರಿ ರೀ, ನೀವ್ ಮನೆ ಕಡೆ ಹುಷಾರು. ಹಾಳು ಮೂಳು ಎಲ್ಲ ತಿನ್ಬಿಡ್ಬೇಡಿ. ಒಳ್ಳೆ ಉಲ್ಲೆ ನೋಡ್ ತಿಂತೀನಿ ಬಿಡು. ನಕ್ಕಿದ್ ಸಾಕು, ಸುಮ್ನಿರು. ಮೊದ್ಲೇ ದೊಡ್ಡ ಮನೆ, ಬಾಗ್ಲೆಲ್ಲ ತೆಕ್ಕೊಂಡು ಸೀರಿಯಲ್ ನೋಡ್ಕೊಂಡು ಕಾಲ ಕಳಿಬೇಡ. ಯಾವ ಮೂಲೆಯಿಂದ ಯಾರು ನುಗ್ತಾರೋ ಗೊತ್ತಾಗಲ್ಲ. ನಾನ್ ಸೀರಿಯಲ್ ನೋಡಲ್ಲ ಅಮ್ಮವ್ರೆ, ಸಿನಿಮಾ ನೋಡ್ತೀನಿ. ಏನೋ ಒಂದ್ ನೋಡು, ಒಟ್ನಲ್ಲಿ ಮನೆಗ್ ಯಾರು ಬರ್ದಿರೋ ಹಾಗೆ ನೋಡ್ಕೊ. ಅಬ್ಬಾ, ಕಾದಂಬರಿನೂ ಬೇಡ, ಕಾವೇರಿನೂ ಬೇಡ. ಇನ್ನೇನ್ ರಾವ್ ಕಾಲ ಬರುತ್ತೆ, ಬೇಗ ಹೊರಡು. ಬರ್ತೀನ್ರಿ, ಒಳ್ಳೇದೇ, ಹುಷಾರು. ಹುಷಾರು. ಟಾಟಾ. ಹೋಗಿ. ಆದಷ್ಟು ಬೇಗ ಬಂದ್ಬಿಡೆ, ನನಗ್ ಭಯ ಆಗ್ತಾ ಇರುತ್ತೆ. ಅಯ್ಯೋ, ನಿನ್ ಮಕ ಮುಚ್ಚಾಗ ಇಷ್ಟ ಬೇಗ ಶುರು ಹಚ್ಕೊಂಡ? ಅಲ್ಲಿನೂ ಕಾರ್ಯ ಸ್ಟಾರ್ಟ್ ಆಗ್ಲಿಲ್ಲ, ನೀನ್ ಶುರು ಹಚ್ಕೊಂಡ್ಬಿಟ್ಟ? ಕಾರ್ ಸ್ಟಾರ್ಟ್ ಆಗುತ್ತೆ ಬಿಡಿ, ಆದ್ರೆ ನೀವು ಕೊಟ್ಟಿರೋ ಮಾತು ತಪ್ಪಾರ್ದು. ಯಾರು ಕೊಟ್ಟಿರೋ ಮಾತು? ನಿನಗ ಅವಳ್ಗ? ನನ್ಗೆ. ಏನದು? ಓಹೋ, ಗೋವಾ ಟೂರಾ? ಹೌದು, ಗೋವಾ. ಅಯ್ಯೋ ಹುಚ್ಚಿ, ಹೆಂಡತಿ ಊರ್ಗೋದ್ರೆ ಮನೆನೇ ಗೋವಾ, ಬೆಡ್ರೂಮೇ ಬ್ಯಾಂಕಾಕು. ಆಲ್ರೆಡಿ ರತ್ನ, ಕೋನ್ ಐಸ್ ತಗೋ. ಕೋನ್ ಐಸ್ ಕ್ರೀಮ್ ಯಾರ್ಗೆ? ನಿನ್ಗೆ. ನಾನ್ ಹೇಳದ್ನ? ಅಂದ್ರೆ ನೀನ್ ಹೇಳೋದ್ನೇ ತರ್ಬೇಕಾ? ಇಷ್ಟ ಆಗಿತ್ತಂದೆ. ಇಷ್ಟ ಆಗಿರೋದ್ ನಿನ್ಗೆ, ನನ್ಗಲ್ಲ. ರತ್ನ, ಎಲ್ಲದಕ್ಕೂ ಏನ್ ನಿಂದು? ಎಲ್ಲ ನಿನ್ನೆ ಕೇಳ್ಕೊಂಡ್ ಮಾಡ್ಬೇಕಾ? ಮಾಡ್ಬೇಕು. ಅಂದ್ರೆ ನನ್ನ ಕೇಳಿ ಪ್ರೀತಿಸ್ತಾ? ಹಾಗಲ್ಲ ರತ್ನ, ಸಣ್ಣ ಸಣ್ಣ ವಿಷಯಕ್ಕೂ ಯಾಕೆ ಜಗಳ ಆಡ್ತೀಯಾ? 2 ವರ್ಷದಿಂದ ಪ್ರೀತಿಸ್ತಿದೀವಿ, ಪ್ರತಿಯೊಂದಕ್ಕೂ ಜಗಳ ಆಡ್ತೀವಿ, ಒಬ್ಬರನ್ನೊಬ್ರು ಅರ್ಥನೂ ಮಾಡ್ಕೊಂತಿಲ್ಲ. ಅಂತದ್ರಲ್ಲಿ ನಮ್ ಪ್ರೀತಿಗೆ ಅರ್ಥನೇ ಇಲ್ಲ. ನಾಳೆ ಮದ್ವೆ ಆದ್ರೂ ಚೆನ್ನಾಗಿರಕ್ಕಾಗಲ್ಲ. ನನ್ಗೂ ಅದೇ ಕರೆಕ್ಟ್ ಅನಿಸ್ತಿದೆ. ಹಾಗೇನಾದ್ರೂ ಮದ್ವೆ ಮಾಡ್ಕೊಂಡ್ರು ಗಂಡನಾಗಿ ನಾನು ಓಕೆ, ಹೆಂಡತಿಯಾಗಿ ನೀನು ಓಕೆ ಅಲ್ಲ. ಅಮ್ಮ ಧನಲಕ್ಷ್ಮಿ ಮಾತೆ, ಈ ಕಡೆನು ಸ್ವಲ್ಪ ಬಾರೆ. ನಿನ್ಗೋಸ್ಕರ ತಾನೇ ನಾನು ಇಲ್ಲಿಗೆ ಬರೋದು. ಬರ್ತೀನಮ್ಮ. ಇಲ್ಲೇ ಎಲ್ಲೋ ಇರ್ಬೇಕಲ್ವಾ? ಏನ್ ಬೇಕು? ಕಿರ್ಚ್ಬೇಡ, ಲಕ್ಷ್ಮಿ ಓಡೋಗ್ಬಿಡ್ತಾಳೆ. ಲಕ್ಷ್ಮಿ ಓಡೋಗ್ತಾಳ? ಯಾವ ಲಕ್ಷ್ಮಿ? ಕನಿಷ್ಠ ಅಂದ್ರೆ 6 ಇದು, ಮೇಲೆರಡು, ಕೆಳಗ್ 3. ಏಯ್, ನಿನ್ಗೇನಾದ್ರು ಮೆಂಟ್ಲಾ? ಮೆಂಟಲ್ ಅಲ್ಲ, ಗಂಟೆ, ಗಲಗಲ ಬಂಗಾರದ ಗಂಟೆ, 6 ಕಾಸಿನ ಸರ, 3 ಬ್ರೇಸ್ಲೆಟ್. ಎಲ್ಲಿ? ಹೇಳ್ತೀನಿ. ಅಲ್ಲ, ನೀವೇನ್ ಮಾಡ್ಕೊಂಡಿರೋದು? ಜನ್ಮ ಭೂಮಿ. ನಿಮ್ ಹೆಸರು? ನಿಧಿ ಪ್ರಸಾದ್ ಚೌಧರಿ ಮಾತೆ. ಗುರುಗಳೇ, ನೀವ ಸಾರ್? ಅಯ್ಯೋ, ಗುರ್ತಿಡಿಯಕ್ಕಾಗ್ಲಿಲ್ಲ, ಏನು ಅನ್ಕೋಬೇಡಿ ಸಾರ್. ಗುರುಗಳೇ, ಇಲ್ಲಿವರೆಗೂ ನಿಮ್ ಫೇಸ್ ನ ಫೇಸ್ಬುಕ್ ಅಲ್ಲಿ ಮಾತ್ರ ನೋಡಿದ್ದು, ಈಗ ಫೇಸ್ ಟು ಫೇಸ್ ನೋಡ್ತಿರೋದಿದೆ ಫಸ್ಟ್ ಟೈಮು. ನನ್ ಜೀವನ ಸಾರ್ಥಕ ಆಯ್ತು ಗುರುಗಳೇ. ಎಲ್ಲ ಧನಲಕ್ಷ್ಮಿ ಮಹಿಮೇನೆ. ಗುರುಗಳೇ, ಇದು ನೋಡಿ ಗುರುಗಳೇ. ಇದೇ ನಿಧಿರೋ ಜಾಗ. ಇದೆಲ್ ಸಿಕ್ತೋ? ಕಸಾಯವನ ಹತ್ರ ನಾನೇ ದುಡ್ಡು ಕೊಟ್ಕೊಂಡ್ಕೊಂಡೆ. ಇದೇ ಡೈರಿ ಶಿಷ್ಯ ಸುಮ್ನೆ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದಿದ್ ನನ್ನ ಆಯಸ್ಕಾಂತಿ ತರ ಎಳ್ತಿದ್ದು ಶಿಷ್ಯ. ಇದೇ ಡೈರಿ. ಅಮ್ಮ ಕಾಣಿಸ್ಬೇಕಷ್ಟೇ. ಎಲ್ಲ ನನ್ನ ಅದೃಷ್ಟ ಗುರುಗಳೇ. ಆಮೇಲೆ ಜನ್ಮಭೂಮಿ ಯಾವಾಗ ಶುರು ಮಾಡೋಣ? ಬಾಬಾ ಹತ್ರ ಬಾ. ಐ ಲವ್ ಯು ಗುರುಗಳೇ. ಬನ್ನಿ ಹೋಗೋಣ, ಶುರು ಮಾಡ್ರಮ್ಮ. ನಂದು 3 ದಿನದಿಂದ ನಾವಿಬ್ರು ಫೋನ್ ಮಾಡಿಲ್ಲ. ನಿನ್ಗೇನಾದ್ರೂ ಡಿಫ್ರೆನ್ಸ್ ಕಾಣಿಸ್ತಾ? ತುಂಬಾ. ಎಷ್ಟು ಡಿಫ್ರೆನ್ಸ್ ಅಂದ್ರೆ ತುಂಬಾ ಡಿಫ್ರೆನ್ಸ್ ಅನ್ನಿಸ್ತು. ನಿನ್ನ ಹತ್ರ ಮಾತಾಡ್ತಿದ್ದಾಗ ಪ್ರತಿದಿನ 500 ರೂಪಾಯಿ ಹೋಗ್ತಿತ್ತು, ಆದ್ರೆ ಈಗ ನೋ ಚಾನ್ಸ್. ನಿಂದ ಆಕ್ಚುಲಿ ಇದೇ ಪ್ರಾಬ್ಲಮ್. ಸೀರಿಯಸ್ ಆಗಿ ಹೇಳಿದ್ರೆ ಸಿಲ್ಲಿ ತರ ತಗೋತ್ಯಾ, ಸಿಲ್ಲಿ ಆಗಿ ಹೇಳಿದ್ರೆ ಸೀರಿಯಸ್ ಆಗ್ತ್ಯಾ. ಸರಿ ಐ ಆಮ್ ಸಾರಿ ಕಣು, ನಾನು ಸುಮ್ಮನೆ ಹಾಗೆ ಅಂದೆ. ನಾನಂತೂ ಈ 3 ದಿನ ತುಂಬಾ ಮಿಸ್ ಮಾಡ್ಕೊಂಡೆ. ನಿನ್ಗೆ ಹೇಗನ್ನಿಸ್ತು? ನೀನ್ ಏನ್ ಮಾಡ್ತಿದ್ಯೋ ಅನ್ನಿಸ್ತಿತ್ತು. ನನ್ ಜೊತೆ ಮಾತು ಆಡ್ದೆ ಅದ್ ಹೇಗಿದ್ಯೋ ಅಂತ ಅನ್ನಿಸ್ತಿತ್ತು. ಒಂದ್ ಮಾತ್ರ ನಿಜ, ಈ 3 ದಿನಾನು ನಿನ್ ಬಗ್ಗೆ ಮಾತ್ರ ಯೋಚಿಸ್ತಿದ್ದೆ. ಹಾಗೆ ಹೇಳ್ತೀನಿ ಅನ್ಕೊಂಡೆ ಅಲ್ವಾ? ಚೆನ್ನಾಗ್ ತಿಂದು ಮಲ್ಕೊಂಡಿದ್ದೆ. ಜೋಕ್ ಮಾಡಿದ್ದು ಬಿಡು.
3 ವರ್ಷದಿಂದ ನಾನ್ ನಿನ್ನ ಮದ್ವೆ ಆಗ್ತೀನಿ ಅನ್ನೋ ಆಸೆಯಿಂದ ಬದುಕ್ತಾ ಇದ್ದೆ ಅಲ್ವಾ? ಈಗ ಆಗಲ್ಲ ಅಂದ್ರೆ ಏನಾಗ್ಬಿಡ್ತೀಯೋ ಅನ್ನಿಸ್ತಿತ್ತು. ಮನೇಲಿ ಮದ್ವೆ ಯಾವಾಗಂದ್ರೆ ಏನ್ ಹೇಳ್ತೀಯಾ? ಮದ್ವೆನಾ? ಯಾಕೆ? ಹೆಂಡತಿಯಾಗ ನಾನ್ ನಾಟ್ ಓಕೆ ಅಂತ ನೀನೇ ಅಲ್ವಾ ಹೇಳಿದ್ದು? ಹೇಳದ್ನಾ? ತಲೆ ಕೆಟ್ಟು ಆದ್ರೆ ನಾನು ಓಪನ್ ಮೈಂಡೆಡ್ ಆಗಿ ಹೇಳ್ತಿದ್ದೀನಿ. ಮದ್ವೆ ಮಾಡ್ಕೊಂಡು ನಾವ್ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಫಸ್ಟ್ ಒಂದ್ ಕೆಲ್ಸ ಮಾಡ್ಬೇಕು. ಏನದು? ಸ್ಯಾಂಪಲ್ ಸಂಸಾರ ಮಾಡ್ಬೇಕು. ಏನು? ನಮ್ಮ ಸಂಸಾರ, ಅಪೂರ್ವ ಸಂಸಾರ, ಸಂಸಾರ ನೌಕೆ, ಈ ತರ ಎಷ್ಟೋ ಸಿನಿಮಾಗಳು ಬಂದಿದೆ. ಈ ಸ್ಯಾಂಪಲ್ ಸಂಸಾರ ಯಾವ್ದೇ? ಹೊಸ ಟೈಟಲ್? ಮುಂಬೈದಾ? ಎಲ್ಲ ಮುಂಬೈದೆ. ನಾವ್ ಪರ್ಫ್ಯೂಮ್ ತಗೊಳ್ಳೋದಕ್ಕೆ ಶಾಪ್ಗೆ ಅಂತ ಹೋಗ್ತೀವಿ. ಆ ಪರ್ಫ್ಯೂಮ್ ಚೆನ್ನಾಗಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ ಸ್ವಲ್ಪ ಕೈ ಮೇಲ್ ಸ್ಪ್ರೇ ಮಾಡ್ಕೊಂಡು ವಾಸನೆ ನೋಡ್ತೀವಿ ಅಲ್ವಾ? ಯಾರಿಲ್ಲ ಅಂದಿದ್ದು? ಹೌದು. ಇದು ಹಾಗೆ ನಮಗ್ ಆಲ್ರೆಡಿ ಮದ್ವೆ ಆಗಿದೆ ಅಂತ ಫೀಲ್ ಆಗೋಣ. ಒಂದ್ 4 ದಿನ ಎಲ್ಲಿಗಾದ್ರೂ ಹೋಗಿ ಜೊತೆಲಿರೋಣ. ಆ 4 ದಿನದ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವ್ ಲೈಫ್ ಲಾಂಗ್ ಹ್ಯಾಪಿಯಾಗಿರ್ಬೋದು ಅಂತಾದ್ರೆ ಮದ್ವೆ ಮಾಡ್ಕೊಳ್ಳೋಣ. ಆಹಾ, ಐಡಿಯಾ ಅದ್ಭುತ. ಈ ಐಡಿಯಾ ನಮ್ ಜೀವನನ ಬದಲಾಯಿಸುತ್ತೆ. ಹೇಳು, ಎಲ್ಲಿಗೋಗೋಣ? ನಿಮ್ ಊರ್ಗೋಗೋಣ? ಸಿಗ್ದಾಕ್ಬಿಡ್ತಾರೆ. ಲವ್ ಮ್ಯಾರೇಜ್ ಅಂದ್ರೇನೆ ಸಾಯಿಸ್ಬಿಡ್ತಾರೆ. ಮತ್ತೆ ಈಗ ಎಲ್ಲಿಗೋಗೋಣ ಅಂತೀಯಾ? ಊಟಿಗೆ ಇಲ್ಲಾಂದ್ರೆ ಶಿಮ್ಲಾಗೆ. ಇಲ್ಲ ಅಂದ್ರೆ ಬ್ಯಾಂಕಾಕ್, ಮಾರಿಷಸ್ ಓಕೆನಾ? ಆ, ದುಡ್ಡೆಲ್ಲಿದೆ? ಎಷ್ಟ್ ಬೇಕು ಗೊತ್ತಾ? ಗೊತ್ತು ಕಣಪ್ಪ. ಪಾಲ್ ಇಬ್ಬರದು ಇರೋದಕ್ಕೆ ಖರ್ಚು 50-50. ಸರಿ ಸರಿ. ಈಗ ಯಾರಿಗಾದ್ರೂ ಲಿಫ್ಟ್ ಕೇಳಿಲ್ಲ ಅಂದರೆ ಕೆಲಸನೇ ಆಗಲ್ಲ. ಯಾವುದೋ ಕಾರ್ ಬರ್ತಿದೆ, ಲಿಫ್ಟ್ ಕೇಳೋಣ. ಸರ್ 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 ಸ್ವಲ್ಪ ಅಲ್ಲಿವರೆಗೂ ಲಿಫ್ಟ್ ಕೊಡ್ತೀರಾ? ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ಸ್ ಸರ್, ಈ ಉರಿ ಬಿಸಿಲಲ್ಲಿ AC ಕಾರಲ್ಲಿ ಲಿಫ್ಟ್ ಕೊಟ್ಟಿದ್ದಕ್ಕೆ. ಅದೇನು ಸರ್, ಇಷ್ಟು AC ಇದ್ರೂ ನೀವು ಬೆವರ್ತಾ ಇದ್ದೀರಾ? ಒಂದು ಸಣ್ಣ ಪರ್ಸನಲ್ ಪ್ರಾಬ್ಲಮ್. ಅಯ್ಯೋ, ನಿಮ್ಮಂಥ ಒಳ್ಳೆಯವ್ರಿಗೂ ಪ್ರಾಬ್ಲಮ್ಸ್ ಇರುತ್ತಾ ಸರ್? ಅವಾಗ ಇದೆಲ್ಲ ತಪ್ಪಿದೆಲ್ಲ. ಅದೇನು ಸರ್ ಇಲ್ಲಿ ಬ್ರೇಕ್ ಹೊಡೆದ್ರೆ? ಯೂನಿವರ್ಸಲ್ ಪ್ರಾಬ್ಲಮ್. ಹೋಗಿ ಬನ್ನಿ, ನಾನು ಹಾಡು ಕೇಳ್ತಾ ಇರ್ತೀನಿ. FM ಕೂಡ ಇದೆ. ಅವಸರ ಏನಿಲ್ಲ ಸರ್, ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬನ್ನಿ. ಬಾಯ್. ನನ್ ಕಾರು ಕಾರು. ಹಲೋ ಸಕ್ಕು, ಎಲ್ಲಿದ್ಯಾ? ಇವನ್ ಮಕ್ಕಕ್ಕೆ ಗೋವಾ ಬೇರೆ. ಏನ್ ಇಂಥ ಪ್ರಶ್ನೆ ಕೇಳ್ತಿದ್ಯಾ? ಏರ್ಪೋರ್ಟ್ ಅಲ್ಲೇ ವೇಟ್ ಮಾಡ್ತಿದ್ದೀನಿ. ಓಕೆ ಓಕೆ, ನಮ್ ಮ್ಯಾನೇಜರ್ ನಂದಗೋಪಾಲ್ ಬರ್ತಾ ಇದ್ದಾನೆ. ಅವ್ನ್ ಬಂದ್ ಕೂಡ್ಲೆ ಮನೆ ಬೇಗ ಅವ್ನು ಕೊಟ್ಟು ಬೇಗ ಬಂದ್ಬಿಡ್ತೀನಿ. ಬೇಗ ಬನ್ನಿ. ಆಯ್ತು, ಬರ್ತೀನಿ. ಇಲ್ಲ ಅಂದ್ರೆ ಎಲ್ಲ ಮಿಸ್ ಮಾಡ್ಕೋತ್ಯಾ. ಬಾಯ್ ಸ್ವೀಟ್ ಹಾರ್ಟ್. ನೀನಾ? ಏನ್ ಭಯ ಪಟ್ಕೊಂಡ? ಹೊರಗಡೆ ಬರಲ್ಲ ಅಂತ ಅನ್ಕೊಂಡಿದ್ದ? ನಾನೇ ನಂಗೆ ಅನ್ಕೊಂಡಿರ್ವಲ್ಲ, ನನಗೆ ಯಾಕೆ ಭಯ? ವಿ ಆರ್ ಫ್ರೆಂಡ್ಸ್, ವಿ ಆರ್ ಪಾರ್ಟ್ನರ್ಸ್, ವಿ ಆರ್ ಇಂಡಿಯನ್ಸ್. ಅಣ್ಣ ಬಿಸಾಕ್ ಬಿಡೋಣ, ಸೆಲ್ ಚೆನ್ನಾಗಿದೆ. ಸಿಮ್ ಕಿತ್ ಬಿಸಾಕಿ ಹಾಕೊಂಡು ಏನ್ ಸಿಮ್ ಚೇಂಜ್ ಮಾಡ್ತೀಯಾ? ಕೊಡಿಲಿ. ಲ್ಯಾಪ್ಟಾಪ್ ಇಲ್ಲಿ. ಲ್ಯಾಪ್ಟಾಪಾ? ಅದ್ಯಾವ ಲ್ಯಾಪ್ಟಾಪು? ನನಗೇನು ಗೊತ್ತಿಲ್ಲ. ಏಯ್, ಚಿಕ್ಕ ಮಕ್ಕಳು ಚಡ್ಡಿ ಹಾಕಿಲ್ದಿರೋ ತರ ಮಾತಾಡ್ಬೇಡ. ಈಗ ಅಷ್ಟೇ ಅಲ್ಲ, ಯಾವತ್ತೂ ನಾನು ಚಡ್ಡಿನೇ ಹಾಕಿಲ್ಲ. ನನಗೆ ಯಾವ ಲ್ಯಾಪ್ಟಾಪ್ ಬಗ್ಗೆನೂ ಗೊತ್ತಿಲ್ಲ. ಸುಮ್ನೆ ನಿನಗೆ ಭಯ ಪಡ್ಸಕ್ ಹಂಗೆ ಹೇಳ್ದೆ ಅಷ್ಟೇ. ಆಹಾ, ಹಂಗ? ಅದನ್ನ ಹೇಗೆ ಹೊರಗೆ ತೆಗಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ಈ ಪೇಪರ್ ಅಲ್ಲಿ ಸೈನ್ ಹಾಕು. ಬಾ ಕುತ್ಕೋ. ಏನಿ ಪೇಪರ್ಸು? ನಿನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಿಕ್ಕೆ. ಸೈನ್ ಮಾಡ್ಲಿಲ್ಲ ಅಂದ್ರೆ? ಹಾಕ್ಲಿಲ್ಲ ಅಂದ್ರೆ? ಮಾಡ್ಲಿಲ್ಲ ಅಂದ್ರೆ? ಮಾವಾ, ನಂದು ಮಾವಾ. ಮನೆ ಚೆನ್ನಾಗಿದೆ. ನಿಮ್ ಮಾವ ದೊಡ್ಡ ಮನುಷ್ಯ ಅನ್ಸುತ್ತೆ. ನಮ್ಮ ಮಾವ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋದು. ಮಾವಾ, ಮಾವಾ. ಹೋಗಿ ಯಾರಂತ ನೋಡು. ಸರಿ ಆಯ್ತು. ನಿನಗಲ್ಲ ನನಗೆ. ಮಾವಾ, ಮಾವಾ. ಯಾರು? ಬಂದಿರೋನ್ಯಾನೋ ಮಾವ ಮಾವ ಅಂತ ಕೂಗಾಡ್ತಾ ಇದ್ದಾನೆ. ನನ್ ಸೋದರಳಿಯ ನಂದಗೋಪಾಲ್ ಅಂತ. ಏಯ್, ಗನ್ ಹಿಡ್ಕೊಳ್ಳೋ. ಸರಿ ಅಣ್ಣ. ಏಯ್ ಹುಷಾರು.
ಅವರೇ ಬೆಟರ್ ಅನ್ಸ್ತಾ ಇದೆ. ಇವನ್ ಒಳ್ಳೆ ವೀರಪ್ಪ ನಾಡ್ದಂಗೆ ಆಡ್ತಾವನೆ. ಹಬ್ಬಾ, ಮನೇಲಿ ಯಾರೂ ಇಲ್ವಾ? ಎಲ್ ಹೋಗಿರ್ತಾರ ನಮ್ಮ ಮಾವ? ಒಂದ್ಸರಿ ಫೋನ್ ಮಾಡಿ ನೋಡು. ಹಾ, ಏಯ್, ಅವನ್ ಫೋನ್ನ ಸ್ವಿಚ್ ಆಫ್ ಮಾಡೋ. ಸರಿ ಅಣ್ಣ. ಸ್ವಿಚ್ ಆಫ್. 4 ದಿನ ಒಂಟಿಯಾಗಿರ್ಬೇಕು ಅನ್ಕೊಂಡೆ, ಇಷ್ಟು ಒಂಟಿಯಾಗಿ ಬಿಡ್ತಾರೆ ಅನ್ಕೊಂಡಿರ್ಲಿಲ್ಲ. ನಂದು ಮೊದ್ಲೇ ಊರಿಂದ ದೂರ ಬಂದಿದೀವಿ, ಈಗ ಯಾರೂ ಇಲ್ಲ. ನೈಟ್ ಟೈಮ್ ದೆವ್ವ ಬರಲ್ಲ ತಾನೆ? ನೋ ಚಾನ್ಸ್. ನೀನಿರುವಾಗ ಅದೆಲ್ ಬರುತ್ತೆ? ನಿನ್ನ ನೋಡ್ ಬಂಗಾರ, ಮನೇಲಿ ಯಾರು ಇಲ್ಲ. ಈ 4 ದಿನ ನೋ ಆಂಗ್ರಿ, ಓನ್ಲಿ ಹ್ಯಾಪಿ. ಅಣ್ಣ, ಅವ್ರು 4 ದಿನ ಇಲ್ಲೇ ಇರ್ತಾರಂತ. ನಮ್ ಪರಿಸ್ಥಿತಿ ಏನಣ್ಣ? ಹಾಗಾದ್ರೆ ಅವ್ರನ್ನೂ ಒಳಗಡೆ ತಕೋಬಾ. ಹಾ, ಯಾರೋ ನೀವು? ಏನ್ ಬೇಕು ನಿಮ್ಗೆ? ಕಿರ್ಚ್ಬೇಡ. ಧನಲಕ್ಷ್ಮಿ ಬೇಕು. ಹಾ ಅಮ್ಮ, ಧನಲಕ್ಷ್ಮಿ ಎಲ್ಲಿದ್ಯಮ್ಮ ನೀನು? ಅಮ್ಮ ಮಾತೆ ಬರಮ್ಮ. ಇವನೇನ ಭೂಮಿನ ಮುಟ್ಟಿ ಧನಲಕ್ಷ್ಮಿ ಅಂತ ತಲೆ ಏನಾದ್ರು ಕೆಟ್ಟಿಲ್ಲ? ಅವ್ರು ಮಹಾ ಮೇಧಾವಿ. ಲಕ್ಷ್ಮಿ ಅಮ್ಮ, ಧನಲಕ್ಷ್ಮಿ ಎಲ್ಲಿ? ಯಾರೇ ನೀವು? ನೀವ್ ಯಾರ್ರಿ? ಪ್ಲಂಬರ್, ರಿಪೇರಿ ಮಾಡಕ್ ಬಂದೆ. ಓಹೋ, ಮಾವ ಇಲ್ಲ, ಊರ್ಗೋಗಿದ್ದಾರೆ. ಬಂದ್ಮೇಲೆ ಬನ್ನಿ. ಸರಿ, ಬರ್ತೀನಿ. ಪ್ಲಂಬರ್ ಇವನೇನ ಒಳ್ಳೆ ಓನರ್ ತರ ಬಿಲ್ಡಪ್ ಕೊಟ್ಟ. ನಿಜವಾದ ಓನರ್ ಆಗಿದ್ರಿ ಇನ್ಯಾವ ರೀತಿ ಬಿಲ್ಡಪ್? ಎಕ್ಸ್ಕ್ಯೂಸ್ ಮೀ, ನೀವ್ ಯಾರು ಸರ್? ಕೋನಸೀಮ ಸೀತಮ್ಮ ಚೌಧರಿ ಗೊತ್ತಾ? ಇಲ್ಲ, ರಾಯಲಸೀಮಾ ರಾಮು ಚೌಧರಿ ಗೊತ್ತು. ಅವ್ರ ಬ್ರದರ್ ನಿಧಿ ಪ್ರಸಾದ್ ಚೌಧರಿ ಅಂದ್ರೆ ನಾನೇ. ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಜನ್ಮಭೂಮಿ. ಜನ್ಮಭೂಮಿನ? ಈಗ ಅದಕ್ಕೆ ಪಾದಯಾತ್ರೆ ನಡೀತಿದೆ, ನಿಮಗ್ ಗೊತ್ತಾ ಅದು? ನಿಮ್ಗೆ ಆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಿಮ್ ವಿಷಯ ಹೇಳಿ. ನಿಮ್ ಮಾವಂಗ್ ಹೇಳ್ತೀನಿ. ಯಾಕೆ? ಸೀಕ್ರೆಟಾ? ಹೌದು, ಸೀಕ್ರೆಟ್. ಹೌದಾ? ನಿನ್ನ ಹತ್ರ ಹೇಳಲ್ಲ. ಸರಿ, ಹಾಗಾದ್ರೆ ಹುಷಾರಾಗಿ ನೆನ್ಪಿಟ್ಕೋ. ನಮ್ಮ ಮಾವ 4 ದಿನ ಆದ್ಮೇಲೆ ಬರ್ತಾರೆ. ಮರ್ತ್ಗಿರ್ತೋಗ್ಬಿಟ್ಟಿಯಾ? ಹೌದಾ? ಯಾರೇ ಇವನು ಬಾಯ್ಗ್ ಬಂದ ಮಾತಾಡ್ತಾನೆ? ಭಯಂಕರ ಡೇಂಜರ್. ಹೇಳಿದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಲ್ವಾ? ಅರೆಯೋ ಅಯ್ಯಪ್ಪ, ಅವನು ಬೇಜಾನ್ ಮಾತಾಡ್ತಾನೆ. ನಂಬರ್ ಇಟ್ಕೋ. ನಿಧಿ ಸಿಕ್ಕಿದ್ಮೇಲೆ ಅವನ್ಗೊಂದ್ ಗತಿ ಕಾಡ್ತಾನ. ಏನಂತೀಯ? ಯಾರು ಇದು ಕುಡ್ಕ? ಹಲೋ, ನೋಡಕ್ ಸಖತ್ತಾಗಿದ್ದಾಳೆ. ಹೇಗಾದ್ರೂ ಮಾಡಿ ರಾತ್ರಿ ಸೆಟ್ ಮಾಡ್ಕೊಳ್ಳೋಣ. ಈಗ ಬಾ, ರಾತ್ರಿ ನೋಡ್ಕೊಳ್ಳೋಣ. ಸರಿ ಗುರುಗಳೇ. ಏಯ್, ಅವರು ಆ ರಣದಿರವ ಕಂಠಿರವನ್ನು ಕೂಡ ಈ ತರ ಕಟ್ಟಾಕಿರ್ಲಿಲ್ವಲ್ಲೋ? ಏಯ್ ಚುಪ್. ಅಯ್ಯಪ್ಪ, ಇವನೇನೋ ಅವನ್ನ ಹೊಡೆದೆ ತಕೊಂಬಂದ್ರೆ ಪ್ಲಂಬರ್ ಅಂತ ಹೇಳಿ ಹಾಗೆ ಹೋಗ್ಬಿಟ್ಟ. ಇವ್ರನ್ನ ಅವ್ರು ನೋಡಿದ್ರೆ ತುಂಬಾ ಡೇಂಜರ್ ಅಲ್ವಾಣ? ಇಷ್ಟು ದೊಡ್ಡ ಮನೇಲಿ ಇವ್ನು ಇಲ್ಲಿ ಇದಾನೆ ಅಂತ ಹೇಗೋ ಗೊತ್ತಾಗುತ್ತೆ? ನಾನಿಲ್ಲಿಲ್ಲ ಅಂತ ಹೊರಗಡೆ ಬೋರ್ಡ್ ಹಾಕ್ಬಿಡಿ. ಮಾತು ಜಾಸ್ತಿ ಆಗ್ತಿದೆ. ಬಾಯ್ಗೆ ಒಂದು ಪ್ಲಾಸ್ಟರ್ ಹಾಕೋ ಫಸ್ಟ್. ಸರಿ ಅಣ್ಣ. ನಾವೀಗ ಒಂದ್ ಕೆಲ್ಸ ಮಾಡೋಣ ಅಣ್ಣ. ಇವ್ನ ಇಲ್ಲೇ ಬಿಟ್ಟು ಹಾ, ಬೀಗ ಹಾಕೊಂಡು ನಾವು ಆಚೆ ಹೋಗ್ಬಿಡೋಣ. ಸರಿ ಅಣ್ಣ. 2 ದಿನ ಊಟ ಸಿಗದೆ ಸಾಯ್ತೀನಿ ಅಂತ ಇವನೇ ಸೈನ್ ಆಗ್ತಾನೆ. ಹೋಗ್ಲಿ, ಟಿಫಿನ್ ಅರೇಂಜ್ ಮಾಡ್ತೀರಾ? ಏಯ್, ಇವ್ರೇನ್ ಬಂದ್ಬಿಟ್ಟಿದಾರಲ್ಲ? ವಾಟರ್ ಸಾಕು, ಬೇರೆ ಏನ್ ಬೇಡ. ಯಜಮಾನ್ರಿ, ಈಗ ತಾನೇ ಬಂದೆ. ಮಾವ ಎಲ್ಲಿ? ಬಿಸ್ನೆಸ್ ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದ್ದಾರೆ. ಓಕೆ ಓಕೆ. ನೀವೆಲ್ಲಿ ಹೋಗಿದ್ರಿ ಮತ್ತೆ? ಪಕ್ಕದಲ್ಲಿ ಕೋಳಿ ಫಾರ್ಮ್ ಇದೆ, ಅಲ್ಲೊಂದ್ ಚಿಕ್ಕ ಕೆಲಸ ಸರಿ, ಇತ್ತು. ತುಂಬಾ ಹಸುವಾಗ್ತಿದೆ. ನೀವು ಹೋಗಿ ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಡಿ. ಹಾಗೆ ಬಿಸ್ಕೆಟ್ ತಗೊಂಬನ್ನಿ. ಯಾವಾಗ್ಲೂ ಹೀಗೆ ಹೇಳೋದೊಂದು ಮಾಡೋದೊಂದು. ಬರ್ಲಿ, ಇವತ್ತು ಒಂದ್ ಗತಿ ಕಾಣಿಸ್ತೀನಿ. ಬರ್ಲಿ ಬರ್ಲಿ. ಈ ಜಾಗನೇ ಸೇಫ್ ಅಂತ ಅನ್ಸುತ್ತೆ. ಇದು ಓಕೆ. ಒಳ್ಳೆ ಗಾಡಿ ಸಿಕ್ಕಿದೆ. ಇದನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಿಚ್ಚಿ ಟೈರು ತಮಿಳ್ನಾಡಿಗೆ, ಬಾಡಿ ಬೆಂಗಳೂರಿಗೆ ಕಳಿಸಿ ಮಾರ್ಬಿಟ್ಟು ಕೈ ತುಂಬ ಕಾಸು ಮಾಡ್ಕೊಂಡ್ಬಿಡ್ಬೇಕು. ತುಂಬಾ ದುಡ್ಡು ಸಿಗುತ್ತೆ, ಕೈ ತುಂಬ ದುಡ್ಡು ಸಿಗುತ್ತೆ. ಪಾರ್ಟಿ. ಮಲ್ಕೊಳ್ಳೋಕೆ ಕೆಲವು ಜಾಗ ಸಿಕ್ಲಿಲ್ಲ ಅಂತ ಡಿಕ್ಕಿಲ್ ಮಲ್ಕೊಂಡಿದ್ದಾರೆ. ಅಯ್ಯೋ, ಹಲೋ ಮೇಡಮ್, ಎದೋಳಿ. ಮಲ್ಕೊಳಕ್ ಬೇರೆ ಯಾವ್ದಾದ್ರು ಜಾಗ ಹುಡ್ಕೊಳ್ಳಿ. ನಿಮ್ ಕೆಳಗಡೆ ಟೂಲ್ಸ್ ಬಾಕ್ಸ್ ಇದೆ. ಅರ್ಜೆಂಟಾಗಿ ಕಾರ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಬಿಚ್ಚಿ ಮಾರ್ಕೊಂಡ್ಬಿಡ್ಬೇಕು. ಓ, ನನಗೆ ಮೊದಲೇ ಟೈಮ್ ಇಲ್ಲ, ತುಂಬ ಕೆಲಸ ಇದೆ. ಮೇಡಮ್, ಹಲೋ ಮೇಡಮ್.
ಉಸಿರಾಡ್ತಿಲ್ಲ ಶವನ. ಅಯ್ಯೋ ದೇವ್ರೆ, ಇದು ಶವ. ಕಳ್ಳನ್ ಮಗ. ಅದಕ್ಕೆ ಅನ್ಸುತ್ತೆ ಕಾರ್ ಎತ್ಕೊಂಡೋದ್ರು ಮಿನಿಮಮ್ ಚೇಸ್ ಮಾಡ್ಲಿಲ್ಲ. ಡಬ್ಬ ನನ್ ಮಗ. ಈಗೇನಪ್ಪ ಮಾಡೋದು? ಈ ಕಾರ್ನು ಬಿಡಕ್ಕಾಗಲ್ಲ, ಡೆಡ್ ಬಾಡಿನೂ ಇಟ್ಕೊಳಕ್ಕಾಗಲ್ಲ. ಅರ್ಜೆಂಟಾಗಿ ಡೆಡ್ ಬಾಡಿನೆಲ್ಲ ಇಳಿಸಿ ಕಾರ್ನ ಮಾರ್ಬಿಡ್ಬೇಕು. ಯಾರು ನೋಡಿಲ್ಲ, ಸದ್ಯಕ್ಕೆ ಯಾರು ನೋಡಿಲ್ಲ. ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಅಯ್ಯಪ್ಪ ದೇವ್ರೆ, ಎಂತ ಕೆಲಸ ಮಾಡ್ಕೊಂಡೆ. ಇದ್ಯಾವುದೋ ಪಾಳು ಬಿದ್ದಿರೋ ಮನೆ ತರ ಇದೆ. ಡೆಡ್ ಬಾಡಿ ನೀಲ್ ಹಾಕ್ಬಿಟ್ರೆ ನಾನ್ ಸೇಫ್. ಅಪ್ಪ, ಯಮಭಾರ. ಅಮ್ಮ, ಎಷ್ಟು ಭಾರ ಇದ್ದಾಳಪ್ಪ. ಏ ಪಾಗಲ್, ಈ ಬಿಲ್ಡಿಂಗ್ ಅವಂದು ಅನ್ಕೊಂಡಿದ್ಯಾ? ಅವ್ರ ರಿಲೇಟಿವ್ಸ್ದು. ಮೋಸ ಮಾಡಿ ಕಿತ್ಕೊಂಡಿದ್ದಾನೆ. ನಿನ್ಗೊಂದು ವಿಷಯ ಗೊತ್ತಾ? ಈ ಬಿಲ್ಡಿಂಗ್ ಅಲ್ಲಿ ದುಡ್ಡು, ಚಿನ್ನ, ಬೆಳ್ಳಿ, ವಜ್ರ ಜೊತೆ ದೊಡ್ಡ ನಿಧಿ ಇದೆ. ಎಲ್ಲಾನು ನುಂಗ್ಬಿಟ್ಟಿದ್ದಾನೆ ಈ ಕಾಮೇಶ್ ನನ್ ಮಗ. ಏಯ್, ಅಲ್ಲಿ ಯಾರೋ ಇದಾರೆ ನೋಡೋ. ಅಣ್ಣ, ಇಲ್ಲಿ ಯಾರೋ ಮನೆ ಕೆಲ್ಸದವಳವಳೆ ಕದ್ದು ನಮ್ಮ ಮಾತು ಕೇಳಿಸ್ಕೊತಾ ಇದ್ದಾಳೆ ಅನ್ಸತ್ತ. ಇವಳು ಬಾಯಿ ಬಿಟ್ರೆ ನಮ್ ಕತೆ ಎಲ್ಲ ಮುಗ್ದೋಯ್ತು. ಹೌದಾ? ಅವಳು ಬಾಯಿ ಮುಚ್ಚು. ಮುಚ್ಚಲ. ಅಣ್ಣ, ಸತ್ತೋಗಿದ್ದಾಳೆ. ಬಾಯಿ ಮುಚ್ಚು ಅಂದ್ರೆ ಸಾಯಿಸ್ಬಿಟ್ಟೇನೋ? ಸರಿ, ಈ ಮ್ಯಾಟ್ರ್ ಮುಗಿಯೋವರೆಗೂ ನಮ್ಮ ಹತ್ರನೇ ಇಟ್ಕೊಳ್ಳೋಣ. ಬನ್ರಿ. ಏ, ಬೇಗ ಕರ್ಕೊಂಬನ್ರ. ಅಯ್ಯೋ ದೇವ್ರೆ, ಈ ಮನೇಲಿ ಒಡವೆ ವಜ್ರ ನಿಧಿ ಕೂಡ ಇದೆಯಾ? ಹೆಂಗಾದ್ರೂ ಮಾಡಿದಿನೆಲ್ಲ ನಾನು ಕದ್ಬಿಟ್ಟೆ ಅಂತ ಅನ್ಕೋ. ಎಸ್, ನಾಳೆಯಿಂದ ನಾನೇ ಕಿಂಗ್. 4 ದಿನ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಇಲ್ಲಿ ಬಂದ್ವಿ. ಒಂದೇ ಬೆಡ್ ಮೇಲೆ ನೀನ್ ಆ ಕಡೆ ನಾನು ಈ ಕಡೆ ಮಲ್ಗೋದನ್ನ ಬಿಟ್ರೆ ನನಗೇನಂತ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಂದೇ ಬೆಡ್ ಮೇಲೆ ಮಲ್ಕೊಳ್ಳೋದಾ? ದೊಡ್ಡಪ್ಪ, ದೊಡ್ಡಪ್ಪ, ದೊಡ್ಡಪ್ಪ. ಯಾರ್ರಿ ನೀವು? ನೀವ್ಯಾರು ಹೇಳಿ? ಈ ಮನೆ ಓನರ್ ಅಳಿಯ ನಾನು. ನೀವು? ನನ್ನ ಹೆಸರು ಚಂದ್ರಶೇಖರ್ ಅಂತ. ಚಂದ್ರು ಅಂತ ಕರೆದ್ರೆ ಸಾಕು. ನಿಮ್ಮ ಮಾವ ನನಗೆ ದೊಡ್ಡಪ್ಪ ಆಗ್ತಾರೆ. ನಮ್ಮ ಮಾವಂಗ್ ಯಾರು ತಮ್ಮನ್ ಮಗ ಇಲ್ವಲ್ಲ? ಅಂದ್ರೆ ದೊಡ್ಡಮ್ಮನ ಕಡೆಯವ್ರು ನಾವು. ಓಹ್, ದೊಡ್ಡಮ್ಮನ್ ಕಡೆನಾ? ಹಂಗಂದ್ರೆ ನನ್ಗೆ ಐಡಿಯಾ ಇಲ್ಲ. ಅವರೇ ಫೋನ್ ಮಾಡಿ ಕರೆದಿದ್ದು, ಏನೋ ಪೇಪರ್ಸ್ ತಗೊಂಡ್ ಬಾ ಅಂತ. ಅದಕ್ಕೆ ತಗೊಂಡ್ ಬಂದಿದ್ದೀನಿ. ಯಾವ ಪೇಪರ್ ರೀ? ದೊಡ್ಡಪ್ಪ ಅಲ್ವಾ, ಯಾಕೆ ಏನು ಅಂತ ಪ್ರಶ್ನೆ ಮಾಡಕ್ಕಾಗುತ್ತಾ? ತಗೊಂಬ ಅಂದ್ರು, ತಗೊಂಡ್ ಬಂದಿದ್ದೀನಿ. ಒಂದ್ ಕೆಲ್ಸ ಮಾಡಿ, ಆ ಪೇಪರ್ನ ನೀವು ಕೊಟ್ಟೋಗಿ, ಅವ್ರು ಬಂದ್ಮೇಲೆ ನಾನು ಕೊಡ್ತೀನಿ. ಪರ್ಸನಲ್ ಸರ್. ದೊಡ್ಡಪ್ಪ ಬರೋರ್ಗು ಗಿಡದ ಕೆಳಗಡೆ ಮಲ್ಕೊಂಡಿರ್ತೀನಿ ಹೊರ್ತು ಪೇಪರ್ಸ್ ಮಾತ್ರ ಕೊಡಲ್ಲ. ಪರವಾಗಿಲ್ಲ, ಆ ಗಿಡದ ಕೆಳಗಡೆ ಮಲ್ಗೋದ್ ಬೇಡ ಸಾಕು. ಏನ್ ಚಿಕ್ಕ ಯಜಮಾನ್ರಿ, ಗೆಸ್ಟ್ ಬಂದಿದ್ದಾರೆ. ನಮ್ ಗೆಸ್ಟ್ ರೂಮ್ ಕರ್ಕೊಂಡು ಹೋಗಿ ತೋರ್ಸಮ್ಮ. ಬನ್ನಿ. ಥ್ಯಾಂಕ್ಸ್ ಸರ್. ಬನ್ನಿ. ಅಯ್ಯೋ ಬಂಗಾರ, ಏನೋ ಇದೆಲ್ಲ. ಇಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂತ ಬಂದು ಶೆಟ್ಲು ಕಾಕಾಡಿ ಜಾಗಿಂಗ್ ಮಾಡ್ಕೊಂಡು, ಇವಳೇನೋ ಬ್ಯಾಸ್ಕೆಟ್ ಬಾಲ್ ಆಡ್ತಿದ್ದಾಳೆ. ನನಗಂತೂ ಟೆಂಪ್ಟ್ ಆಗ್ತಿದೆ. ಚಿನ್ನ, ನಾವಿಬ್ರು ಒಂದು ಕಮಿಟ್ಮೆಂಟ್ ಬಂದು ಫ್ಯಾಮಿಲಿ ಮಾಡ್ಕೊಂಡ್ರೆ ಹೇಗಿರುತ್ತೆ? ಇವಳೇನೋ ಮ್ಯೂಸಿಕ್ ಕೇಳ್ತಿದ್ದಾಳೆ. ಅಲ್ಲ ಕಡೆ, ಅಡ್ಜಸ್ಟ್ ಮಾಡ್ಕೊಂತೀಯಾ? ವಾಟ್ ಆರ್ ಯು ಸೇಯಿಂಗ್? ಇಲ್ಲ, ಬಾಲ್ನ ಸ್ವಲ್ಪ ಮೇಲೆತ್ತು ಅಂದೆ. ಓಹೋ, ಓಕೆ. ಆಡ್ಕೊಳಮ್ಮ, ನೀನ್ ಆಡ್ಕೋ. ಸರ್. ಓ, ನೀವಾ? ದೊಡ್ಡಪ್ಪ ಅವ್ರು ಬಂದಿಲ್ವಾ ಸರ್? ಈ ಕಡೆ ಬನ್ನಿ, ಹೇಳ್ತೀನಿ. ಬೇಡ ಬಿಡಿ, ಅವ್ರು ಬಂದ್ಮೇಲೆ ಬರ್ತೀನಿ. ಏನು ರತ್ನ, ಒಂದು ಲೈಫ್ ಇಲ್ಲ, ಕಲರ್ ಇಲ್ಲ. ಕಲರ್ ಅಂದ್ರೆ ಲೈಫೇ. ಜೋಕರ್ ಅಂತೂ ಇಲ್ವೇ ಇಲ್ಲ. ಯಾರು ಹಾಕಿದ್, ನೀನಾ ನಾನಾ? ಅಲ್ಲ, ನೀನು. ನಾನಾ? ಅಂದ್ರೆ ಕನ್ಫರ್ಮ್ ನಂದೇ ಶೋ. ಶೋ? ಶೋನಾ? ಯಾ. ಹೇಗೆ?
ನೋಡು. ಸೀಕ್ವೆನ್ಸ್ ಟ್ರಿಪ್ಲೆಟ್ 4 ಕಾರ್ಡು ಕರೆಕ್ಟ್ ಆಗಿದೆಯಲ್ಲ. ಶೋ ಸರ್. ಓಹೋ ದೊಡ್ಡಪ್ಪ ಅವ್ರು ಬಂದಿಲ್ವಾ? ದೊಡ್ಡಪ್ಪ ಅಂದ್ರೆ ಏನಕ್ಕೆ ಇಷ್ಟು ಕೋಪ ಇವನ್ಗೆ? ನಿಮ್ ಮನೆ ಕೆಲಸದವಳು ಇಲ್ಲಿ ನಡೆದಿರೋದೆಲ್ಲ ಕೇಳಿಸ್ಕೊಂಡಿದ್ದು, ಅದಕ್ಕೆ ಬಾಯಿ ಮುಚ್ಚಿಬಿಟ್ಟೆ. ಉಸಿರುಗಟ್ಟಿ ಸತ್ತೋಗ್ಬಿಟ್ಲು. ರಫ್ ಹ್ಯಾಂಡಲಿಂಗ್. ಮರ್ಯಾದೆಯಿಂದ ಲ್ಯಾಪ್ಟಾಪ್ ಎಲ್ಲಿದೆ ಅಂತ ಹೇಳಿ ಪೇಪರ್ಗೆ ಸೈನ್ ಹಾಕು, ಇಲ್ಲ ಅಂದ್ರೆ ನಿನಗೂ ಕೂಡ ಅವಳ ಗತಿನೇ ಬಂದ್ಬಿಡುತ್ತೆ. ಏಯ್, ಆ ಇಂಜೆಕ್ಷನ್ ಕೊಡೋ ಅವನ್ಗೆ. ಏನು ನಡೆಯಲ್ಲ. ಪಾಪ ಸಾಯಿಸ್ಬೇಡ ಅಂತ ಇದ್ದಾನಣ್ಣ. ಮರ್ಯಾದೆಗೆ ಆ ಲ್ಯಾಪ್ಟಾಪ್ ನನಗೆ ಕೊಡು. ಸೈನ್ ಹಾಕೋವರೆಗೂ ಬದುಕ್ಬೇಕಲ್ವಾ ನೀನು? ಬೇಗ ಕೊಟ್ಟು ಸಾಯಲೇ. ಏಯ್ ನಡೀರೋ, ಅವನಾಗೋನೆ ದಾರಿಗೆ ಬರ್ತಾನೆ. ಏಯ್ ರತ್ನ ಬಾಯ್ಲಿ. ಅದೇನಿಲ್ಲ, ನಾವಿಬ್ರು ಸೇರಿ ಸರ್, ದೊಡ್ಡಪ್ಪ ಅವ್ರು ಇನ್ನೂ ಬಂದಿಲ್ವಾ? ಬರಲ್ಲ, ಸತ್ತೋದ್ರು. ಅಯ್ಯೋ ಕಾಮಿಶ ಸತ್ತೋದ್ನಾ? ಆಚೆ ಹೋಗಿ ಪೆಂಡಲ್ ಹಾಕ್ಸು. ಅಯ್ಯೋ ರಮ್ಮ, ದೊಡ್ಡಪ್ಪ ಸತ್ತೋದ್ರ. ನನ್ನ ಪರಿಸ್ಥಿತಿ ದೊಡ್ಡಪ್ಪ ದೊಡ್ಡಪ್ಪ. ಅಯ್ಯೋ, ಹಾಗಾದ್ರೆ ನನ್ ಪರಿಸ್ಥಿತಿ ಏನು? ಎಲ್ಲೂ ಬಚ್ಚಿಟ್ಟಿರ್ಬೋದು. ಇಷ್ಟು ದೊಡ್ಡ ಮನೇಲಿ ಎಲ್ಲಿ ಅಂತ ಹುಡುಕ್ಲಿ? ಅಷ್ಟೊಂದು ದುಡ್ಡನ್ನ ಬಚ್ಚಿಟ್ಟಿರ್ತಾನೆ ಅಂದ್ರೆ ಯಾವ್ದಾದ್ರು ಸೀಕ್ರೆಟ್ ಜಾಗದಲ್ಲಿ ಬಚ್ಚಿಟ್ಟಿರ್ತಾನೆ. ಈ ರೂಮಲ್ಲಿ ಏನಾದರೂ ಬಚ್ಚಿಟ್ಟಿರ್ತಾನ? ಇಲ್ ನೋಡು, ನಿನ್ ಫಸ್ಟ್ SMS. ಈ SMS ನನ್ನ ಹಾಳ್ ಮಾಡಿದ್ದು. ಆಕ್ಚುಲ್ ಆಗಿ ರಾಂಗ್ ನಂಬರ್ ಕಳಿಸ್ದೆ, ನಿನಗ್ ಬಂದ್ಬಿಡ್ತು. ನಾಚಿಕೆನೇ ಇಲ್ಲ ನಿನ್ಗೆ. ಛೀ! ಅದು ಹಾಗಲ್ಲ ರತ್ನ, ಅದು ಏನಂದ್ರೆ ರತ್ನ. ಛೀ, ಹೋಗು. ರತ್ನ ಬಿಡು. ರತ್ನ ಬಿಡು ಅಂತ ಹೇಳಿದ್ನಲ್ಲ. ರತ್ನ ಬಿಡು ನನ್ನ. ಅಯ್ಯೋ, ಇವ್ರು ಇವತ್ತು ನಿದ್ದೆ ಮಾಡಲ್ಲ ಅನ್ಸುತ್ತೆ. ತುಂಬಾ ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ. ಅವತ್ ನೀನ್ ಏನಂದೆ? ಕಾಮೇಶ್ ಹೆಂಡತಿ ಊರ್ಗ್ ಹೋಗ್ತಿದ್ದಾಳೆ, ನಾವ್ ಗೋವಾಗ್ ಹೋಗ್ತಿದೀವಿ, ಅವ್ರನ್ನ ಮಾಯ ಮಾಡೋ, ಎಣ್ಣೆ ಬಡ್ಸೋ, ಮನೆ ನಿನ್ ಹೆಸರಲ್ಲಿ ಬರ್ಸ್ಕೊತೀನಿ ಅಂತ ಹೇಳ್ತಿಯಲ್ಲ. ಹೇಳ್ದೆ. ಹೋಗ್ಬಿಟ್ ಬಂದ್ಯಾ? ಎಲ್ಲೋಗಕ್ಕಾಯ್ತು? ನನ್ನ ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡು ಅಂತ ಹೇಳಿ ಈ ಕಾಮಿಶ ಎಲ್ಲೋ ಹೋಗ್ಬಿಟ್ಟ. ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡ್ದ್ಯಾ? ಸ್ವಿಚ್ ಆಫ್. ಅಯ್ಯೋ, ಈ ಟಿವಿ ಸೀರಿಯಲ್ ಕತೆ ನನ್ನ ಹತ್ರ ಹೇಳ್ಬೇಡ. 6 ತಿಂಗಳಿಂದ ಇದೇ ಹೇಳ್ತಿದ್ಯಾ. ನೋಡು, 2 ದಿನದಲ್ಲಿ ಬರ್ತೀನಿ. ಮನೆ ಪೇಪರ್ಸ್ ಆದ್ರೂ ಕೊಡು, ಅಥವಾ ನಾನು ಕೊಟ್ಟರು ಅಡ್ವಾನ್ಸ್ ಆದ್ರೂ ವಾಪಸ್ ಕೊಡು. ಹುಷಾರು, ಅರ್ಥ ಆಯ್ತಾ? ನಾಟಕ ಮಾಡ್ತಾಳೆ, ನಾಟಕ. ಈ ನನ್ ಮಗನ್ ಕಾಟದಿಂದ ಯಾವಾಗ ತಪ್ಪಿಸ್ಕೊತೀನೋ ನಾನು. ಕೇಳಿಸ್ಕೊಂಡ್ಬಿಟ್ಯಾ? ಕಣ್ಣು ಮುಚ್ಕೊಂಡು ಎಲ್ಲ ಕೇಳಿಸ್ಕೊಂಬಿಟ್ಟೆ. ಯಾರಿಗ್ ಹೇಳ್ತೀಯಾ? ಇಬ್ರಿಗೆ ಹೇಳ್ತೀನಿ. ಇಬ್ರಿಗ? ಕೇಳ್ದವ್ರಿಗೆ, ಕೇಳಿಸ್ಕೊಳ್ದಿರ ಅವ್ರಿಗೆ. ನೋಡು ನೋಡು, ಯಾರಿಗೂ ಹೇಳ್ಬೇಡ. ನಿಂಗೆ ಏನ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ತೀನಿ. ನೀನೇನು ಅಡ್ಜಸ್ಟ್ ಮಾಡೋದು? ನಿನಗೆ ಒಂದು ದೊಡ್ಡ ಬಂಪರ್ ಆಫರ್ ಕೊಡ್ತೀನಿ. ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು. ಹೆಲ್ಪಾ? ಎಸ್. ಈ ಮನೇಲಿ ನಿನ್ಗೆ ಗೊತ್ತಿದಿರೋದು ಇನ್ನೊಂದು ಮ್ಯಾಟ್ರ್ ಇದೆ. ಮ್ಯಾಟ್ರಾ? ಎಸ್, ಹೇಳ್ತೀನಿ, ಕೇಳಿಸ್ಕೊ. ಅರ್ಥ ಆಯ್ತಲ್ವಾ? ಇದು ವಿಷಯ. ನನ್ನ ಜೊತೆ ಕೈ ಜೋಡಿಸಿದ್ರೆ 50-50. ಸರಿ, ನನ್ಗೋಕೆ. ಕಾಮೇಶ್ ಎಲ್ಲಿ? ಸೀಕ್ರೆಟ್ ಹೇಳಲ್ಲ. ಅಯ್ಯೋ, ಯಾರು ಇವರೆಲ್ಲ? ಗೊತ್ತಿಲ್ಲ ಗುರುಗಳೇ. ಯಾರಾದ್ರೆ ನಮ್ಗೇನು? ನಾವು ನಿಧಿ ತಗೊಳಕ್ ಬಂದಿದೀವಿ. ನಮ್ ಕೆಲ್ಸ ಮುಗಿಸ್ಕೊಂಡು ಇಲ್ಲಿಂದ ಹೋಗೋದಷ್ಟೇ. ಸರಿ ಬನ್ನಿ. ಅಮ್ಮ ಧನಲಕ್ಷ್ಮಿ, ಅಮ್ಮ ಧನಲಕ್ಷ್ಮಿ, ನೀನ್ ಇಲ್ಲಿದ್ಯಮ್ಮ?
ಯಾರೋ ಕಟ್ಟಾಕಿದ್ದಾರೆ ಪಾಪ. ಏನದು ಅವ್ನ್ ಯಾರು ಅಂತ ಗೊತ್ತಾ ನಿಂಗೆ? ಗೊತ್ತಿಲ್ಲ. ಮತ್ ನಿಂಗ್ಯಾಕೋ ನಾವ್ ಹೇಳಕ್ಕೋ ಬಂದಿದೀವಿ ಇಲ್ಲಿ? ನಿಧಿ ಕದಿಯೋಕೆ. ನಾವ್ ನಿಧಿ ಕದಿಯಕ್ ತಾನೇ ಬಂದಿರೋದು. ಅದು ಬಿಟ್ಟಲ್ಲಿ ಅಂತ ಟೆಂಪ್ಟ್ ಆಗ್ತಾ ಇದಾರಲ್ಲ ಅವನು. ನಮ್ ಧನಲಕ್ಷ್ಮಿ ಕ್ಷಮಿಸೋದಿಲ್ಲ. ಬಾ ಕೂತ್ಕೋ, ಕೆಲ್ಸ ಮುಗ್ಸೋಣ. ಸುಮ್ನೆ ಏಯ್ ನೀನ್ ಬರೀ ಇವಳು ಹೇಳಿದ್ ನಿಜನೇನಾ? ಈ ಕಾಮೇಶ ಎಲ್ಲೂ ಕಾಣಿಸ್ತಾ ಇಲ್ಲ. ಇವಳ ಮೇಲಂತೂ ನಂಬಿಕೆ ಬರ್ತಿಲ್ಲ. ಅವನಿಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವೇ? ಅವನ್ ಸಿಗ್ಬೇಕು, ಅವಾಗ ಮಾಡ್ತೀನಿ ಇವಳಿಗೆ ಸರಿಯಾಗಿ. ನಾಳೆ ಬರ್ತೀನಿ. ಓಂ ಲಕ್ಷ್ಮೀ ತಾಯೇ ನಮಃ, ಓಂ ದುರ್ಗಾ ಮಾತೆಯೇ ನಮಃ, ಓಂ ಅಷ್ಟಲಕ್ಷ್ಮಿಯೇ ನಮಃ. ಆದಷ್ಟು ಬೇಗ ಧನಲಕ್ಷ್ಮಿ ನಮ್ಗೆ ಸಿಗ್ಲೇ ನಮಃ. ಧನಲಕ್ಷ್ಮಿ ಅವ್ರ ತಂಗಿಯೇ ನಮಃ. ಅದ್ರ ಮೇಲಿರೋ ಬೊಟ್ನ ತೆಗೆದು ಹಣೆಗಿಡ್ಕೋ. ಓಂ ಧನಲಕ್ಷ್ಮಿ ನಮಃ. ನಮಸ್ಕಾರ ಬೇಡ ಅಮ್ಮಂಗ್ ನಮಸ್ಕಾರ ಮಾಡಲೇ. ಅಮ್ಮಂಗೆ ಕೈ ಮುಗಿದ್ ಬೇಡ್ಕೋ, ಆಶೀರ್ವಾದ ಮಾಡ್ತಾಳೆ. ಏಯ್ ಅನ್ಬೇಡ, ಅಮ್ಮಂಗ್ ಕೋಪ ಬರುತ್ತೆ. ಏಯ್ ಶಿಷ್ಯ ನಮಸ್ಕಾರ ಮಾಡ. ಲಕ್ಷ್ಮಿ ಅಮ್ಮ ಕಾಪಾಡಮ್ಮ. ಏಯ್ ಅಮ್ಮಂಗ್ ನಮಸ್ಕಾರ ಮಾಡ, ಇಲ್ಲಾಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಏಯ್ ನಮಸ್ಕಾರ ಮಾಡು, ನಮಸ್ಕಾರ ಮಾಡ. ಏಯ್ ಬೇಯ ಬರೀ ಅನ್ನೋದಲ್ಲ, ಮುಗೀತು. ಗಂಟ್ ಕಟ್ಟೋದು. ರಾಹು ಬಂದ. ಏನಕ್ಕೆ ಗುರುಗಳೇ? ಅಡ್ಡ ಬಂದ್ಬಿಟ್ಟಿದಾನೆ. ನಾಳೆ ಹೋಗ್ತಾನೆ. ನಾಳೆ ಇದೇ ಟೈಮ್ಗೆ ಬರೋಣ ಆಯ್ತಾ? ಬೇಗ. ಹಾ ಹಾ. ಅಯ್ಯೋ ಮಾಡ್ಬೇಡ. ದೂರ ಇರು. ಅಮ್ಮ ತಾಯಿ ಸರಿ ಮಾಡ್ಕೊಳಮ್ಮ, ಸರಿನಾ? ಅವನ್ನ ಕಟ್ಟಾಕಿದ್ರೆ ಸರಿ ಹೋಯ್ತು, ಇಲ್ಲಾಂದ್ರೆ ನೀನ್ ಬಾಳೆ ಹಾಳು ಮಾಡ್ಬಿಡ್ತಿದ್ದ ತಾಯಿ. ದೂರ ಹೋಗ, ಹತ್ರ ಬರ್ಬೇಡ. ಅದೇ ಅನ್ಕೊಂಡು ಬರೀ ಕಡೆ ನಾಳೆ ಬಂದು ನೋಡ್ಕೊಳ್ಳೋಣ. ಬಾಗ್ಲಾಕೋ. ಓ ಅಯ್ಯೋ ನಿನ್ನ, ಅವಳು ಇವನ್ನ ಇಲ್ಲಿ ಬಚ್ಚಿಟ್ಟಿದ್ದಾಳ. ನನ್ನ ಹತ್ರ ಅಡ್ವಾನ್ಸ್ ಇಸ್ಕೊಂಡು ನಿನ್ನ ಇಲ್ಲಿ ಬಚ್ಚಿಟ್ಟಿದ್ದಾಳ. ದೊಡ್ಡ ಕಿಲಾಡಿನೇ ಅವಳು. ಇನ್ನೊಂದ್ ಸೆಟಪ್ಪ. ಆ ಸುಬ್ಬರಾಜು ಮತ್ತೆ ಅವನ ಜೊತೆಲಿರೋರು ಬಂದು ಇವಳನ್ನ ಬಿಸಾಕ್ ಹೋಗಿದ್ದಾರೆ. ಸೆಟಪ್ ಅಲ್ಲ, ಶವನ ಬಿಸಾಕಿದ್ದಾರೆ. ಯಾಕೆ ಸಾಯಿಸಿದ್ರು? ಯಾಕೆ ಸಾಯಿಸಿದಾರೋ ನನಗೇನ್ ಗೊತ್ತು. ಯಾಕೆ ಸಾಯಿಸಿರ್ತಾರೆ? ಪಾಪ ಅವಳನ್ನು ಜೊತೆಲಿ ಕರ್ಕೊಂಬ. ನಡಿ. ಬಾಯಿ ಮುಚ್ಚಿದ್ರೆ ಸತ್ತೋಗ್ತೀನಾ? ಇವ್ರು ಆಡ್ತಿರೋದ್ ನೋಡ್ತಿದ್ರೆ ಕಾಮಿಶ ಬರೋವರೆಗೂ ಹೋಗಲ್ಲ ಅಂತ ಅನಿಸ್ತಿದೆ. ಆದ್ರೆ ಕಾಮೇಶ್ ಏನಕ್ಕೆ ಬರ್ತಾನೆ? ನಮ್ ಕೆಲ್ಸ ಆಗೋವರೆಗೂ ಅವ್ನು ಬರಲ್ವಲ್ಲ. ಇವ್ರು ಇಲ್ಲೇ ಇದ್ರೆ ಮತ್ತೆ ನಮ್ ಕೆಲ್ಸ. ಹೇಳ್ತೀನಿ ಕೇಳು, ಅವ್ರಿಬ್ರು ಮಧ್ಯೆ ಜಗಳ ತಂದಿಟ್ರೆ ಅವರೇ ಹೋಗ್ಬಿಡ್ತಾರೆ. ಆದ್ರೆ ಜಗಳ ಹೇಗ್ ತಂದಿಡೋದು? ಜಗಳ ತಂದಿಡೋದು ನೀನ್ ನನ್ನ ಕೇಳ್ತಿದ್ಯಾ? ಆ ವಿಷಯದಲ್ಲಿ ನೀನ್ ಮೊದ್ಲೇ ಎಕ್ಸ್ಪರ್ಟ್ ಅಲ್ವಾ? ಸುಮ್ನಿರು, ತುಂಬಾ ಹೊಗಳ್ಬೇಡ. ಇದು ನೀನ್ ಹೊಗ್ಲಿಕ್ಕೇನಾ? ಅಯ್ಯ ನಿನ್ನ. ಇದೇನಿದು ಉಪ್ಪಿಟ್ಟು? ನಾನ್ ನಿನಗ್ ದೋಸೆ ಮಾಡು ಅಂತ ಹೇಳಿದ್ನಲ್ಲ. ಯಜಮಾನ್ರು ಇಡ್ಲಿ ಬೇಡ ಅಂದ್ರು ಅಮ್ಮವ್ರೆ. ಹಾ, ನಾನೇ ಉಪ್ಪಿಟ್ಟು ಮಾಡಕ್ ಹೇಳಿದ್ದು, ತಿನ್ನಲ್ವಾ? ನನ್ ಮಾತನ್ನ, ನನ್ನ ಇಷ್ಟನ ನೀನ್ ಯಾವತ್ತೂ ಕೇರ್ ಮಾಡಲ್ಲ. ನೀನ್ ಯಾವಾಗ್ಲೂ ಹೀಗೆ ನನ್ ಮೇಲೆ ಹಚ್ಚಲಾಯ್ಸಕ್ ನೋಡ್ತೀಯ. ಜಸ್ಟ್ ಹಿಟ್ ಯುವರ್ ಈಗೋ. ರತ್ನ ಒಂದ್ ನಿಮಿಷ ನಿಲ್ಲು. ರತ್ನ, ನೀವಿಬ್ರು ಮದ್ವೆ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ರೆ ಯಜಮಾನ್ರೆ, ಇಡ್ಲಿಗೆ ಇಷ್ಟು ದೊಡ್ಡ ಸೀನ್ ಮಾಡೋರು ಇನ್ ಮದ್ವೆ ಆದ್ಮೇಲೆ ಅದೆಷ್ಟು? ಬಿಡಿ, ನಿಮ್ ಇಷ್ಟ, ನನ್ಗೆ ಯಾಕೆ? ಇವಳ್ದು ಸ್ವಲ್ಪ ಜಾಸ್ತಿನೇ ಆಯ್ತು. ಅಷ್ಟಕ್ಕೂ ನೀವೇನ್ ಕೇಳಿದ್ರಿ ಅಂತ? ಸಿಂಪಲ್ ಆಗಿ ಒಂದ್ ಇಡ್ಲಿ ತಾನೇ ಕೇಳಿದ್ದು, ಅದಕ್ಕೆ ಆತರ ಬೇಡ ಅನ್ಬೇಕಾ? ಇನ್ ನೀವೇನಾದ್ರೂ ಮದ್ವೆ ಆದ್ರೆ ನಿಮ್ಗೆ ಇಷ್ಟವಾದ ಇಡ್ಲಿನ ಪರ್ಮನೆಂಟ್ ಆಗಿ ಮರಿಬೇಕು. ಏಯ್, ನಾನ್ ಇಡ್ಲಿ ತಿಂತೀನ ಉಪ್ಪಿಟ್ಟು ತಿಂತೀನ ಅದ್ ನನ್ನ ಇಷ್ಟ. ಯು ಮೈಂಡ್ ಯುವರ್ ಓನ್ ಬಿಸ್ನೆಸ್, ಓಕೆ? ಈಗ ಬತ್ತಿ ಇಟ್ಟಿದ್ದೀನಿ, ಇನ್ನೇನು ಉರಿಯಕ್ ಶುರು ಆಗತ್ತೆ. ಯಾಕಿಲ್ ನಿಲ್ಲಿಸ್ದೆ? ಇಳಿ, ಹೇಳ್ತೀನಿ. ಇಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ನಾನು ನಮ್ಮ ಮಾವ ಇಲ್ಲೇ ತಿಂತಿದ್ವಿ. ಇವ್ರ ಹೆಸರು ಮಲ್ಲಣ್ಣ. ಅಣ್ಣ ಅವ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮಲ್ಲಣ್ಣ. ಕೂತ್ಕೊಳ್ಳಿ ಅಣ್ಣ. ಬಾಮ್ಮ. ಏನಣ್ಣ ಮದ್ವೆ ಕರಲೇ ಇಲ್ಲ? ಮದ್ವೆ
ಮದ್ವೆ ಏನು ಅವನಾ ಹೂವಾನ? ಏನ್ ಮಲ್ಲಣ್ಣ ಇಲ್ಲೇ ಕೋಪಿಸ್ಕೊಂಡಿದ್ರೆ ನಿಂದೇನ್ ಆಂಕರಿಂಗು? ಹೋಗ್ ಕೆಲ್ಸ ನೋಡ್ಕೋ ಹೋಗು. ನನಗೆ ಯಾಕೆ ಬಿಡಿ, ಸರಿ ಆಯ್ತು, 2 ದೋಸೆ ಹಾಕಿ. ಆಹು ಏನೋ ಊಹಾ ಏನೋ. ಅಯ್ಯೋ ಅದೊಂದು ಲ್ಯಾಂಗ್ವೇಜ್ ಬಿಡು. ಈಗ ನಮ್ಮ ಸಾಫ್ಟ್ವೇರ್ ಅಲ್ಲಿ ಸಿ ಶಾರ್ಪ್ ಮತ್ತೆ ಪ್ಲಸ್ ಪ್ಲಸ್ ಇರುತ್ತಲ್ಲ, ಅದೇ ಅದೇ ತರ. ಏನು ಅಂತಿರೋದು? ಏ, ಸುಮ್ನೆ ಇರೆ. ಫಿಗರ್ ಚೆನ್ನಾಗಿದ್ದಾಳೆ. ದೋಸೆ ಸಖತ್ತಾಗಿದೆ ಕಣ. The game starts now. ಅಬ್ಬಾ ಮಾಡಿರೋದ್ ಫೈಟು ನೀನ್ ಅಮ್ಕ್ತಿರೋದ್ ಸಾಲ್ತಿಲ್ಲ ತುಳಿ. ಮದ್ವೆ ಆಗ್ಲಿ ನಿನಗ್ ಬೆಂಡೆತ್ತೀನಿ. ಇನ್ನ ಸ್ವಲ್ಪ ಕೆಳಗೆ, ಈ ಬಾಯಿಲಿ ಇನ್ನು ಕೆಳಗೆ, ಅಲ್ಲಿ ನೋಡು. ಇನ್ನ ಈ ಕಡೆ.
ಇಡ್ಲಿಯಿಂದ ಜಗಳ ಆಡ್ತಾರಿ ಅನ್ಕೊಂಡ್ರೆ ಇಬ್ರು ಅನ್ಯೋನ್ಯವಾಗಿದಾರಲ್ಲ, ಏನ್ ಮಾಡೋದೀಗ? ಏನ್ ಯೋಚನೆ ಮಾಡ್ತಿದ್ಯಾ? ಇಬ್ರಿಗೂ ಕೈ ಮಾಡ್ಕೊಟ್ರೆ ಅವರೇ ಜಗಳ ಆಡ್ತಾರೆ. ಎಸ್. ಚಿಕ್ಕ ಯಜಮಾನ್ರೆ, ಹಾ ಏನು ಅಡ್ಗೆ ಏನ್ ಮಾಡ್ಬೇಕು ಅಂತನಾ? ಕೈ ಮಾಡು. ತುಂಬಾ ನೋವಾಗ್ತಿದೆ, ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ. ಸೂಪರ್ ನಂದು, ನನ್ಗೂ ಇಷ್ಟಾನೆ. ಸ್ವಲ್ಪ ಖಾರವಾಗಿ ಮಾಡು ಸಕ್ಕು. ಮಸಾಲಾನು ಸ್ವಲ್ಪ ಜಾಸ್ತಿನೇ ಹಾಕು. ಹೌದು. ಹೋಗು. ನಿಮ್ಮಿಬ್ಬರನ್ನು ಈ ತರ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಚಿಕ್ಕ ಯಜಮಾನ್ರೆ. ಏನು ಈ ತರ ತುಳಿಸ್ಕೊಂತಿರೋದಕ್ಕ? ಅಯ್ಯೋ ಅದಲ್ಲ, ನೀವ್ ಹೀಗೆ 10 ದಿನ ಖುಷಿಯಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. 10 ದಿನ ಏನು? ನೀನ್ ಇಲ್ಲೇ ಇರ್ತೀಯ ಅಂದ್ರೆ ನಿನ್ ಜೊತೆ ನಾನು ಇಲ್ಲೇ ಇದ್ಬಿಡ್ತೀನಿ, ಶಾಶ್ವತವಾಗಿರ್ತೀಯ. ಛೀ, ನೀವ್ ಯಾವಾಗ್ಲೂ ಹೀಗೆ. ಅಯ್ಯೋ ಅಬ್ಬಾ, ಯಾಕೆ ಎಮ್ಮೆ ಒದ್ದೆ? ನಾವೇ 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 ಚೆನ್ನಾಗಿದೆ. ಯಾರು ತೆಗ್ದಿರ್ತಾರೆ? ಇಲ್ಲಿ ಹೇಗ್ ಬಂತು? ಅಂದ್ರೆ ನಮ್ಮನ್ನ ಯಾರೋ ವಾಚ್ ಮಾಡ್ತಿದ್ದಾರೆ. आप जिस नंबर पर कॉल कर रहे हैं वो अस्थायी रूप से ಛೇ, ನಮ್ಮ ಮಾವನ್ ಫೋನ್ ಯಾವಾಗ್ಲೂ ಸ್ವಿಚ್ ಆಫೇ. ಸಂಡೇ ಒಳಗ್ ಬರ್ತೀನಿ ಅಂದ, ಇಲ್ಲಿವರೆಗೂ ಬಂದಿಲ್ಲ. ಅವ್ರಿಗೇನಾಗಿರುತ್ತೆ? ಈ ಅಮ್ಮ ಭಯಂಕರವಾಗಿದ್ದಾಳೆ. ಏನ್ ಕಂಡ್ರೆ ಪೆನೆ ಮುಷ್ಟೆಲ್ಲ ಹಾಗೆ ನೋಡ್ತಾ ಇದ್ದಾಳೆ. ಅಕ್ಕ ನಿಂದೇನ್ ಕ್ಯಾರೆಕ್ಟರ್? ಎಕ್ಸ್ಪ್ರೆಷನ್ ಆದ್ರೂ ಕೊಡು, ಡೈಲಾಗ್ ಆದ್ರೂ ಹೇಳು. ನನಗ್ ಭಯ ಬರ್ತಾ ಇದೆ. ಸ್ವಲ್ಪ ಕಿರ್ಚು. ಏಯ್ ಕಮಾನ್ 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 ಕಮಾನ್. ಏಯ್ ಒಂದು ಡೈಲಾಗ್ ಆದ್ರೂ ಮಾತಾಡಮ್ಮ. ನೋಡ್ತಾ ಇದ್ದಾಳ ಅಥವಾ ಕಣ್ಬಿಟ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳ? ಏನು ಗೊತ್ತಾಗ್ತಿಲ್ವೇ? ಏನು ವಾಸನೆ ಬರ್ತಾ ಇಲ್ಲ? ಏನೋ ಇರ್ಬೇಕೇನೋ. ಯಾರ್ ನೀನು? ಕಿರ್ಚಿಬೇಡ, ನಾನೇನು ಮಾಡಲ್ಲ. ನಿನಗಷ್ಟು ಸೀನ್ ಇಲ್ಲ ಬಿಡು. ನಿನ್ಗೆ ಹೇಗೆ ಗೊತ್ತು? ಇದನ್ನೆಲ್ಲ ಬಿಟ್ಟಾಕು. ಈ ಹುಡುಗಿಯಲ್ಲಿ ಯಾಕೆ? ಸಾಯಿಸೋದಿಕ್ಕೆ. ಯಾರ್ ಸಾಯ್ಸಕ್ ಹೇಳಿದ್ದು? ಕಾಮೇಶ್. ಎಷ್ಟ್ ಕೊಡ್ತೀನಿ ಅಂದ್ರು? 10 ಲಕ್ಷ. ನಾನ್ ನಿಂಗ್ ಕೋಟಿ ಕೊಡ್ತೀನಿ, ಕಾಮೇಶನ್ ಸಾಯಿಸ್ಬಿಡು. ನನ್ನ ಹತ್ರ ತುಂಬಾ ಕೋಟ್ಗಳಿದೆ ಬೇಬಿ. ನಾನ್ ಹೇಳಿದ್ದು ಈ ದರಿದ್ರ ಕೋಟ್ ಬಗ್ಗೆ ಅಲ್ಲ, ಕೋಟಿ ರೂಪಾಯಿ ಕ್ಯಾಶ್. ಕೋಟಿನ ಕನ್ಫರ್ಮ್? ಡಬಲ್ ಕನ್ಫರ್ಮ್. ಡೀಲ್ ಓಕೆ. ಕಾಮೇಶ್ ಟಾರ್ಗೆಟ್. ಅಣ್ಣು, ಕಾಮೇಶ್ ಹೋಗ್ಬಿಟ್ಟಣ್ಣು. ಈ ಶವ ಏನಾದ್ರೂ ತಿನ್ಕೊಂಡ್ಬಿಡ್ತಾ? ಡೆಡ್ ಬಾಡಿ ಹೇಗೋ ತಿನ್ನುತ್ತೆ ಅಣ್ಣ. ನಾನ್ ನೋಡಿದ ಸೀರಿಯಲ್ ಅಲ್ಲೂ ಸೇಮ್ ಹಿಂಗೇನೆ. ಡೆಡ್ ಬಾಡಿಯಿಂದ ದೆವ್ವ ಆಚೆ ಬಂದು ಬದುಕಿರೋನ್ನೆಲ್ಲ ತಿಂದ್ಬಿಟ್ಟಿತ್ತು. ಏಯ್, ಹಂಗಂದ್ರೆ ಮೂಳೆ ಇಲ್ಲೋ? ಮೂಳೆನೂ ತಿಂದ್ಬಿಟ್ಟಿದೆ ಅನ್ಸತ್ತೆ. ಈ ನನ್ ಮಗನ್ ಇಲ್ಲೇ ಕಟ್ಟಾಕ್ರೋ. ಏನಣ್ಣ ನನ್ನೇ ಕಟ್ಟಾಕು ಅಂತೀಯ? ನಾನೇನ್ ಮಾಡ್ದೆ? ಮತ್ತಿನ್ನೇನೋ ದೆವ್ವ ಗಿವ್ವ ಅಂತ ಮಾತಾಡ್ಕೊಂಡು. ಅದಲ್ಲ ಅಣ್ಣ, ಕಾಮೇಶ್ ತಪ್ಪಿಸ್ಕೊಂಡಿದ್ದ ಅನ್ಕೊಳಲೆ ಬೇಕೂಫ. ಮತ್ತೀಗ ಇನ್ನೇನಣ್ಣ? ಏನೋ ಮತ್ತೆ ಈ ಬಂಗ್ಲೆಗೆ ಅವನು ಕಾವಲು ಕಾಯೋ ನಾಯಿ ತರ ಎಲ್ಲೋದ್ರೂ ಇಲ್ಲಿಗೆ ಬಂದೇ ಬರ್ತಾನೆ. ಅವ್ನ್ ಯಾವಾಗ ಬರ್ತಾನಂತ ನಮ್ಗೆ ಗೊತ್ತಣ್ಣ. ನೀನೊಂದ್ ಕೆಲ್ಸ ಮಾಡು, ಇಲ್ಲೇ ಇದ್ದು ದೂರದಿಂದ ಅವನ್ನೇ ಕಾಯಿ. ಅವನ್ ಯಾವಾಗ ಬರ್ತಾನೆ, ಏನ್ ಮಾಡ್ತಾನೆ ಅಂತ ನಿನಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸರಿ ಅಣ್ಣ. ಸರಿ, ನಡೀರಿ. ನಡಿಯಣ್ಣ. ಇಷ್ಟು ಜಾಗಿಂಗ್ ಮಾಡಿದ್ ಸಾಕು, ಬಾ ಹೋಗಿ ಶೆಟ್ಲ್ ಆಡೋಣ. ಏನು ಇಷ್ಟಕ್ಕೆ ಸುಸ್ತಾಗ್ಬಿಟ್ಯಾ? ನಿಜ ಹೇಳು ನಂದು, ಆ ಫೋಟೋನ ನಿಮ್ ಮಾವಂಗೆ ನೀನೇ ಕಳ್ಸಿದ್ದಲ್ವಾ? ರಾತ್ರಿಯಿಂದ ಇದೇ ಪ್ರಶ್ನೆ ಕೇಳಿ ಕೇಳಿ ಸಾಯಿಸ್ತಿದ್ಯಲ್ಲೇ.
ರಸಿಕಾ ಬಲು ಮೆಲ್ಲನೆ ತೂರಡ್ ನಿನ್ ಮಾವನ್ ಮಗಳನ್ನ ನೀನ್ ಮದ್ವೆ ಆಗ್ಬೋದಲ್ಲ, ಯಾಕೆ ಇಷ್ಟ ಇಲ್ಲ? ನಮ್ಮ ಮಾವ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಓದಿಸಿದ್ದಾರೆ, ಬೆಳೆಸಿದ್ದಾರೆ. ಇನ್ನೇನ್ ಬೇಕು? ಓದ್ಸಿದಾರಲ್ವಾ, ಮಗಳನ್ ಕೊಡೋದ್ರಲ್ಲಿ ಏನ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನಂತ ಕೇಳ್ತಿಯಲ್ಲೇ? ನಮ್ಮ ಮಾವ ಅಂತೂ ತುಂಬಾ ರಿಚ್ಚು. ಅವ್ರಂತಸ್ತಕ್ ತಕ್ಕನಂಗೆ ಯಾರಿಗಾದ್ರೂ ಮದುವೆ ಮಾಡಿಸ್ತಾರೆ. ನೀನು ಹೋಗಿ ಆಡಲ್ಲಿ. ನಿನ್ನ ಅಂದಕ್ಕೆ ನಾ ಸೋತೇನು ನನ ಅಬ್ಬಾ, ನಂದು ನಿಮ್ ಮಾವನ್ ಮಗಳ ಮದ್ವೆ ವಿಷಯದಲ್ಲಿ ನಿನ್ ಸೆಂಟಿಮೆಂಟ್ ಏನು ಅಂತ ನನ್ಗೆ ಅರ್ಥ ಆಯ್ತು ಬಿಡು. ಏನಪ್ಪ ಕಾರಣ? ನಿನ್ ಮಾವನ್ ಮಗಳನ್ನ ಮದ್ವೆ ಆದ್ರೆ ತಗ್ಗಿ ಬಗ್ಗಿ ನಡಿಬೇಕು, ಏನ್ ಹೇಳಿದ್ರು ಎಸ್ ಬಾಸ್ ಅನ್ಬೇಕು. ಅದೇ ನನ್ನಂತ ಅಮ್ಮಾಯಕ್ಕಳನ್ನ ಮದ್ವೆ ಅದೇ ಅನ್ಕೋ, ನಿಂತ್ಕೊಂಡ್ರೆ ನಿಂತ್ಕೋತೀನಿ, ಕೂತ್ಕೊಂಡ್ರೆ ಕೂತ್ಕೋತೀನಿ. ಆಹಾ, ಅದಕ್ಕೆ ಅಲ್ವಾ ಎಲ್ಲಾರ್ಗೂ ಅಲ್ಲಿ ಯೂರಿನ್ ಮಾಡ್ಬೇಡ, ಇದನ್ನಿಷ್ಟೇ ಬೇಯಿಸ್ಬೇಕು, ಸ್ವಲ್ಪ ಅನ್ನ ತಿನ್ನು, ಈ ತರ ನ್ಯೂಟ್ರಿಷಿಯಸ್ ವಿಷಯ ಹೇಳಿ ಜನಕ್ ತಲೆ ತಿಂತೀಯ. ನೀನ್ ದೊಡ್ಡ ಹಿಟ್ಲರ್ ಕಣೆ. ನಿನಗಿಂತಾನಾ? ಚಿಕ್ಕ ಯಜಮಾನ್ರೆ, ನೀವಿಲ್ಲಿ ಹಾಲಿಡೇಸ್ ನ ಎಂಜಾಯ್ ಮಾಡಕ್ ಬಂದಿದ್ದೀರಾ ಅಥವಾ ಮದ್ವೆ ಮಾಡ್ಕೊಳಕ್ ಬಂದಿದ್ದೀರಾ? ನಿನ್ನ ಇಂಟ್ರೆಸ್ಟ್ ಏನು? ಏನೂ ಇಲ್ಲ, ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ನೀವು ಹೊಡೆದಾಡಿದ್ರು ಚೆನ್ನಾಗಿರುತ್ತೆ, ಸಂತೋಷವಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೋಗಿ ಕೆಲ್ಸ ನೋಡ್ಕೋ. ಏನೇ ನಡುವೆ ಕೋಪ ಜಾಸ್ತಿ ಆಯ್ತು? ಕೋಪದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀಯ, ಅದ್ ನಿನಗ್ ಗೊತ್ತಿದ್ಯಾ? ಇವಾಗ ಇವಳು ಹಾಕಿರೋ ಬಿಸ್ಕೆಟ್ಗೆ ಅವರಿಬ್ರು ಪಕ್ಕ ಜಗಳ ಆಡ್ತಾರೆ. ಮರ್ಯಾದೆಗೆ ಹೇಳು, ಕಾಮೇಶ್ನ ಎಲ್ಲಿ ಬಚ್ಚಿಟ್ಟಿದ್ಯಾ? ನಾನು ಎಲ್ಲಿ ಬಚ್ಚಿಟ್ಟಿದ್ದೀನಿ? ಕವರಿಂಗ್ ಬೇಡ, ನನಗೆ ಗೊತ್ತು. ನಾನು ಅವನ್ನ ಅಲ್ಲಿಂದ ಈ ರೂಮ್ಗೆ ಬದಲಾಯಿಸಿದ್ರೆ ನೀನ್ ಇನ್ನೊಂದು ರೂಮ್ಗೆ ಬದಲಾಯಿಸಿದ್ಯಾ? ಅಪ್ಪ ಸ್ವಾಮಿ, ನೀನೇನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಏನ್ ಆಕ್ಟಿಂಗ್ ನಿಂದು? ಡ್ರಾಮಾ ಕಡಿಮೆ, ಸಿನಿಮಾಗ್ ಜಾಸ್ತಿ. ನಂಗೇನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಇಳ್ಸು, ಅವನ್ನ ಇಟ್ಕೋ, ಬಚ್ಚಿಟ್ಕೋ, ಸಾಯಿಸ್ಕೋ, ನನಗೆ ಅವಶ್ಯಕತೆ ಇಲ್ಲ. 24 ಗಂಟೆ ಒಳಗಡೆ ಈ ಮನೆ ಪೇಪರ್ಸ್ ಮೇಲೆ ಅವ್ನು ಸೈನ್ ಮಾಡಿಸಿ ನನಗೆ ಕೊಡ್ಲಿಲ್ಲ ಅಂದ್ರೆ ನಿನ್ ವ್ಯವಹಾರ ಎಲ್ಲ ಪೊಲೀಸ್ ಅವ್ರಿಗೆ ಹೇಳಿ ಲಾಕಪಲ್ಲ ಹಾಕ್ಸ್ತೀನಿ. ಬರ್ತೀನಿ. ಹೋಗೋ ಹಾಳಾದವನೇ. ಶಿಷ್ಯ, ಇವತ್ತು ಜಜ್ಜಿ ಸಿಗ್ಲೇಬೇಕು. ಈ ಮನೇಲಿ ಯಾರೇ ಬಂದ್ರು ಬಿಡಂಗಿಲ್ಲ, ತಗೊಂಡು ಹೋಗ್ತಾ ಇರೋದು, ಅರ್ಥ ಆಯ್ತಾ? ಅಷ್ಟೇ. ಯಾರ್ ನೀವು? ಕಿರ್ಚ್ಕೋಬೇಡ, ಅಮ್ಮ ಓಡೋಗ್ಬಿಡ್ತಾಳೆ. ಅಯ್ಯೋ, ಇವನೇನ್ ಇಲ್ಲಿದ್ದಾನೆ? ಇವನೇನ್ ಮೆಂಟಲ್ಲ? ಮೆಂಟಲ್ಲ? ಮತ್ತೆ ನೆನ್ನೆ ನೋಡಿದಾಗ ಕಟ್ಟಾಕಿದ್ರು. ಯಾವ ರೂಮಲ್ಲಿ? ಆ ರೂಮಲ್ಲಿ. ನೀನೇ ಮೆಂಟಲ್ ಆಗಿದ್ಯಾ? ಯಾರು ನೋಡಿ ಇವ್ರು ಅಂತ ಹೇಳ್ತಿದ್ಯಾ? ಇರೋದನ್ನ ಹೇಳಿದ್ರೆ ಹಿಂಗೆ ಜನ. ಐಶ್ವರ್ಯ ರೈನೇ ಇಲ್ಲಿ ಕರೆಸ್ತೀಯಾ? ನೋಡಿದೀವಲ್ಲ ಶಿಷ್ಯ, ಹೆಸರು ಗೊತ್ತಿಲ್ಲ ಅಂತಂದ್ರು ಐಶ್ವರ್ಯ ರೈ ಅಂತ ಕಾನ್ಫಿಡೆನ್ಸ್ ಇಂದ ಹೇಳ್ತೀವಲ್ಲ, ಅದು ಗುರು. ಕುಡುಕ್ ನನ್ ಮಗನ್ ತರ ಇದ್ಯಾ? ನಿಮಗೆ ನೀವೇ ಸಾಟಿ ಗುರುಗಳೇ. ಐಶ್ವರ್ಯ ರೈನ ಪಕ್ಕಕ್ಕಿಟ್ಟು ನಿಮ್ಗೇನ್ ಬೇಕೀಗ? ಸೀಕ್ರೆಟ್ ಅವ್ನ್ಗೆ ಹೇಳ್ಬೇಕು. ನನಗ್ ಹೇಳಿದ್ರೆ ಅವ್ರಿಗೆ ಹೇಳ್ದಂಗೆ. ಅಬ್ಬಾ, ನೀವು ಅಷ್ಟು ಕ್ಲೋಸ್? ಸುಮ್ನಿರು, ಮ್ಯಾಟ್ರ್ ಏನು ಅಂತ ಹೇಳು. ಜನ್ಮಭೂಮಿ. ಜನ್ಮಭೂಮಿನ? ನಾನು ಕನ್ನಡ ಭೂಮಿ. ಜನ್ಮಭೂಮಿ ಅಂದ್ರೆ ಪೇಪರ್ ಅಲ್ಲಮ್ಮ, ಪ್ರೊಫೆಷನ್ ಅಂದ್ರೆ ತಪಸ್ಸು. ಅವ್ನ್ ದೇವ್ರಿಗೆ ತೆಂಗಿನಕಾಯಿ ಹೊಡಿಯಲ್ಲ, ಇನ್ನು ಉಪವಾಸ ಇರ್ತಾನ? ಇವಳಂತಾರ ಮಸ್ಕ ಚಸ್ಕ ಕ್ಯಾರೆಕ್ಟರ್ ಡೈರೆಕ್ಟ್ ಆಗಿ ವಿಷಯ ಹೇಳ. ಇಲ್ಲೋಡ, ಈ ಮನೆ ಕೆಳಗೆ ಬಹಳ ದೊಡ್ಡ ನಿಧಿ ಇದೆ, ಅದನ್ನ ಅಗದು ತೆಗೆದ್ರೆ ಜನ್ಮಭೂಮಿ. ನಿಜನಾ? ಈ ಮನೆಲ್ಲ ನಂಬಲ್ವಾ? ನೀನ್ ನಂಬೋದಿಲ್ವಾ? ಅಯ್ಯೋ, ಆ ಡೈರಿ ತೋರಿಸ್ತೀರಿ, ನಂಬ್ತಾಳೆ. ತೋಳಿ ಗುರುಗಳೇ. ಇದು ನೋಡಿಲ್ಲಿ, ಇದೇ ನೋಡು ಆ ಡೈರಿ. ಇದೇನಂತ್ಯ? ಇದನ್ನೇನಂತ್ಯ? ನಂಗೆ ತಲೆ ಕೆಟ್ಟ ಬೆಳಿ ತೋರಿಸ್ತಾ ಇದೀನಿ ಅನ್ಕೊಂಡಿದ್ಯಾ? ಎಲ್ಲಿ ನೋಡು, ಎಲ್ಲೋ ನೋಡು, ನಿಜ ಅಂತ ನೀನ್ ನಂಬ್ತೀಯ? ಓಕೆ, ಆದ್ರೆ 50-50 ಬಂದು ದಾರಿಗೆ 90 ಹಾಕದ್ಮೇಲೆ ನೀನ್ ನೋನ್ ಹೇಳ್ತೀಯ ಅಂತ ಬಾರ ಕರ್ಕೊಂಬಂದೆ. 390 ಆಯ್ತು, ಏನು ಹೇಳಿಲ್ಲ. ಪಕ್ಕ ಪ್ಲಾನ್ ಮಾಡಿ ನನ್ನ ಹೆಂಡ್ತಿನ ಸಾಯಿಸ್ಬಿಟ್ಟೆ. ಯಾರಿಗಾದ್ರೂ ಗೊತ್ತಾಯ್ತಾ? ಇಲ್ಲ, ಯಾರಿಗೂ ಅನುಮಾನ ಬರಲಿಲ್ಲ. ಮತ್ತೇನ್ ಚಿಂತೆ? ಆಸ್ತಿ ಪೇಪರ್ ಬೆಲೆ ಎಬ್ಬೆಟ್ಟು ಹೊತ್ತಿಸ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟೆ. ಮತ್ತೆ ಬಾಡಿನೇನ್ ಮಾಡ್ದೆ? ಸುಟ್ಟ ಹಾಕ್ದ, ಮುಚ್ಚ ಹಾಕ್ದ? ಕಾರಲ್ಲಿಟ್ಟೆ. ಮತ್ ಕೈ ರೇಖೆ ತಗೊಂಡಿದ್ಯಲ್ಲ? ಕಳ್ಳನ ಮಗ ಯಾರೋ ಕಾರನ್ ಕದ್ಬಿಟ್ಟ. ಕಾರಲ್ಲಿದೆ ಗೊತ್ತಾದ್ರೆ ನಿನ್ನ ಹೆಂಡತಿ ಶವ ಸಿಕ್ಬಿಡುತ್ತೆ.
ಆವಾಗ ಡೆಡ್ ಬಾಡಿಯಿಂದ ಫಿಂಗರ್ ಪ್ರಿಂಟ್ ತಗೊಳ್ಳೋದು ಡೆಡ್ ಈಸಿ. ಕಾರ್ ಸಿಗುತ್ತೋ ಇಲ್ವೋ ಅನ್ನೋಕ್ಕೆ ನಿಮ್ಮ ಗುರುಗಳನ್ನ ಕನ್ಸಲ್ಟ್ ಮಾಡಿ. ಬ್ಯಾಡ್ ಟೈಮ್, ಅವ್ರು ಔಟ್ ಆಫ್ ಸ್ಟೇಷನ್. ಕಾರ್ ಖಂಡಿತವಾಗಿ ಸಿಗುತ್ತೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೆಂಗ್ ಹೇಳ್ತಿದ್ಯಾ ಬ್ರದರ್? ಕಾರ್ ಕದ್ದಿರೋನ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ವಾ? ಯಾ, ಇಟ್ಸ್ ಮೀ. ಅಮ್ಮೋರ್ ಬಂದ್ರು ಅನ್ಸತ್ತೆ. ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳಿ? ದೊಡ್ಡಮ್ಮ ತಾನೆ, ಏನೋ ಮ್ಯಾನೇಜ್ ಮಾಡಿದ್ರೆ ಆಗತ್ತೆ. ಸಂತೋಷ ಪಡ್ಬೇಡ, ಮುಚ್ಕೊಂಡ್ ನನ್ ಜೊತೆ ಬಾ. ಪ್ರಯಾಣ ಚೆನ್ನಾಗಿತ್ತ ಅಮ್ಮವ್ರೆ? ಯಾರೀ ಹುಡ್ಗ? ಇವನಾ? ಇಲ್ಲಿ ಕೆಲ್ಸಕ್ ಬಂದವನೆ. ಯಜಮಾನ್ರು ಊರ್ಗ್ ಹೋಗಕ್ ಮುಂಚೆ ಇಲ್ಲಿ ಬಿಟ್ಟು ಹೋದ್ರು. ನಮಸ್ಕಾರ ಮಾಡು. ನಮಸ್ಕಾರಮ್ಮ. ಸರಿ ಬಿಡು, ಲಗೇಜ್ ತಗೋ. ಕೊಡಿಮ್ಮ. ಎತ್ಕೊಂಬಾ. ಅಯ್ಯ ನಿನ್ನ. ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ ನಂದು. ಪಿಂಕಿ ಬಂದಿಲ್ವಾ? ಎಕ್ಸಾಮ್ ನಡೀತಿದೆ ಅಲ್ವಾ, ಹಾಸ್ಟೆಲ್ ಇದ್ದಾಳೆ. ನೀನ್ ಬಂದಿ ಅಲ್ವಾ, ಅವಳಗ್ ಬರಕ್ ಹೇಳ್ತೀನಿ. ಹೌದು, ನಿಮ್ ಮಾವ ಎಲ್ಲಿ? ಇದೇನತ್ತೆ, ಬಾಂಬೆಯಿಂದ ಡೈರೆಕ್ಟ್ ಆಗಿ ಮದ್ವೆಗ್ ಬರ್ತೀನಿ ಅಂದ್ರಲ್ಲ, ಬಂದಿಲ್ವಾ? ಬರ್ಲಿಲ್ವಲ್ಲ. ಮತ್ತೆ ಫೋನು ಸ್ವಿಚ್ ಆಫ್ ಬರ್ತಿತ್ತಲ್ಲ. ಅವ್ರು ಯಾವಾಗ್ಲೂ ಹೀಗೆ, ಮನೆ ದಾಟಿದ್ರೆ ಸಿಗಲ್ಲ. ಈ ಹುಡ್ಗಿನ ನೀನ್ ಮದ್ವೆ ಆಗೋದು ನಂದು? ಹೌದು ಅತ್ತೆ. ನಮಸ್ತೆ ಆಂಟಿ. ನಮಸ್ತೆ ಅಮ್ಮ, ತುಂಬಾ ಚೆನ್ನಾಗಿದ್ದಾಳೆ. ಶಕ್ಕು, ಗೀಸರ್ ಆನ್ ಮಾಡು. ಸರಿ ಅಮ್ಮ ಅವ್ರೆ, ನೀವ್ ಆಡ್ತಾ ಇರಿ, ನಾನ್ ಬರ್ತೀನಿ. ಸರಿ. ಇನ್ ನೋಡು, ಅತ್ತೆ ಬಂದ್ರಲ್ವಾ, ನಾವು ನಾಳೆ ಹೊರಡೋಣ. ನೋಯಿಂಗ್ ಇಚ್ಛೆದರ್ ಮುಗ್ದೋಯ್ತಾ? ಸ್ಯಾಂಪಲ್ ಯಾವಾಗ್ಲೂ ಸ್ಯಾಂಪಲ್ ರತ್ನ, ಒರಿಜಿನಲ್ ಬೇರೆ ತರ ಇರುತ್ತೆ. ನಿಜವಾದ ಮಜಾ. ಅಬ್ಬಾ, ನನ್ ಕೈಗೆ ನೀರ್ ಹಾಕೋ, ಪ್ಲೇಟ್ ಹೆಂಗ್ ಇಡ್ಕೋ. ನೀರ್ ಹಾಕು. ತುಂಬಾ ಥ್ಯಾಂಕ್ಸ್ ಅಪ್ಪ, ಫುಡ್ ಅಲ್ಲಿ ಎಗ್ ಕೊಟ್ಟಿದ್ದಕ್ಕೆ. ನಾಳೆ ಮಟನ್ ಬಿರಿಯಾನಿ ತರ್ತೀನಿ. ಮಟನ್ ಬಿರಿಯಾನಿನ ತರ್ತೀನಯ್ಯ. ಓಕೆ, ಮೊದ್ಲು ನಿಧಿ ಎಲ್ಲಿದೆ ಅಂತ ಹೇಳು. ಇಲ್ಲಿ ನೋಡು, ನೀನ್ ಕೇಳ್ತಾನೆ ಇದೀಯ, ನಾನು ಹೇಳ್ತಾನೆ ಇದೀನಿ. ಅಷ್ಟಕ್ಕೂ ದುಡ್ಡಿದ್ರೆ ಯಾರಾದ್ರೂ ಬ್ಯಾಂಕ್ ಅಲ್ಲಿ ಇಟ್ಕೊಂತಾರೆ ಹೊರತು ಮನೇಲಿ ಯಾರಾದ್ರೂ ಇಟ್ಕೊಳ್ತಾರಾ? ನೀನೇ ಹೇಳು. ನಾನ್ ನಂಬಲ್ಲ. ಈ ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀರಲ್ವಾ? ಅಬ್ಬಾ, ಅವ್ನ್ ಯಾರೋ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದಿರ್ತಾನೆ. ಇಲ್ಲ ನೋಡು, ಬಾಯಿಲೆ ಒಂದ್ 10 ಲಕ್ಷ ಕೊಡ್ತೀನಿ, ನಾನ್ ಬಿಟ್ಬಿಡು ಹೇಳ್ತೀನಿ. ಬಿಡಲ್ಲ ಮಾವ, ಬಿಡಲ್ಲ. ಮಾಮನ? ಆ ಮಾವ, ಏನಿಲ್ಲ ಮಾವ, ನಿನ್ ಮಗಳನ್ನ ಡೌ ಹೊಡ್ದೆ ಅಂತ ಅನ್ಕೋ, ಮದ್ವೆನೂ ಆಗುತ್ತೆ, ನಿನ್ನೆಲ್ಲ ಆಸ್ತಿನೂ ನಂದಾಗತ್ತೆ. ಅಲ್ಲಿವರೆಗೂ ನೀನ್ ನನ್ನ ಅಂಡರ್ವೇರ್ ಅಲ್ಲೇ ಇರ್ಬೇಕು. ಅಂಡರ್ವೇರ್ ನಲ್ಲ ಕಣೋ ಗುಗ್ಗು, ಅಂಡರ್ ಗ್ರೌಂಡ್ ಅಲ್ಲಿ ಅಂತ ಹೇಳ್ಬೇಕು. ನೀನ್ ಸ್ಮೋಕಿಂಗ್ ಇಂಗ್ಲಿಷ್ ನ ನಿಲ್ಲಿಸ್ತೀಯ? ಸ್ಮೋಕಿಂಗ್ ಇಂಗ್ಲಿಷ್ ಅಲ್ಲ ಕಣೋ, ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳ್ಬೇಕು. ನೀನೀಗ ಮಾತನ್ನ ನಿಲ್ಲಿಸ್ತೀಯ ಇಲ್ಲ, ನಿನ್ ಬಾಯಿಗೆ ಪ್ಲಾಸ್ಟರ್ ಹಾಕ್ಲಾ? ಏನು ಬೇಕಾಗಿಲ್ಲ ಬಿಡು, ನಾನೇ ಹಾಕೊಳ್ತೀನಿ ಪ್ಲಾಸ್ಟರ್ನ. ಇದು ಕರೆಕ್ಟ್. ಅಮ್ಮ ಮಿಯ್ಯ ದೋಕ ಅಪ್ಪ. ಅಯ್ಯಯ್ಯ, ಓ ಒಟ್ಟೋಟ. ಬಂದ್ಬಿಟ್ಯಾ? ಸಿನಿಮಾಲಿ ಪೊಲೀಸರ ತರ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದೆ ನೀನು. ಹೌದು, ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ವೇರ್ ಎವರ್ ಯು ಗೋ ಐ ಫಾಲೋ ಯು. ಅಬ್ಬೋ, ಕಿರ್ಚ್ಬೇಡ ನೀನು, ಮೊದ್ಲು ಕಟ್ಬಿಚ್ಚು. ನಕ್ಕಿದ್ ಸಾಕು, ನಿಲ್ಸು. ನಾನು ಹೇಳಿದ ಕೆಲ್ಸ ಏನ್ ಮಾಡ್ದೆ? ರತ್ನನ್ ಸಾಯಿಸಿದ್ರೆ 10 ಲಕ್ಷ, ನಿನ್ನ ಸಾಯಿಸಿದ್ರೆ ಕೋಟಿ. ನನ್ನನ್ ಸಾಯಿಸಿದ್ರೆ ಕೋಟಿನ ಯಾರು ಕೊಡ್ತಾರೆ? ಸಕ್ಕು ಹೋಗಲೇ, ಇದು ಚೀಟಿಂಗು, ಎಲ್ಲ ಮೋಸ. ಮೊದ್ಲು ಕಾಂಟ್ರಾಕ್ಟ್ ಕೊಟ್ಟಿದ್ದು ನಾನು. ಯಾರು ಕೊಟ್ಟಿದ್ದಾರೆ ಅನ್ನೋದು ಲೆಕ್ಕಕ್ಕಿಲ್ಲ ಅಣ್ಣ. ಡೀಲ್ ಆಯ್ತಾ ಇಲ್ವಾ? ಹೆಂಗೆ ಮಾವ? ಯಾರು ಹೊಡೆದಿದ್ದು? ಯಾರು ಹೊಡೆದ್ರು ಅನ್ನೋದು ಮುಖ್ಯ ಅಲ್ಲ, ಏಟು ಬಿತ್ತೋ ಅನ್ನೋದು ಮುಖ್ಯ. ಗನ್ನು ಬರೀ ಮುಂದೆ ನೋಡುತ್ತೆ, ಆದ್ರೆ ರಾಡು ಸುತ್ತ ನೋಡುತ್ತೆ. ಆಫ್ಟರ್ ಆಲ್ 1 ಕೋಟಿ ರೂಪಾಯಿಗೋಸ್ಕರ ನಮ್ಮ ಮಾವನ್ನೇ ಸಾಯಿಸಕ್ ಬರ್ತೀಯ? ಅವನ್ನ ಸಾಯಿಸ್ಬಿಟ್ರೆ ದುಡ್ಡು ಎಲ್ಲಿದೆ ಅಂತ ನಿಮ್ಮಪ್ಪ ಹೇಳ್ತಾನ ಇಲ್ಲ ನಮ್ಮಪ್ಪ ಹೇಳ್ತಾನ? ದಡ್ ನನ್ ಮಗನೇ. ಮಾವ, ನೀನ್ ಹ್ಯಾಪಿಯಾಗಿ ರೆಸ್ಟ್ ಮಾಡು, ನಾಳೆ ಸಿಗೋಣ. ಮಗಳೇ ಮಾವನ ಮಗಳೇ ಮಾವಿ. ನೀನೇನಾದ್ರೂ ಮಾಡ್ತೀಯ ಅನ್ಕೊಂಡ್ರೆ ಹೋಗಿ ಹೋಗಿ ಅವನ ಕೈಯಲ್ಲಿ ಏಟ್ ತಿಂದಿದ್ಯಾ ನೀನು. ಥೂ. ಸಾರಿ ಐಶ್ವರ್ಯ, ನಿನ್ನ ಹೆಬ್ಬೆಟ್ಟು ಒತ್ತಿಸ್ಕೊಳ್ಳೋಣ ಅಂತ ಬಂದೆ, ಸ್ವಲ್ಪ ಹೆಲ್ಪ್ ಮಾಡು. ಅಣ್ಣ, ಇದು ಡೆಡ್ ಬಾಡಿ ಅಣ್ಣ, ನೋ ಯೂಸ್. ನನ್ನ ಹೆಂಡತಿ ಕಣೋ. ನೀನ್ ಹೆಂಡ್ತಿನ ಬಾಯಿ ಮೇಲೆ ಕೈ ಇಟ್ಟೆ,
ಉಸಿರಾಡ್ದೆ ಸತ್ತೋಗ್ಬಿಟ್ಲು. ಸಾರಿ ಅಣ್ಣ. ನೀನು ಸಾಯಿಸಿದ್ ನಾನಾದ್ರೆ ಅವನು ಅನ್ಕೊಂಡಿದ್ದಾನೆ. ಏಯ್ ಕಿತ್ತೋದ್ ನನ್ನ ಮಗನೇ, ನನ್ನ ಹೆಂಡ್ತಿನ ಕೊಲೆ ಮಾಡ್ತೀಯ ನೀನು. ತಪ್ಪಾಯ್ತಣ್ಣ. ಏಯ್ ಯಾರು ಅಮ್ಮನ ಹತ್ರ ಬಾರ. ನೋಡು ಗುರುಗಳೇ, ಸರಿ ಆಗಿದ್ದಾಗೋಯ್ತು. ಮೊದಲು ಈ ಡೆಡ್ ಬಾಡಿ ತಗೊಂಡು ಕಾರಲ್ಲಿ ಇಡು. ನಿನ್ ಕಡೆ ಆಮೇಲೆ ನೋಡ್ತೀನಿ ನಾನು. ಬೇಗ. ಒಂದ್ ಹೆಣ್ಣಿಗೆ ಇಬ್ರು ಗಂಡಸ್ರ ನಾನು ಒಪ್ಪಲ್ಲ. ಈ ಭರತ ಭೂಮಿಯಲ್ಲಿ ಚರಿತ್ರೆಯಲ್ಲಿ ಇಲ್ವೇ ಅವ್ನ ಹೆಂಡತಿ ಕಣೋ. ಅಣ್ಣನ ಹೆಂಡತಿ ಆದ್ರೆ ಅವ್ನ ಎತ್ಕೊಂಡು ಹೋಗ್ಬೇಕು. ಆಫ್ಟರ್ ಆಲ್ ಒಬ್ಬ ಪ್ಲಂಬರ್ ಓನರ್ ತರ ಬಿಲ್ಡಪ್ ಕೊಡ್ತೀಯ ಸಾರ್ ಇದು ಅದಲ್ಲ ಅಣ್ಣ. ಸುಮ್ನೆ ಎಲ್ಲ ಮಾತಾಡ್ತೀಯ. ಅಮ್ಮ ಇರೋ ಜಾಗದಲ್ಲಿ ಇಂಥವೆಲ್ಲ ಮಾತಾಡ್ಬಾರ್ದು, ಗೊತ್ತಾ ನಿಂಗೆ? ಇವನ್ ಕಿರ್ಚಿದ್ರೆ ಮ್ಯಾಟ್ರ್ ಲೀಕ್ ಆಗುತ್ತೆ. ಏನದು ಗುಸು ಗುಸು ಅಂತ? ಏನಿಲ್ಲ ಅಣ್ಣ. ಧನಲಕ್ಷ್ಮಿ ಪೂಜೆ ಮಾಡೋ ಟೈಮ್ ಆಯ್ತು. ಐಶ್ವರ್ಯನೆಲ್ಲ ಬಿಟ್ಟೋಗ. ಸರಿ ಸರಿ ಸರಿ. ಧನಲಕ್ಷ್ಮಿ ಪೂಜೆ ಟೈಮ್ ಆಯ್ತು. ಅಣ್ಣ ನಾನು ಹೋಗ್ಬೇಕಣ್ಣ. ನೀನೇನ್ ಸ್ಪೆಷಲ್ ಹೋಗ ಇಲ್ಲಿಂದ. ನೀನ್ ಬರ ಪೂಜೆ ಮಾಡೋಣ. ನಿಂಬೆಣ್ಣೆಲಿ ಮೊಟ್ಟೆಯಲ್ಲಿ ತೆಗಿತೀನಿ. ಕುಂಕುಮ, ಅರ್ಶನ, ಕರ್ಪೂರ, ಉತ್ಪತ್ತಿ, ಅಗರಬತ್ತಿಯಲ್ಲಿ ಅಮ್ಮನ್ ಕೈ ಮುಗಿ. ಅಮ್ಮ ಧನಲಕ್ಷ್ಮಮ್ಮ, ಅಮ್ಮ ಧನಲಕ್ಷ್ಮಮ್ಮ, ಈ ಸರಿ ಕರುಣೆ ತೋರ್ಸಿ, ನಮ್ಮ ಪ್ರೀತಿ ತೋರ್ಸಿ. 10 ಗಂಟೆ ಒಳಗಡೆ ನಮ್ಗೆ ನಿಧಿ ತೋರ್ಸ್ಕೊಡಮ್ಮ ಅಂತ ನೀನೇ ಬೇಡ್ಕೊತಾ ಇದೀನಿ. ಜೈ ಅಮ್ಮ. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಅತ್ತೆ ಅತ್ತೆ ನಿಮ್ ಇಲ್ಲಿದ್ದೀರಾ? ಮಾವ ಬರೋವರೆಗೂ ಇರಪ್ಪ. ಇಲ್ಲ ಅತ್ತೆ, ಆಫೀಸಲ್ಲಿ ಕೆಲಸ ಇದೆ, ನಾನು ಮತ್ತೆ ಬರ್ತೀನಿ. ಈ ಹುಡುಗಿ ಹತ್ರ ಮಾತೇ ಆಡಿಲ್ಲ. ನಿಮ್ ಮಾವ ಬಂದ್ರೆ ನನಗೆ ಬೈಯೋದು. ಇಲ್ಲ ಅತ್ತೆ, ನಾನೊಂದ್ ಕೆಲಸ ಮಾಡ್ತೀನಿ. ಇಲ್ಲಿ ಹೇಗೋ ಸಿಗ್ನಲ್ ಇಲ್ಲ, ನಾನು ಆಫೀಸ್ಗೆ ಹೋಗಿ ಮಾಡ್ತೀನಿ. ಲ್ಯಾಂಡ್ ಲೈನ್ ಇಂದ ಮಾಡ್ಬೋದಲ್ವಾ? ಓ, ಐಡಿಯಾ ಚೆನ್ನಾಗಿದೆ. ಕಾಮೇಶಂ ಶಕ್ಕು ಇದೇನ್ ಇಲ್ಲಿದೆ? ಇದೇನು ಮಾವನ್ ಫ್ಲೈಟ್ ಟಿಕೆಟ್ಸ್ ಇಲ್ಲೇ ಈ ಇದೆ. ಫ್ಲೈಟ್ ಟಿಕೆಟ್ ಇಲ್ಲೇ ಇದ್ರೆ ನಿಮ್ ಮಾವ ಬಾಂಬೆಗೆ ಹೇಗ್ ಹೋದ್ರು? ಟಿಕೆಟ್ ಇಲ್ಲೇ ಇದೆ, ಆದ್ರೆ ಅವ್ರು ಎಲ್ಲಿಗೆ ಹೋಗಿರ್ಬೋದು? ಕಾಮೇಶ್ವರ್ ರಾವ್ 53 ಸಕ್ಕು. ಅವ್ರು ಎಲ್ಲಿ ಹೋಗಿರ್ತಾರೆ? ನಿಂದು ಮಾವಂದು ಗೋವಾ ಟಿಕೆಟ್ಸ್. ಅದು ಏನ್ ಮ್ಯಾಟ್ರು ಹೇಳು. ಅಮ್ಮೋರು ಊರ್ಗ್ ಹೋದ್ಮೇಲೆ ಏನಿದು? ಕರೆಂಟ್ ಬಿಲ್ಲ? ಅದು ಫ್ಲೈಟ್ ಟಿಕೆಟ್ಸ್ ಗೋವಾಗೆ. ಗೋವಾನ ಹಾ. ಫ್ಲೈಟ್ ಟಿಕೆಟ್? ನೀವ್ ಸುಮ್ನೆ ಹೇಳ್ತೀರಾ ಅನ್ಕೊಂಡೆ, ನಿಜವಾಗ್ಲೇ ತಂದ್ಬಿಟ್ಟಿದೀರಾ? ಇನ್ನು ಏನ್ ನೋಡಿದ್ಯಾ? ಗೋವಾಲಿ ಹಾರ್ಸ್ ರೈಡಿಂಗ್ ಶುರು ಮಾಡ್ದೆ ಅಂದ್ರೆ ಕುದುರೆಗೆ ಸುಸ್ತಾಗ್ಬಿಡ್ಬೇಕಷ್ಟೇ. ಮತ್ತೆ ಫ್ಲೈಟ್ ಎಷ್ಟ್ ಗಂಟೆಗೆ ಡಾರ್ಲಿಂಗ್? ಸಾಯಂಕಾಲ 4 ಗಂಟೆಗೆ. ಇಲ್ಲಿ ನೋಡು, ಮೊದ್ಲು ನೀನ್ ಹೋಗಿ ಏರ್ಪೋರ್ಟ್ ಹತ್ರ ವೆಯ್ಟ್ ಮಾಡು, ಆಮೇಲೆ ನಾನ್ ಬರ್ತೀನಿ. ಇಲ್ಲ ಅಂದ್ರೆ ಡೌಟ್ ಬರುತ್ತೆ. ನಾನು ಹೋಗಿ ಬರ್ತೀನಿ. ಈಗ್ಲೇ ಯಾಕೆ? ಫ್ಲೈಟ್ ಸಾಯಂಕಾಲಕ್ಕೆ. ಪ್ಯಾಕ್ ಮಾಡ್ಬೇಕಲ್ವಾ? ಸ್ವಲ್ಪ ಹೊತ್ತು ಹಾರ್ಸ್ ರೈಡಿಂಗ್ ಮಾಡೋಣ ಬಾರೆ. ಏನ್ ಮಾಡಿದ್ಯೆ? ನನ್ ಗಂಡನ್ ಏನ್ ಮಾಡ್ದೆ ಹೇಳು? ಎಲ್ಲೇ ಬಚ್ಚಿಟ್ಟಿದ್ಯಾ? ನೀವಿರಿ ಅತ್ತೆ, ಹೇಳು ಎಲ್ಲಿದ್ದಾರ ನಮ್ಮ ಮಾವ? ಹೇಳು. ಆನಂದ್ ಅದನ್ನೇ ಕೇಳ್ತಾರೆ, ನೀವು ಅದನ್ನೇ ಕೇಳ್ತಿದ್ದೀರಾ? ನಂಗೆ ಗೊತ್ತಿಲ್ಲ. ಆನಂದ? ಅವನು ಯಾರು? ಮನೆ ತಗೊಳಕ್ಕೆ ಅಡ್ವಾನ್ಸ್ ಕೊಟ್ಟಿದ್ರು. ಮನೆ ತಗೊಳ್ಳೋದು ಕೊಟ್ನಾ? ಮನೆ ಯಾರು ಮಾರ್ತಿದಾರೆ? ನಾನೇ. ಆಹಾ, ಕಳ್ಳರು ಸೇರ್ಕೊಂಡು ಊರ್ನ ಭಾಗ ಆಗ್ತಿದ್ದೀರಾ? ಕತ್ತರಿಸ್ಬಿಡ್ತೀನಿ. ಎಲ್ಲಿದ್ದಾನವನು? ಎಲ್ಲಿದ್ದಾನವನು? ಹೇಳು. ಅದು ಎಷ್ಟು ಎಣ್ಣೆ ಹೊಡೋದು, ಕೊಟ್ರೆ ಬೇಜಾನ್ ದುಡ್ಡು ಮಾಡ್ಬೋದು. ಇನ್ನೊಂದ್ ಸ್ವಲ್ಪ ಎಣ್ಣೆ ಕೊಡ್ಸ. ಎಣ್ಣೆ ಹೊಡೆಯಕ್ಕೆ ದುಡ್ಡಿಲ್ಲ ಅಂತೆಲ್ಲ. ಆನಂದ್ ಯಾರಿಲ್ಲಿ? ಅಲ್ಲಿದಾನಲ್ಲ ಅವನು. ಓ ಹೌದಾ? ಕೊನೆ ಅವಕಾಶ ಇದು ಜೀವನದಲ್ಲಿ ಯಾರಿಗೂ ಸಿಗಲ್ಲ ಅಂತ ಹೇಳು. ಅವತ್ತು ಸಕ್ಕುನ ಮನೆ ಪೇಪರ್ಸ್ ಕೇಳೋಣ ಅಂತ ಹೋದೆ. ಮನೇಲಿ ಯಾರೋ ಪೂಜೆ ಮಾಡ್ತಿದ್ರು. ಆಮೇಲೆ ಒಂದ್ ರೂಮ್ ಅಲ್ಲಿ ನಿಮ್ಮ ಮಾವನ್ಗೆ ಕೈ ಕಾಲೆಲ್ಲ ಕಟ್ಟಾಕಿ ಕುರ್ಚಿಲ್ ಕೂರ್ಸಿದ್ರು. ಪಕ್ಕದಲ್ಲಿ ಒಬ್ಳು ಲೇಡಿ ಇದ್ಲು. ಇನ್ನೊಬ್ಳ? ಅವಳು ಯಾರು? ಸಕ್ಕು ತರನೇ ಇನ್ನೊಂದು ಸೆಟಪ್ ಅನ್ಕೊಂಡೆ, ಆದ್ರೆ ಅಲ್ಲ. ನಿನ್ಗೆ ಗೊತ್ತು? ಅದು ಡೆಡ್ ಬಾಡಿ. ಆ ಪೂಜೆಗೋಸ್ಕರ ತಂದಿದ್ದಾರೆ ಅನ್ಕೊಂಡೆ. ಅವರೇ ಮಾವನ್ ಕರ್ಕೊಂಡು ಹೋದ್ರ? ಇವಳೇ ಬಚ್ಚಿಟ್ಟಿದ್ದಾಳೆ. ಅಯ್ಯೋ, ನಂಗೆ ಯಾವ ವಿಷಯನೂ ಗೊತ್ತಿಲ್ಲ. ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ ಮಾವನ ಸಾಯಿಸೋದಕ್ಕೆ ಒಬ್ಬ ಕಿಲ್ಲರ್ ಹತ್ರ 1 ಕೋಟಿ ರೂಪಾಯಿಗೆ ಡೀಲ್ ಮಾತಾಡಿದಾಳೆ. ಅಯ್ಯೋ, ಆ ಕಿಲ್ಲರ್ನ ಸೆಟ್ ಮಾಡಿದ್ದು ನಮ್ಮ ಯಜಮಾನ್ರೆ. ಮಾವನ? ಅವ್ರು ಯಾಕೆ ಹಾಗೆ ಮಾಡಿದ್ರು? ಆ ಹುಡುಗಿನ ಸಾಯಿಸಕ್ಕೆ. ರತ್ನನ್ನ? ಇದಿನ್ನೊಂದು ಡ್ರಾಮಾನ? ನೀನ್ ಈ ಹುಡುಗಿನ ಮದ್ವೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಮುಹೂರ್ತ ಯಾಕೆ ಫಿಕ್ಸ್ ಮಾಡ್ತಾರೆ? ಅದೆಲ್ಲ ಒಂದ್ ಡ್ರಾಮಾ. ನಿಜ ಏನು ಅಂದ್ರೆ ಈ ಆಸ್ತಿ ಎಲ್ಲ ನಿಮ್ದೆ. ಆ ವಿಷಯ ನಿಮಗ್ ಗೊತ್ತಾದ್ರೆ ಈ ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗತ್ತಲ್ವಾ? ಹಾಗ್ ಹೋಗ್ಬಾರ್ದು ಅಂದ್ರೆ ಪಿಂಕಿನ ನಿಮಗ್ ಮದ್ವೆ ಮಾಡಿಸ್ಬೇಕು. ಅದಕ್ಕೆ ಅಡ್ಡವಾಗಿರೋ ಆ ಹುಡುಗಿನ ಸಾಯಿಸ್ಬೇಕು.
ಅದಕ್ಕೆ ಒಬ್ಬ ಕಿಲ್ಲರ್ಗೆ 10 ಲಕ್ಷ ಕೊಟ್ಟು ಡೀಲ್ ಓಕೆ ಮಾಡಿದ್ರು. ಐ ಆಮ್ ಸಾರಿ ಕಣೋ, ನಿನ್ನ ಸಾಯಿಸೋದಕ್ಕೆ ಸನ್ಸ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನಗೆ ಈ ಪ್ರಪಂಚದಲ್ಲಿರೋದಿಬ್ರೆ, ಒಂದು ನಮ್ಮ ಮಾವ, ಇನ್ನೊಂದು ನೀನು. ಮಾವನ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ತುಂಬ ನೋವಾಗ್ತಿದೆ. ಅದು ನಿನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದರೆ ತುಂಬ ಬೇಜಾರಾಗ್ತಿದೆ. ನೀನು ಕೂಡ ನನ್ನ ಕ್ಷಮಿಸದೆ ಹೋದ್ರೆ ನಾನು ಅನಾಥ ಆಗ್ಬಿಡ್ತೀನಿ. ಲವ್ ಯು ನಂದು. ಈ ಕಾರ್ ಯಾರ್ದು ಇಲ್ಲಿ ಯಾಕಿದೆ? ನನಗೇನ್ ಗೊತ್ತು, ಏನೋ. ಎನಿ ಡೌಟ್ಸ್? ಹಾ, ಯಾರ್ದಿರ್ಬೋದು? ನಿನ್ಗೆ RTO ಫ್ರೆಂಡ್ ಇದ್ದಾನಲ್ಲ, ಅವನಿಗೆ ಫೋನ್ ಮಾಡಿ. ಯಾ. ಹಲೋ ಪ್ರಸಾದ್, ಅರೆ ಇಲ್ಲಿ AP032277 ಕಾರ್ ಇದೆಯೋ? ಯಾರ್ದು ಅಂತ ಸ್ವಲ್ಪ ಹುಡುಕೋ. ಎನ್ಕ್ವೈರಿ ಮಾಡಿ ಇಟ್ಟಿರು, ನಾನು ಕಾಲ್ ಮಾಡ್ತೀನಿ. ಅಗ್ನಿ 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್. 15 ಮಿನಿಟ್ಸ್ ಅಲ್ಲಿ ಕೇಸ್ ಸಾಲ್ವ್ ಮಾಡ್ತೀನಿ. ಅಗ್ನಿ SI ಅಗ್ನಿ 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್. 15 ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಆಲ್ರೆಡಿ 1 ಅವರ್ ಆಯ್ತು. ಆಗುತ್ತೆ ಸರ್. ಇದೇನಾದ್ರೂ ಮಾಮೂಲಿ ಕೇಸಾ? ತುಂಬಾ ದೊಡ್ಡ ಮಿಸ್ಸಿಂಗ್ ಕೇಸು. ಹಾ, ನಿಮ್ ಇಂಟ್ರಾಗೇಷನ್ ಅಲ್ಲಿ ಏನ್ ಗೊತ್ತಾಯ್ತು? ಇವನು ನಿಮ್ಮ ಮಾವನ ನೋಡಿದ್ದು ನಿಜ, ಇವಳವ್ರನ್ನ ಬಚ್ಚಿಟ್ಟಿದ್ದು ನಿಜ. ಅದನ್ನ ಹೇಳಿದ್ ನಾನೇ ತಾನೆ. ಹಾ, ನಿಂದು FIR, ನಂದು SIR. SIR? FIR ಕೇಳಿದ್ದೀನಿ, ಇದೇನಿದೆ SIR? ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ನಿಂದು, ಸೆಕೆಂಡ್ ಇಂಟ್ರಾಗೇಷನ್ ರಿಪೋರ್ಟ್ ನಂದು. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮಾವನ ಇವನು ನೋಡಿರೋದು ನಿಜ, ಇವಳು ಬಚ್ಚಿಟ್ಟಿರೋದು ನಿಜ. ಮತ್ತೆ ಅದೇ ಮಾತು. ಅವ್ರು ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಿನಗ್ ಗೊತ್ತೋ ಗೊತ್ತಿಲ್ವೋ, ಆ ಚಿಲ್ಡ್ರೆ ನನ್ ಮಗ ಸಿಕ್ಕದ್ಮೇಲೆ ಗೊತ್ತಾಗುತ್ತೆ ಬಿಡು. ಹಲೋ, ಹೇಳು. ಸರಿ, ಥ್ಯಾಂಕ್ಸ್ ಕಣೋ. ಪೊಲೀಸ್ ಅವರು ಗಂಟೆ ಆಯ್ತು ಒಳಗ್ ಹೋಗಿ. ಎಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಅವ್ರಿಗೇನಾದ್ರೂ ಡೆಡ್ ಬಾಡಿ ಏನಾದ್ರೂ ಸಿಕ್ಕಿದ್ಯಾ? ಸಿಕ್ಕಿದ್ರೆ ಮೊದಲು ಜೈಲಿಗೆ ಹಾಕೋದು ನಿನ್ನೆ. ನನ್ನ ಹಾ, ಯಾರು ಅಂತ ನೋಡು. ಈ ಹೊಸ ನಂಬರ್ ಯಾರ್ದು? ಪೊಲೀಸ್ನವ್ರದಾ? ಮಾತಾಡ್. ಹಲೋ. ನರಸಿಂಹಣ್ಣ, ನಮಸ್ತೆ ಅಣ್ಣ. ನಮಸ್ತೆ ತಮ್ಮ, ಏನ್ ಬೇಕಾಗಿತ್ತು? ಅದು ಏನಿಲ್ಲ, ನೀನೊಂದ್ ಹೆಲ್ಪ್ ಮಾಡ್ಬೇಕಣ್ಣ. ಏನ್ ತಮ್ಮ? ಕಾರ್ ನಿಂತಿದೆ, ತಳ್ಬೇಕಾ? ಅದು ನಿಮ್ ಕಾರು ನನ್ ಗೇಟ್ ಮುಂದೆ ಪಾರ್ಕ್ ಆಗಿದೆ, ಅದನ್ನ ಸ್ವಲ್ಪ ತೆಗಿಬೇಕಣ್ಣ. ನನ್ನ ಕಾರು ನಿನ್ನ ಗೇಟ್ ಮುಂದೆನಾ? ಚಾನ್ಸೇ ಇಲ್ಲ ತಮ್ಮ. ಅಣ್ಣ, ನಿನ್ ಕಾರು ಕ್ವಾಲಿಸ್ ತಾನೆ? ಹೌದು. ವೈಟ್ ಕಲರ್ ಅಲ್ವಾ? ಹೌದು. ಅದೇ ಕಾರು. ಏ ಹುಚ್ಚ, ನನ್ನ ಕಾರು ನನ್ನ ಹತ್ರನೇ ಇದೆ. ಇಲ್ಲ ಅಣ್ಣ, ನೀನಿರೋದು 8-2-327 ಬರ್ಕತ್ಪುರ ತಾನೆ? ಹೌದಮ್ಮ. ನಾನಣ್ಣ, ನಿಮ್ ಮನೆ ಮುಂದೆ ವೈಟ್ ಬಿಲ್ಡಿಂಗು, ಕಿಡ್ಡಿ ಸಿಂಗು. ಕಿಡ್ಡಿ ಸಿಂಗ? ಕಟ್ ಮಾಡ್ಬಿಟ್ನಲ್ಲ ತಮ್ಮ. ಇವನ್ ಯಾರೋ ಪೊಲೀಸ್ ಪೊಲೀಸಾ? ಇವನ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಮೊದ್ಲಾಗ ಗಾಡಿ ತೆಗಿಬೇಕು. ಬಾ. ಪಾಪ ಸಿಕ್ಕಾಕೊಂಡ್ಬಿಟ್ಟ. ನಡಿ. ನಿಮ್ ಮೆಸೆ ಎಲ್ಲಿ? ಸರ್, ಇವ್ ನಮ್ಮ ಮೆಸೆ ಬಗ್ಗೆ ಕೇಳ್ತಿದ್ದಾನೆ. ನಮ್ಮ ಮೆಸೇಜ್ ಬೇಕಾ? ನಮ್ಮ ಮೆಸೇಜ್ 15 ಇಯರ್ಸ್ ಇನ್ ಡಿಪಾರ್ಟ್ಮೆಂಟ್. ಯಾವ ಪ್ರಾಬ್ಲಮ್ ಆಗಿದ್ರು ಸಾಲ್ವ್ ಮಾಡ್ತಾರೆ. ಹಲೋ ಅಣ್ಣ, ಪೊಲೀಸ್ ಬಂದಿದಾರಣ್ಣ. ಪೊಲೀಸ್ ನರಸಿಂಹನ ಹಿಡ್ಕೊಂಡ್ರು. ಅವನ್ ಹಿಡ್ಕೊಂಡ್ರೆ ನನ್ಗೇನು?
ಆ ಕಾಮೇಶ್ ಬಂದ. ಅವನ್ನ ಬಿಟ್ಟು ಎಲ್ಲರೂ ಬಂದಿರೋಣ. ಅವನೇನಾದ್ನೋ ಬೈನಾಕ್ಯುಲರ್ ಅಲ್ಲಿ ಕಾಣಿಸಿಲ್ಲಣ್ಣ. ಹೋಗ್ಲಿ ಟಿವಿಲಿ ಅನೌನ್ಸ್ ಮಾಡ್ಬೇಕಿತ್ತು. ಅದನ್ನೇ ಮಾಡ್ಬೇಕು ಅನ್ಕೊಂಡೇಣ. ನರಸಿಂಹನ್ ಹೆಂಡತಿ ಮರ್ಡರ್ ಕೇಸು, ಕಾಮೇಶನ್ ಕಿಡ್ನಾಪ್ ಕೇಸು ನಮ್ಮ ಮೇಲೆ ಬರುತ್ತೆ ಅಂತ ಸುಮ್ಮನೆ ಆಗೋಗ್ಬಿಟ್ಟೇಣ. ಬ್ಯಾಂಕಾಕ್ ಓಡೋಗೋಣ. ಯಾರೋ ನೀನು ಬರೀ ರಿಂಗ್ ಟೋನ್ ಸೌಂಡ್ಗೆ ಇಷ್ಟು ಭಯ ಪಡ್ತಾ ಇದೀಯಾ? ನಾನೊಂದು ಪ್ಲಾನ್ ಹೇಳ್ತೀನಿ, ಅದನ್ನ ಫಾಲೋ ಮಾಡು. ಸರಿ ಅಣ್ಣ. ಹುಚ್ಚು ನನ್ನ ಮಕ್ಕಳು. ನಾಲ್ಕು ದಿನದ ಹಿಂದೆ ನನ್ನ ಕಾರ್ ಕಳೆದೋಯ್ತು ಸರ್. ಕಂಪ್ಲೇಂಟ್ ಕೊಡ್ಲಿಲ್ವಾ? ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ರೆ ಸ್ಟೇಷನ್ ಅಲ್ಲಿ ಲಂಚ ಕೇಳ್ತಾರೆ ಸರ್. ಹೌದಾ? ಲಂಚ ಕೊಡ್ಬೇಕು ಅಂತ ಕಾಣಿಸ್ದೇ ಇರೋ 4ನೇ ಸಿಂಹ ತರ ನಿನ್ ಕಾರ್ನ ನೀನೇ ಹುಡ್ಕೋತಾ ಇದ್ಯಾ? ಎಲ್ಲೋಯ್ತು ಆ ಕಾರು? ಅವ್ನು ಯಾರಿಗೂ ಲಿಫ್ಟ್ ಅಂತ ಕೊಟ್ಟೆ ಸರ್. ನಾನು ಒಂದಕ್ಕೆ ಹೋಗಿದ್ದ ಕಾರ್ ಕತ್ಕೊಂಡೋಗ್ಬಿಟ್ಟ ಸರ್. ಅವನು ನೋಡಿದ್ರೆ ಕಂಡಿಡಿತ್ಯಾ? ಗುರ್ತಿಡಿತೀನಿ ಸರ್. ಟೀ ತಗೊಳ್ಳಿ. ಇವನೇ ಸರ್ ನನ್ನ ಕಾರ್ ಕದ್ದಿದ್ದು. ಇವನೇ ಸರ್, ಏನು ಗೊತ್ತಿಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ ನೋಡಿ ಸರ್. ಇವ್ನಾ? ಹೇಳೋ ನೀನ್ ಅವನು ಯಾಕೆ ಮಾಡ್ತಾನೆ? ಅವನು ನಮ್ಮ ಅತ್ತೆ ತಂಗಿ ಮಗ. ಚೇಚಿ, ಇವನ್ ಹೋಗಿ ನನ್ ತಂಗಿ ಮಗನ? ಇವನು ನಮ್ಮನೆ ಕೆಲಸದವನು, ಶಕ್ಕು ಮಗ. ಹೇಳೋ. ಹೇಳಲೇ ಹೇಳೋ. ಏಯ್, ಹೇಳು. ಸರ್, ಪಲ್ಸರ್ ಅಪಾಚಿ ಗಾಡಿಗಳನ್ನ, ಸ್ಕೋಡಾ ಆಡಿ ಅಂತ ಕಾರ್ನ ಕದ್ದು ಆ ಪಾರ್ಟ್ಗಳನ್ನ ಬಿಚ್ಚಿ ಮಾರದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್. ಮತ್ತೆ ನೀನು ಗೊತ್ತಿರೋ ಪುಣ್ಯ ಏನೋ? ಸರ್, ಈ ಮನೇಲಿ ಅದಿದೆ ಸರ್, ನಿಧಿ ಸರ್, ನಿಧಿ. ಅಬ್ಬಾ, ಕಷ್ಟಪಡಕ್ ಹೋಗ್ತಾ ಇಲ್ಲ ಪ್ರತಿಯೊಬ್ಬ ನನ್ನ ಮಗನು ನಿಧಿ ಬಗ್ಗೆ ಮಾತಾಡೋದೆ. ಪ್ಯಾಂಟಲ್ಲಿ ₹1 ಇರಲ್ಲ. ಅದ್ಯಾವ್ದೋ ಒಂದ್ ಸಿನಿಮಾ ಇದೆಯಲ್ಲ, ಅದೊಂದು ಮಾತ್ರ ಕೇಳ್ಬೇಡ. ಆ ಸಿನಿಮಾದಲ್ಲಿ ರಾಜೇಂದ್ರ ಪ್ರಸಾದ್ ತರ ಬಿಲ್ಡಪ್, ಕೋಟಿಗಳ ಬಗ್ಗೆ ಮಾತಾಡ್ತಾ ಮುಂದೆ ಆಗೋ ಕಿಂಗು ಅಂತ ಹೇಳ್ತಾರೆ. ನಿನಗೆ ಒಂದು ದೊಡ್ಡ ಬಂಪರ್ ಆಫರ್ ಕುಂಡಿ ಒಡೆದೋಗುತ್ತೆ. ಇರಿ ಸರ್, ಹೇಳು. ಅವ್ರನ್ನ ಫೋಟೋದಲ್ಲಿ ಬಿಟ್ರೆ ಫೇಸ್ ಟು ಫೇಸ್ ಯಾವತ್ತು ನೋಡಿಲ್ಲ ಸರ್. ಲೈ ಅಗ್ನಿಲಿ 15 years ಇನ್ ಡಿಪಾರ್ಟ್ಮೆಂಟ್, 15 minutes ಅಲ್ಲಿ ಸಾಲ್ವ್ ಮಾಡ್ತೀನಿ. ಆಲ್ರೆಡಿ ಹಾಫ್ ಡೇ ಆಯ್ತು ಇಲ್ಲಿ. ಫುಲ್ ಡೇ ಆಗಕ್ಕಿಂತ ಮುಂಚೆ ನಿಮ್ಮ ಮಾವ ನಿಮ್ಮ ಮನೇಲಿ ಇರ್ತಾನೆ. ನಿಮ್ಗೇನಾದ್ರೂ ಪ್ರಾಬ್ಲಮಾ? ನೀವು ಹೋಗಿ ರೆಸ್ಟ್ ಮಾಡಿ ಸಾರ್. ನಿಮ್ 4 ಜನಕ್ಕೂ ಗೊತ್ತು ಎಲ್ಲಿ ಬಚ್ಚಿಟ್ಟಿದಾರ ಅಂತ ಹೇಳಿ. ಮುಚ್ಚಲೇ. ಅಗ್ನಿ, ನೀವ್ ಈ ರೀತಿ ಯಾಕೆ ಹೇಳ್ತಿರೋ? ನೀವು 4 ಜನದಲ್ಲಿ ನಿಜ ಒಬ್ಬರಿಗೆ ಗೊತ್ತು. ಕಿಲ್ಲರ್ ಎಲ್ಲಿದ್ದಾನೆ, ಓನರ್ ಎಲ್ಲಿದ್ದಾನೆ, ಡೆಡ್ ಬಾಡಿ ಎಲ್ಲಿದೆ ಅಂತ. ಓ, ಈ ರೀತಿ ಎಲ್ರನ್ನೂ ಒಟ್ಟಿಗೆ ಕೇಳಿದ್ರೆ ನಿಜ ಹೊರಗಡೆ ಬರಲ್ಲ. ಒಬ್ಬೊಬ್ಬರನ್ನೇ ಸಪರೇಟ್ ಆಗಿ ಇಂಟ್ರಾಗೇಟ್ ಮಾಡಬೇಕು. ಲೇಡೀಸ್ ಫಸ್ಟ್. ಕಣ್ಣು ಹೊಡೆದಿದ್ದು ಚೆನ್ನಾಗಿ ವರ್ಕೌಟ್ ಆಯ್ತು ಅನ್ಸುತ್ತೆ. ನಡಿ. ಬಾಯ್. ಏನ್ ಕಣ್ಣು ಹೊಡೆದೆ? ಕನ್ಸೆಷನ್ ಏನಾದ್ರು ಬೇಕಾ? ಕನ್ಸೆಷನ್ ಅಲ್ಲ, ಫುಲ್ ಸೆಷನ್ ಬೇಕು. ಈ ಕತೆಗೆಲ್ಲ ನೀನೇ ಚಿಂತಾಮಣಿ ಅಂತ ಗೊತ್ತಾಯ್ತು. ಹೇಳು, ಕಾಮೇಶ್ನ ಎಲ್ ಬಚ್ಚಿಟ್ಟಿದ್ಯಾ? ನಿನ್ನ ಅಯ್ಯೋ, ನಿಮ್ ಎಸ್ ಐ ಅವರು ತಲೆ ಸುತ್ತ ಬಿದ್ದು. ನಮ್ಮ ಎಸ್ ಐ ತಲೆ ಸುತ್ತ ಬಿದ್ದೋಗಿದಾರಂತ. ಬನ್ನಿ ಬನ್ನಿ ಹೋಗಿ ಬೇಗ. ತಪ್ಪಿಸ್ಕೊಂಡೆ. ಬೇಗ ಬಾ, ತಪ್ಪಿಸ್ಕೊಳ್ಳೋಣ. ಕಾಮೇಶ್ ಎಲ್ಲಿದ್ದಾನೆ ಅಂತ ಗೊತ್ತಾದ್ರೆ ನಾವು ಸಿಕ್ಕಾಕೋತೀವಿ. ಬೇಗ ಬಾ, ಓಡೋಗೋಣ. ನೀನ್ ಬೇಡ, ಇವ್ರ ಜೊತೆಲೇ ಇರು. ಟೈಮ್ ಇಲ್ಲ ಇವಾಗ. ಅಮ್ಮ, ಬಾ ಹೋಗೋಣ. ಕುತ್ಕೊಳ್ಳಿ. ಏನ್ ಮಾಡ್ತಿದ್ಯೋ? ಬಿಡ ನನ್ನ. ಜೊತೆ ಓಡೋಗಲ್ವೇ? ಒಬ್ಬನೇ ಓಡೋಗ್ತೀನಿ. ಕಾಮೇಶ್ ಎಲ್ಲಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಂದ್ರೆ ಹೊಡಿತಿದ್ಯಾ? ನಿಂತ್ಕೊಳ್ಳು. ನನ್ ಕಟ್ಟು ಬಿಚ್ತೀಯಾ? ನಾನು ನಿನ್ ಕಾರಲ್ಲಿ ಲಿಫ್ಟ್ ಕೊಟ್ಟಿದ್ಯಾ, ಜೊತೆಗೆ ಬಾಡಿನೂ ಕೊಟ್ಟೆ. ಸುಮ್ನೆ ಬಿಡಲ್ಲ ಕಣೋ. ನೀನೇನಾದ್ರೂ ಜೋಗಿಲ್ ಬರೋ ಶಿವರಾಜ್ ಕುಮಾರ್ ಅನ್ಕೊಂಡಿದ್ಯಾನೋ? ಆ ಸ್ವಿಂಗ್ ಏನೋ ಒಳ್ಳೆ ಎರೆ ಹುಳ ಆಡ್ದಂಗ್ ಆಡ್ತಾ ಇದೆಯಲ್ಲ. ನೋ, ಐ ಆಮ್ ಪ್ರೊಫೆಷನಲ್ ಕಿಲ್ಲರ್. ಇಲ್ಲೇ ಇದ್ದೀರಾ? ಲೈ ಇಲ್ಲಿ ಏನ್ ನಡೀತಾ ಇದೆ ಹೇಳೋ? ಅವ್ನ್ ಯಾವನೋ ಬಂದ್ ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ತಾನೆ, ಅವ್ನ್ ಯಾವನೋ ಇಲ್ಲಿ ಶವಾನ್ ಬಿಸಾಕ್ಬಿಟ್ಟು ಹೋಗ್ತಾನೆ. ನೀನ್ ಯಾರೋ ಗೊತ್ತಿಲ್ಲ, ಬಂಗಾರ ದುಡ್ಡು ಏನೇನೋ ಅಂತೀಯ. ಚಿಚಿ ನನ್ ಮನೆನ ಹುಚ್ಚಾಸ್ಪತ್ರೆ ಮಾಡ್ಬಿಟ್ರಲ್ರೋ. ಅವ್ನ ಮುಂದೆ ಕಿರ್ಚಾಡಿದ್ರೆ ಚೆನ್ನಾಗಿರಲ್ಲ.
ದುಡ್ಡೆಲ್ಲ ತಿಟ್ಟಿದ್ಯಾ? ಡೌಟ್ ಇಲ್ಲ, ಇವನು ಹುಚ್ಚಾನೆ. ದುಡ್ಡೆಲ್ಲಿದೆ ಅಂತ ಹೇಳ್ತೀನಿ, ಆದ್ರೆ ಮೊದ್ಲು ಕಟ್ಬಿಚ್ಚು. ಲೇ ಥ್ಯಾಂಕ್ಸ್. ಸರ್ ನನ್ಗಂಟು ಬಿಚ್ಚಿದ್ರೆ ಅನಾಥರ ತರ ಯಾವ್ದೋ ಮೂಲೆಯಲ್ಲಿ ಬದ್ಕೊಂಡ್ಬಿಡ್ತೀನಿ ಸರ್, ದಯವಿಟ್ಟು ಸರ್ ಹೇಳಿ ಸರ್. ಮಾವ ಬಿಟ್ಬಿಡೋಣ, ಪಾಪ ಅನ್ಸುತ್ತೆ. ಅವನನ್ನ ಬಿಟ್ರೆ ನಮ್ಮನ್ನ ಸಾಯಿಸ್ಬಿಡ್ತಾನೆ. ಹೌದಾ? ಮರ್ತ್ಬಿಟ್ಟೆ, ದುಡ್ಡೆಲ್ಲಿಕ್ಕಿದ್ಯಾ? ಹೇಳು. ಇಲ್ಲಲ್ಲ, ತುಂಬಾ ದೂರ ಇದೆ. ಹೌದಾ? ಸರಿ, ಇಲ್ಲ ನೋಡು, ಆ ಡೈರಿ ತಗೋ, ಮ್ಯಾಟ್ರ್ ಎಲ್ಲ ಅದರಲ್ಲೇ ಇರೋದು. ಸರಿ. ಸರ್ 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 ನನ್ಗಂಟು ಬಿಚ್ಚಿ ಸರ್ ಪ್ಲೀಸ್. 108ಗೆ ಫೋನ್ ಮಾಡೋ, ಬಂದು ಕಾಪಾಡ್ತಾರೆ. ಕಾಪಾಡ್ಬೇಕಂತೀವ್ ಸರ್ 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 ಪ್ಲೀಸ್ ಸರ್ 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 ನನ್ಗಂಟು ಬಿಚ್ಚಿ ಸರ್. 108 ಇಲ್ಲಿ ಫೋನ್ ಎಲ್ಲಿದೆ? ಬಾ, ಯಾರು ಲಾಕ್ ಮಾಡಿದ್ದು? ಸಕ್ಕು ಸರ್, ಸಕ್ಕು. ಸಕ್ಕ ಎಸ್ ಐ ಅಲ್ಲಿ ಮತ್ತೆ ಎಸ್ ಅಯ್ಯ ಸರ್, 15 ಇಯರ್ಸ್ ರೆಕಾರ್ಡ್ 15 ಸೆಕೆಂಡ್ಸ್ ಅಲ್ಲಿ ಚೂರಾಗೋಯ್ತು ಸರ್. ಅಬ್ಬಾ, ಅಯ್ಯೋ. ಓ, ಆ ಪ್ಲೇಸ್ ಅಲ್ಲಿ ಹುಡುಗ್ಲಾ? ಒಂದಿಷ್ಟು ಐಸ್ ಕ್ಯೂಬ್ಸ್ ನ ತಗೊಂಬಂದಿಡು. ಸರಿ ಸರ್. ಅವನೆಲ್ಲಿ? ತಪ್ಪಿಸ್ಕೊಂಡು ಓಡೋದ್ನ ಯಾರು ಬಿಚ್ಚಿದ್ದು? ನಾನೇ. ನೀನ್ ಬಿಚ್ತಾ? ಮತ್ತೆ ನಿನ್ಗೆ ಯಾರು ಬಿಚ್ಚಿದ್ದು? ಎಸ್ ಐ ಅವರು. ಎಸ್ ಐ? ಅಯ್ಯೋ ನನ್ ಮಗನೆ, ಅದಕ್ಕೆ ನಾವು ಅಗ್ನಿ ಪರ್ವತ ನಾಶ ಆಗಿದ್ದು. ಅದ್ ಸರಿ, ಮತ್ತೆ ನಿನ್ನೆ ಯಾರು ಕಟ್ಟಾಕಿದ್ದು? ಚಂದು ಅವರು. ಲೇ ಚಂದು, ಗುರುಜಿ, ಆ ಕಡೆ ಶವ ಇದೆ. ಮನೆ ತುಂಬಾ ಶವ ಇದ್ರು ನಮಗ್ ಬೇಕಾಗಿಲ್ಲ. ನಮಗ್ ಮಂತ್ರ ಹೇಳೋದಕ್ಕೆ ಒಂದ್ ಜಾಗ ಸಿಕ್ಕರೆ ಸಾಕು. ಡೈರಿ ಎಷ್ಟು ಇಂಪಾರ್ಟೆಂಟ್ ನಿಂಗ್ ಗೊತ್ತಾ? ಡೈರಿನ ಅಲ್ಲೆಲ್ಲಿ ಬಿಡಬಾರ್ದು, ಎತ್ಕೊಳ್ಳೋ. ಡೈರಿ ಎಲ್ಲಿದೆ ಅಂತ ಗೊತ್ತಿಲ್ಲ ಗುರುಗಳೇ. ನನಗ್ ಗೊತ್ತು. ಗುರುಗಳೇ, ಶವ ಮಾತಾಡ್ತಾ ಇದೆ. ಮಾತಾಡ್ತಾ ಇರೋನ ಶವ ಅಂತೀಯಲ್ಲೋ, ಕೋತಿ ಮುಗ್ದವನೆ. ಇವನ್ ಕೋತಿ ಮುಗ್ದವನು ಅಂತ ನಿಂಗೆ ಹೆಂಗ್ ಗೊತ್ತಾ? ನೀನು ಕೂಡ ಹೌದು. ಆ ಡೈರಿ ಎಲ್ಲಿದೆ ಹೇಳೋ. ಚಂದು ಅನ್ನೋ ಒಬ್ಬ ಕಳ್ಳ ತಗೊಂಡೋದ. ಎಲ್ಲಿಗೆ ತೋರಿಸ್ಬೇಕು ಅಂತಂದ್ರೆ ಮೊದ್ಲು ನಂಗೆ ಊಟ ಕೊಡ್ಸಿ. ಊಟ ಕೊಡಿಸ್ಬೇಕಾ? ಹಾ. ಲೇ ಶಿಷ್ಯ, ಗುರುಗಳೇ, ನಾವ್ ಹೋಗೋ ದಾರಿಯಲ್ಲಿ ಊಟ ಕೊಡಿಸ್ಬೇಕು. ಇಲ್ಲಾಂದ್ರೆ ಕಡ್ಡಿ ನನ್ ಮಗ ಮಧ್ಯದಲ್ಲಿ ಹೋಗ್ಬಿಟ್ರೆ ನಮಗ್ ಡೈರಿ ಸಿಗೋದಿಲ್ಲ, ಮತ್ತೆ ಧನಲಕ್ಷ್ಮಿ ನಮ್ಮನ್ನ ಕ್ಷಮಿಸೋದಿಲ್ಲ. ಆದ್ರೆ ಗುರುಗಳೇ, ಆ ರೂಮಲ್ಲಿರೋ ಐಶ್ವರ್ಯ ಶವದ ಬಗ್ಗೆ ಏನ್ ಮಾಡೋದು? ಹೆಣ್ಮಕ್ಳನ್ನ ಗೌರವಿಸೋದು ನಮ್ ಸಂಪ್ರದಾಯ. ಐಶ್ವರ್ಯ ಅಮ್ಮನ ಶವ ಅನ್ಬಾರ್ದು. ಸಾರಿ ಗುರುಜಿ. ಐಶ್ವರ್ಯ ಅಮ್ಮ ಇಲ್ಲ ಅಂತಂದ್ರೆ ನಮ್ ಜನ್ಮಭೂಮಿ ಕೆಲ್ಸ ಆಗಲ್ವಾ? ಬಾ ಗಂಟ್ ಬಿಚ್ಚು, ಬೇಗ ಬಾ. ಈ ಕಡ್ಡಿ ನನ್ ಮಗನ್ ಗಂಟೆ ಹಾಕಿದ್ರು ಅರ್ಥ ಆಗ್ಲಿಲ್ಲ ನಂಗೆ. ಗನ್ ತಗೋಬೇಕು, ಗನ್ನು. ನೀನ್ ಕಿತ್ತೋಗಿರೋ ಗನ್ ಯಾರು ತೊಗೊಳಲ್ಲ, ಬಾರ ಸುಮ್ನೆ. ಅಯ್ಯೋ, ಅವ್ನ್ ಬಿಡಿಸ್ಕೊಂಡ್ಬಿಟ್ಟ. ನನ್ನನ್ನು ಬಿಡಿಸೋ. ಸುಮ್ನಿರು, ನನ್ನನ್ನು ಬಿಡಿಸೋ. ಯಾವ ಕೆಲಸನೂ ಮಾಡಲ್ಲ. ನನ್ನ ಹೆಂಡತಿ ಆಸ್ತಿ ಪೂರ್ತಿ ನಂಗೆ ಬರುತ್ತೆ, ಅದ್ರಲ್ಲಿ ನನಗೆ 50% ಕೊಡ್ತೀನಿ. ನನ್ನ ಹೆಂಡತಿ ಮೇಲೆ ಆಣೆ. ಸರಿ. ಹುಚ್ಚಪ್ಪ, ಅವ್ನ್ ಆಣೆ ಮಾಡಿರೋದು ಸತ್ತೋಗಿರೋ ಹೆಂಡತಿ ಮೇಲೆ. ನೀನ್ ಹತ್ರ ಮಾತಾಡಬೇಡ, ನೀನ್ ದೊಡ್ಡ ಚೀಟರ್, ನಿನ್ನ ಹತ್ರ ಮಾತಾಡಲ್ಲ. ಅಣ್ಣ ನಡೀರಣ್ಣ. ಆನಂದ್ ಪ್ಲೀಸ್ ಬಿಚ್ಚು. ಆನಂದ್ ಹುಚ್ಚ ನನ್ ಮಗನೇ. ಅಯ್ಯೋ ಅಯ್ಯೋ, ನನ್ನ ಹೆಂಡತಿ ಅಲ್ಲೋ. ನನ್ಗೇನ್ ಗೊತ್ತಣ? ನಾನು ಹೆಬ್ಬೆಟ್ಟು ಹೊತ್ತಿಸ್ಕೊತಾ ಇದ್ರೆ ಅವ್ನು ಯಾವನ ಬಂದು ಧನಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಅಂತ ಹೇಳ್ದ. ಅವನೇನಾದ್ರೂ ಎತ್ಕೊಂಡು ಹೋಗ್ಬಿಟ್ಟೆ ನನ್ನ ಹೆಂಡತಿನ. ಅವ್ನು ಹಿಡ್ಕೊಂಡು ಏನ್ ಮಾಡ್ತಾರಣ? ಮತ್ತೆ ಇಲ್ಲಿ ಇದ್ದಿದ್ದು ಎಲ್ಲ ಆಯ್ತು ಅಣ್ಣ. ಏಯ್, ಯಾರೋ ನೀವು? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅಣ್ಣನ ಹೆಂಡತಿ ಕಾಣಿಸ್ತಿಲ್ಲ ಅಣ್ಣ. ಹೇಳದೆ ತಾನೇ ಮನೇಲಿ ಪೂಜೆ ಮಾಡ್ತಾ ಇದಾರೆ ಅಂತ. ಖಂಡಿತವಾಗ್ಲೂ ಪೂಜೆ ಮಾಡಿರೋನೆ ಕರ್ಕೊಂಡು ಹೋಗಿರ್ಬೇಕು. ಎಲ್ಲಿಗೆ ತಗೊಂಡು ಹೋಗಿರಬಹುದು? ಏಯ್, ಸತ್ತೋಗಿದ್ದಾಳೆ ಅಂದಲ್ಲ, ಬಿಟ್ಟಾಕೋ ಅದನ್ನ. ಈ ಕಾಮೇಶ್ ಏನಾಗೋದಾ? ಅಣ್ಣ, ಈ ಪೂಜೆ ಮಾಡೋನ್ಗೂ ಆ ಕಾಮೇಶಂಗೂ ಏನೋ ಲಿಂಕ್ ಇದೆ ಅಣ್ಣ. ಅವತ್ತು ಕಾಮೇಶ ಕಾಣಿಸ್ಲಿಲ್ಲ, ಇವತ್ತು ಶವ ಕಾಣಿಸ್ತಾ ಇಲ್ಲ. ಖಂಡಿತವಾಗ್ಲೂ ಪೂಜಾರಿದೆ ಕೈಬೇಡ ಇದೆ. ಅವ್ರ ಯಾಕೋ ಕರ್ಕೊಂಡು ಹೋಗ್ತಾರೆ. ಕಾಮೇಶಿಂದ ಏನೋ ಕೈಬೇಡ ಅನ್ಸುತ್ತೆ. ಅವ್ರದೊಂದು ಸೀಕ್ರೆಟ್ ಅಡ್ಡ ಇದೆ ಅಲ್ವಾ, ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾನೆ. ಅಣ್ಣ, ನಾವು ಕೂಡ ಬರ್ತೀವಣ್ಣ. ಶವ ಯಾರ್ದೋ? ನನ್ನ ಹೆಂಡ್ತಿದಣ. ಮತ್ತೆ ನಿನ್ಗೆ ಯಾಕೋ ಇಂಟ್ರೆಸ್ಟ್? 50% ಪಾರ್ಟ್ನರ್ಶಿಪ್. ಏನೋ ಪಾರ್ಟ್ನರ್ಶಿಪ್? ಹೆಂಡತಿ ನೆಂಚ್ಕೊಂಡಿದ್ದೀರೇನೋ? ಏನೋ ನಿಮ್ದು? ಅಲ್ಲಲ್ಲ, ನನ್ನ ಆಸ್ತಿ ಇಲ್ಲ ಅಣ್ಣ. ಅಣ್ಣ, ಇವ್ರು ಯಾರೋ ಕೆಲ್ಸಕ್ಕೆ ಬರ್ದಾರೋ ಅನ್ಸತ್ತಣ್ಣ. ಇವ್ರ ಸವಾಸ ನಮ್ಗೆ ಹಾಕ್ಬೇಕಣ್ಣ. ಇವ್ರ ಶವನ ಇವ್ರಿಗೆ ಕೊಟ್ಬಿಟ್ಟು ಕಾಮೇಶನ್ನ ಕರ್ಕೊಂಡು ಹೋಗೋಣ. ಸರಿ, ನಡೀರಿ. ಅಣ್ಣ ನಡಿಯೋಣ, ಏನಾಗಲ್ಲ ಏನಾಗಲ್ಲ. ಎಂತ ಕೆಲಸ ಮಾಡಿದ್ಯಾ? ತಡ್ಕೊಳಕ್ಕೆ ಆಗ್ತಿಲ್ಲ. ಹೌದು, ಇವರೆಲ್ಲ ಇಲ್ಲಿ ಮನೆ ಖಾಲಿ ಮಾಡಿ ಹೋಗ್ಬಿಟ್ರ? ನಿನ್ ಯಾರು ಕಟ್ಟಾಕಿದ್ದು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಕಟ್ಟು ಬಿಚ್ಚಪ್ಪ. ನಾವ್ ಅರ್ಜೆಂಟ್ ಆಗಿ ಒಂದ್ ಜಾಗಕ್ಕೆ ಹೋಗ್ಬೇಕು. ಅಯ್ಯೋ, ಈ ಲುಕ್ ಅಲ್ವಾ ನನ್ ಮನೆ ಉರುಳಿಸಿದ್ದು.
ನಾನ್ ಬಿಚ್ಚೋದಿಲ್ಲ. ನಾನ್ ಪಾಪ ಕಟ್ಟು ಬಿಚ್ಚು. ಬಿಚ್ಚಲ್ಲ, ನಿನ್ನ ನಾನ್ ನಂಬಲ್ಲ. ನೀನ್ ಕಟ್ಟು ಬಿಚ್ಚಿದ್ರೆ ನಿಂಗ್ ತುಂಬಾ ಲಾಭ ಸಿಗುತ್ತೆ. ಆ ಮುದ್ಕ ದುಡ್ಡೆಲ್ಲ ಎಲ್ಲಿಟ್ಟಿದ್ದಾನೆ ಅಂತ ನನಗ್ ಗೊತ್ತು. ಮದರ್ ಪ್ರಾಮಿಸ್, ಅದೆಲ್ಲಿದೆ ಅಂತ ತೋರಿಸ್ತೀನಿ ನಾನು. ಇವಳು ಹಗ್ಗ ಬಿಚ್ಚಿ ಇವಳನ್ನ ಜೀಪತ್ಸಿ. ಯಾವ್ದಕ್ಕೂ ಒಳ್ಳೇದು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಅಣ್ಣ, ಕಾಸು ಕೂಡ ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ಬೇಕು. ಎಲ್ಲ ಕಡೆ ಹುಡುಕಿ ಯಾವ ಜಾಗನೂ ಸರಿ ಅಣ್ಣ, ಬಿಡ್ಬಾರ್ದು. ಆಯ್ತು, ಎಲ್ಲ ಕಡೆ ನೋಡ್ತೀನಿ. ಏಯ್, ಕಾಮೇಶ್ ಇಲ್ಲೇ ಎಲ್ಲೋ ಇರ್ತಾನೆ. ಸೈಲೆಂಟ್ ಆಗಿ ಹುಡುಕ್ಬೇಕು. ಸರಿ ಸರಿ. ಸೌಂಡ್ ಮಾಡಿದ್ರೆ ಅವ್ನು ಹೊಡೋಗ್ತಾನೆ. ಅಣ್ಣ ಇವತ್ತು ಏನಾದ್ರೂ ಮಾಡಿ ಅವನ ಹತ್ರ ಸೈನ್ ಹಾಕ್ಸ್ಕೋಬೇಕು. ಸರಿ ಅಣ್ಣ, ನಡಿಯಾ. ನಡಿಯೋಣ. ಮಾವ ಏನು ಅಂದ್ರೆ ಮಾವ? ಏನು ಅಂದ್ರೆ ಎಲ್ಲಿದ್ದೀರಾ ನೀವು? ಇಲ್ಲಿ ಕೇಳಿ ಅತ್ತೆ, ನೀವ್ ಅಲ್ಲೋಗಿ, ನೀನ್ ಈ ಕಡೆ ಹೋಗು. ಮಾವ ಮಾವ ನಿಧಾನ, ನಮ್ಮ ಐಶ್ವರ್ಯ ನಿಧಾನ ಕೇಳ್ಕೊ. ಅಮ್ಮ ಧನಲಕ್ಷ್ಮಿ, ನಿಂಗೊಂದು ನಮಸ್ಕಾರ ಮಾಡ್ತೀನಿ. ಲೇ ಚಂದು, ಡೈರಿ ಅಲ್ಲೋ? ಯಾರೋ ಏನ್ರ ನೀವೆಲ್ಲ ಯಾಕೆ ಬಂದ್ರಿ? ಏನ್ ಬೇಕು? ಸೀಕ್ರೆಟ್. ಹೌದಾ? ಎಲ್ಲರಿಗೂ ಹೇಳಕ್ಕಾಗಲ್ಲ. ನಿಮ್ ಮಾವ ಇಲ್ಲಿ KR ಮಾರ್ಕೆಟ್ ಅಲ್ಲಿ ತರಕಾರಿ ತರಕ್ ಹೋಗಿದ್ದಾರೆ. ಅಯ್ಯೋ ನಿನ್ನ. ಇವನ್ ಯಾರು ಗನ್ ಇಟ್ಕೊಂಡು ಫೋರ್ಸ್ ಕೊಡ್ತಿದ್ದಾನೆ? ಹೇಯ್, ನಾನ್ ಪ್ರೊಫೆಷನಲ್ ಕಿಲ್ಲರ್, ಕೆಲ್ಲಿ ದಾದಾ. ಅಯ್ಯೋ ನನ್ ಮಗನೇ, ಚೆನ್ನಾಗಿ ತಿನ್ನೋ, ಇಲ್ಲಾಂದ್ರೆ ಸತ್ತೋಗ್ತೀಯಾ? ಹಾ, ಥ್ಯಾಂಕ್ ಯು. ಹಾ, ಇವ್ರು ಯಾರು? ಐಶ್ವರ್ಯ, ನಿಮ್ ಮಾವನ್ ಮನೆ ಇದ್ದಾನೆ, ಕರ್ಕೊಂಡ್ ಬಂದಿದ್ದು. ಅಂದ್ರೆ ಆ ನರಸಿಂಹನ್ ಹೆಂಡತಿ. ಅಯ್ಯೋ ಇದು ಶವ ಕಣೋ, ಯಾಕೋ ತಗೊಂಬಂದ್ರಿ? ಮರ್ಯಾದೆ, ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ ಸಂಪ್ರದಾಯ. ಧನಲಕ್ಷ್ಮಮ್ಮ ಸಿಗೋವರೆಗೂ ಈ ಐಶ್ವರ್ಯಮ್ಮ ನಮ್ ಜೊತೆಲೇ ಇರ್ತಾಳೆ. ಲೇ, ಅದು ಶವ ಕಣೋ, ವಾಸನೆ ಬರ್ತಿದ್ಯೋ? ನಿಮ್ಮೆಲ್ಲರಿಗೂ ತಲೆ ಕೆಟ್ಟಿದ್ಯೋ? ಏ, ವಾಸನೆ ಬರ್ತಾ ಇದೆಯಾ? ಇದನ್ನ ನೋಡಿತೀನಿ, ವಾಸನೆ ಬರೋದಿಲ್ಲ. ಇದನ್ನ ಯೂಸ್ ಮಾಡ್ತಾ ಇದೀನಿ, ಸ್ಮೆಲ್ ಬರಲ್ಲ. ನೀನ್ ಅಲ್ಲಿಗೆ ಹೋದ್ರೆ ಡೈರಿ ಸಿಗತ್ತೆ. ನೋಡಿ. ಬೇಗ ಬನ್ನಿ ಎಲ್ರು. ಎಲ್ರು ಇಲ್ಲೇ ಇರೋದು. ಎಲ್ರು ಈ ಕಡೆ ಬರ್ತಾವ್ರೆ, ನೀನ್ ಆ ಕಡೆ ನಡಿ. ಬಂದ್ರೋ ಬೇಗ. ಇಲ್ಲೇನಿದೆ? ಇಲ್ಲೇ ಇರೋದು. ಆ ಮುದ್ಕ ಸೀಕ್ರೆಟ್ಸ್ ಎಲ್ಲ ಇಲ್ಲೇ ಇರೋದು. ದುಡ್ಡು ಇಲ್ಲೇ ಇರೋದು. ಈ ಜರ್ಕೋ. ಹಾಗಾದ್ರೆ ಆ ಚಂದುನೇ ಕರ್ಕೊಂಡು ಹೋಗಿರ್ತಾನೆ. ಅವನ್ನ ಹಿಡ್ಕೊಂಡ್ರೆ ಆ ಕಾಮೇಶ ಖಂಡಿತ ಸಿಗ್ತಾನೆ. ಬನ್ನಿ. ಅಪ್ಪ ಚಂದು, 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 ಏ ಚಂದು, ಎಲ್ಲಿ ಹೋದ್ರು ಇವರೆಲ್ಲ? ಮಾವ, ಕಿರ್ಚಾಡಿದ್ರೆ ಗಂಟ್ಲು ಕುಯ್ದಾಕ್ಬಿಡ್ತೀನಿ. ಇವನೆಲ್ಲೋದ? ಇವಳೇನೋ ಇಲ್ಲಿದ್ದಾಳೆ. ಆ ಪೂಜೆ ಮಾಡೋನೆ ತಂದಿರ್ಬೇಕಣ್ಣ. ಯಾವಾಗ್ಲೂ ಐಶ್ವರ್ಯ ಐಶ್ವರ್ಯ ಅಂತ ಇದ್ದ, ಆ ಕುಳ್ಳನ್ ಮಗನೇ ತಂದಿರ್ಬೇಕು. ಸರಿ, ನಡೀರಿ. ನೀನಾ? ಕಮಿಷನ್ ನೋಡಿದ್ಯಾ? ಸಿಕ್ಕಿದ್ರೆ ಅವನ ಸಾಯಿಸ್ಬಿಟ್ಟು ನಿನ್ನ ಹತ್ರ ₹1 ಕೋಟಿ ಇಸ್ಕೊತಿದ್ದೆ ತಾನೆ? ಏನು? ಅಂದ್ರೆ 50% ಶೇರ್. ಶೇರಾ? ಅದೆಲ್ಲ ಸರಿ, ಕಂಡು ಹಿಡಿದ್ಮೇಲೆ ಸಾಯಿಸ್ಬೇಡ. ಸಿಗ್ನೇಚರ್ ತಗೊಂಡ್ಮೇಲೆ ಸಾಯಿಸೋಣ. ಆಯ್ತು, ನೀನ್ ಈ ಕಡೆ ಹೋಗು, ನಾನು ಆ ಕಡೆ ಹೋಗ್ತೀನಿ. ಕಮ್ ಆನ್. ನಂದು, ನಿಮ್ಮ ಮಾವ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರೇನಾದ್ರೂ ಮಾಡ್ಬಿಟ್ರೋ ಏನೋ. ಅಜ್ಜಿ ಅವನೇನ್ ಮಾಡ್ತಾನತ್ತೆ? ನನ್ ಮಗ ಸಿಕ್ಕಿದ್ರೆ ಬಂಗ್ಲೆ ಮೇಲೆ ನೇತಾಕ್ತೀನಿ. ಸರಿ ಸರಿ, ಅಳ್ದೆ ಎಲ್ಲಾ ಕಡೆ ಹೋಗಿ ಹುಡುಕಿ. ಸರಿ ಬನ್ನಿ ಹೋಗೋಣ. ಏನಣ್ಣ ಈ ಬಂಗ್ಲೆ ಎಲ್ಲಿ ನೋಡಿದ್ರು ಒಂದೇ ತರ ಕಾಣಿಸ್ತಿದೆ?
ಮನೆ ಹೇಗಿದ್ರೆ ನನಗೇನೋ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅನ್ನೋದು ನನ್ನ ತಲೆ ನೋವು. ಅವಳು ಸಿಗಬೇಕು, ಅವಳ ಕೈಲಿ ಎಬ್ಬೆಟ್ಟು ಹಚ್ಕೊಂಡು ಹೋಗ್ತಾ ಇರೋದಿಲ್ಲಿಂದ. ಅಣ್ಣ ನೀನು ಹೆಂಡತಿ ಅಣ್ಣ. ಬಾ 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 ಬೇಗ 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 ಬೇಗ. ಅಣ್ಣ ಪೊಲೀಸ್ ಬೇಗ ಬಂದ್ಬಿಡು 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 ಬಂದ್ಬಿಡು. ಅಬ್ಬಾ ಅಯ್ಯೋ ಚಂದು ಎಲ್ಲಿದ್ಯೋ ಚಂದು? ನನ್ ಡೈರಿ ಎಲ್ಲೋ ಈ ಗುಹೆದಲ್ಲಿ ಎಲ್ಲಿಟ್ಟಿದ್ಯೋ ಲೇ ಚಂದು? ಇವಳಾರು ಇಲ್ಲೋಡಾಡ್ತಿದ್ದಾಳೆ. ನಮ್ಗೆ ಯಾಕೆ ಬೇಕಣ? ಆದ್ರೆ ಫಿಗರ್ ಮಾತ್ರ ಸೂಪರ್ ಆಗಿದೆ ಕಣ. ಆದ್ರೆ ಇಲ್ಲಿ ಪೊಲೀಸ್ ಬರ್ತಾ ಇದಾರೆ, ನಡೀರಿ 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 ಬೇಗ ಬೇಗ. ಪೊಲೀಸ್ ಏನಕ್ಕೆ ಬಂದ್ರು? ಮೊನ್ನೆಯಿಂದ ಕಾಮೇಶ್ ಕಾಣಿಸ್ತಾ ಇಲ್ವಲ್ಲ, ಅವತ್ತಿಂದ ಇವ್ರು ಮನೆಯಲ್ಲಿದಾರಣ. ಆದ್ರೆ ನಮ್ಗೇನು? ಆ ನರಸಿಂಹನ್ ಹೆಂಡತಿ ಮರ್ಡರ್ ಕೇಸ್ ಇದೆಯಲ್ಲ, ಅದು ನಮ್ಮ ಮೇಲೆ ಬರತ್ತಣ. ಓ ಇದ್ಯಾವ್ದೋ ಹೊಸ ತಲೆ ನೋವು. ನಡೀರಿ ಬೇಗ ನಡಿಯೋಣ. ಮಾವ ಸಿಕ್ಕಿದ್ರ? ಇಲ್ಲ. ನಿಮ್ಗೆ ಅತ್ತೆ? ಇಲ್ಲ. ಬನ್ನಿ ಹುಡ್ಕಣ. ಅಯ್ಯೋ ಅವ್ರು ಯಾರು? ಅವರೇ ನಿಮ್ಮ ಮಾವನ್ ಬಿಸ್ನೆಸ್ ಪಾರ್ಟ್ನರ್. ಅವರಿಬ್ರು ಮಧ್ಯೆ ಯಾವಾಗ್ಲೂ ಗಲಾಟೆ ಆಗ್ತಾನೆ ಇರುತ್ತೆ. ಹಾಗಾದ್ರೆ ಇವರು ಮಾವನ್ನ ಹುಡ್ಕೊಂಡೆ ಇಲ್ಲಿಗೆ ಬಂದಿರೋದು. ಖಂಡಿತ ಮಾವ ಇಲ್ಲೇ ಇರ್ತಾರೆ, ನೀವು ಟೆನ್ಷನ್ ಆಗ್ಬೇಡಿ, ಬನ್ನಿ. ಶಿಷ್ಯ, ಅಮ್ಮ ಧನಲಕ್ಷ್ಮಿ ಇಲ್ಲೇ ಎಲ್ಲೋ ಇರ್ತಾಳೆ, ಹುಷಾರಾಗಿರು. ಬೀಳ್ಬೇಡಿ. ಲೇ ಅಮ್ಮ ಧನಲಕ್ಷ್ಮಿ ಸಿಕ್ಬಿಟ್ಲು ಕಣ. ನಮ್ಮ ಅದೃಷ್ಟ ನೋಡು. ಈ ಮ್ಯಾಪ್ ನ ಇಟ್ಕೊಂಡು ಅಮ್ಮ ಧನಲಕ್ಷ್ಮಿ ಎಲ್ಲಿದ್ದಾರೆ ಅಂತ ಹುಡುಕಿ ನಾವು ಎತ್ಕೊಂಡು ಹೋಗೋಣ. ಬಾರ ಶಿಷ್ಯ ಬಾರ. ಏನೋ ಇವಳು ದೆವ್ವ ತರ ಇದ್ದಾಳೆ. ಹೌದು ಸರ್. ಈ ದಳ ಹೋಗಿದ್ದಾಳ ಗೊತ್ತಿಲ್ಲ ಸರ್. ನಿನಗೆ ಗೊತ್ತಿರೋದೇನೋ ನನಗೆ ಗೊತ್ತು. ಏನ್ ಸರ್? ತಿನ್ನೋದು ನಡೆ. ಏನಿಲ್ಲ, ಸುಮ್ನೆ ಮನೇಲಿ ತರಕಾರಿ ಕಟ್ ಮಾಡಕ್ ತಗೊಂಡೆ. ಲೇಯ್ ಏನೋ ಇದೆಲ್ಲ? ಅಯ್ಯೋ ಏನಿದು ಒಳ್ಳೆ ಹಾರರ್ ಸಿನಿಮಾ ತರ. ಅವ್ನ ಆ ಕಡೆಯಿಂದ ಬರ್ತಾನೆ, ಇಲ್ಲೊಂದ್ ಶವ ಇದೆ, ಪೊಲೀಸ್ ಅವ್ರು ಬರ್ತಾರೆ. ಏನ್ರ ನಡೀತಿದೆ? ಎಲ್ಲಿದ್ದಾರೆ ನಮ್ಮ ಮಾವ? ಎಲ್ಲಿ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? 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 ಅಮ್ಮನ ಮೇಲೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನನ್ನ ಕೈಯಿಂದ ತಪ್ಪಿಸ್ಕೊಂಡು ನಾನೇ ಹುಡುಕ್ತಾ ಇದೀನಿ ಸರ್. ಸಾಯಿಸ್ಬಿಟ್ಟ? ಏನಂತಿದ್ದಾನೆ ಸರ್? ಇನ್ನೇನು ಹೇಳ್ತಾನೆ? ಗೊತ್ತಿಲ್ಲ ಅಂತಿದ್ದಾನೆ ಸರ್. ಅಷ್ಟು ಬೇಗ ಏನ್ ಹೇಳ್ತಾನೆ ಸರ್? ನೀವು ಹೋಗಿ ರೆಸ್ಟ್ ಮಾಡಿ, ನಾನು ಹೇಳ್ತೀನಿ. ನನ್ ಮಗನೇ. ಅಣ್ಣ ಕಾಮೇಶ ದುಡ್ಡೆಲ್ಲಿಟ್ಟಿದ್ದಾನಣ್ಣ? ಅಣ್ಣ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ, ಎಲ್ಲಿದೆ ಅಂತ ಹೇಳಿದ್ರೆ ತಪ್ಪಿಸ್ಕೊಂಡ್ಬಿಟ್ಟ. ಕರ್ಮ ಕರ್ಮ ಕರ್ಮ. ಈ ರೀತಿ ಕೇಳಿದ್ರೆ ಎಲ್ಲ ಹೇಳ್ತೀಯಾ? ಲೇ ಇವನ್ನ ಕರ್ಕೊಂಡು ಹೋಗಿ ಡೋರ್ ಕ್ಲೋಸ್ ಮಾಡಿ. ಕಾಮೇಶ್, ನನ್ನೇ ಸಾಯ್ಸಕ್ ನೋಡ್ತೀಯಾ? ನಿನ್ಗೋಸ್ಕರ ನಿನ್ ಪಾರ್ಟ್ನರ್ ಹುಡುಕ್ತಿದ್ದಾನೆ. ಹೇಳಿದ್ರೆ ಸುಟ್ ಪೀಸ್ ಹಾಕ್ತಾರೆ. ಇರು ಕರೀತೀನಿ. ಅಮ್ಮ ಧನಲಕ್ಷ್ಮಮ್ಮ, ಅಮ್ಮ ಐಶ್ವರ್ಯಮ್ಮ, ಅಮ್ಮ ನೀನ್ ಇಲ್ಲೇ ಇದೆಯಾ? ಅಮ್ಮ ನೀನ್ ಇಲ್ಲೇ ಇದ್ರೆ ಕಳ್ಳನ್ ಮಕ್ಳು ನಿಂಗೆ ಏನಾದ್ರು ಮಾಡ್ಬಿಡ್ತಾರಮ್ಮ. ಲೇ ಈ ಐಶ್ವರ್ಯಮ್ಮನ್ನ ನಮ್ ಧನಲಕ್ಷ್ಮಮ್ಮನ ಹತ್ರ ಕರ್ಕೊಂಡು ಹೋಗೋಣ, ನಡಿಯೋ ಹೇಳಿಯ. ನಂದು ನಿಮ್ ಮಾವ ಕಾಣಿಸಿದ್ರು. ಎಲ್ಲಿದ್ದಾನೆ? ಬಾ ತೋರಿಸ್ತೀನಿ. ಇಲ್ಲೇ ಇಲ್ಲೇ ನೀನ್ ಇದ್ದಾರೆ. ನೋಡ್ದಾ? ಹೌದು, ನಿಜವಾಗ್ಲೂ? ಇಲ್ಲೇ ನೋಡು. ಅಲ್ಲಿ ನೋಡು. ಹಾ ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು? ಇಲ್ಲಿ ನೋಡು, ನನ್ ಜೇಬಲ್ಲಿದ್ದಾನೆ. ಅಯ್ಯೋ ನಿನ್ನ, ಮತ್ತೆ ಯಾರಾದ್ರೂ ಹೇಳ್ಕೊಂಡು ಹೋಗಿರ್ತಾರೆ. ಓಂ ಧನಲಕ್ಷ್ಮೀ ನಮಃ. ಕೈ ತುಂಬಾ ಚಿನ್ನ ಸಿಗ್ಲಿ ನಮಃ. ಓಂ ಧನಲಕ್ಷ್ಮೀ ನಮಃ. ಏನ್ ನಡೀತಿದೆ? ಏನಿದೆಲ್ಲ? ಅಲ್ಲೇ ನಿಂತ್ಕೋ. ನನಗ್ ನಿರ್ದಿಷ್ಟ ಸಿಕ್ಕಿದ ಮೇಲೆ ನಿನ್ನ ಕೆಲಸದವ್ರ ಇಟ್ಕೋತೀರಿ. ಅಯ್ಯೋ ನಿನ್ನ. ಇರಿ ಸರ್, ನಾವಿದೀವಲ್ವಾ ಸರ್? ಅವ್ರನ್ನ ಬಿಟ್ಬಿಡಿ ಸರ್, ನಾವು ನೋಡ್ಕೋತೀವಲ್ಲ. ಏನ್ರಿ ಏನ್ ಮಾತಾಡ್ತಿದ್ದೀರಾ? 4 ಗಂಟೆಲಿ ಕ್ಲಿಯರ್ ಮಾಡ್ತೀನಿ ಅಂದ್ರಿ, ಬೆಳಗಾಗ್ತಿದೆ, ಇನ್ನೂ ಆಗಿಲ್ಲ.
ಇವನೇನೋ ಶವ ತರ್ತಾನೆ, ಪೂಜೆ ಅಂತಾನೆ, ಇನ್ನೊಬ್ಬ ಸೈನ್ ಮಾಡು ಅಂತಾನೆ. ಏನ್ ನಡೀತಿದೆ? ಸೌಂಡ್ ಮಾಡ್ಬೇಡಿ ಅಮ್ಮ, ಮಲ್ಕೊಂಡಿದ್ಯಮ್ಮ, ನಾವು ಡಿಸ್ಟರ್ಬ್ ಮಾಡ್ಬಾರ್ದಮ್ಮ. ಎಲ್ರು ಕೈ ಮುಗಿರೋ ಅಮ್ಮ, ಕಾಪಾಡಮ್ಮ. ಏ ಹುಸ್ನನ್ ಮಗ್ನೆ, ಹೇಳಿದ್ರು ಕೇಳಲ್ವಲ್ಲ, ಮೆಟ್ಲ ನೀನು? ಇರೋ. ಅಮ್ಮ ತಾಯಿ, ಹೌದಾ ಅಮ್ಮ, ನಾವ್ ಅಲ್ಲಿಗೆ ಬರ್ಬೇಕಮ್ಮ? ಓಕೆ ಅಮ್ಮ, ನಾನು ಬರ್ತೀನಮ್ಮ. ನೀನ್ ಮಾತಿಗಿಲ್ಲ ನಲ್ಲಮ್ಮ, ಈಗ್ಲೇ ಬಂದೆ ಅಮ್ಮ. ಬಾರ ಶಿಷ್ಯ ಬುಕ್ ಎತ್ಕೊಂಡು ಹೋಗೋಣ. ನಮಸ್ಕಾರ ಮಾಡ್ರಲ್ಲೇ, ನಮಸ್ಕಾರ ಮಾಡ್ರ. ಎಲ್ಲೋ ತಪ್ಪಿಸ್ಕೋತಾನ ಅವನು. ಒಂದು ಸಲ ನನ್ನ ಕೈಗೆ ಸಿಕ್ಕಿದ್ರೆ ಮುಗೀತು ಅವನ್ ಕತೆ. ಇಲ್ಲಿದ್ಯಾ? ಇಲ್ಲೇ ಇದ್ದಾನಣ್ಣ. ಎಲ್ಗೋ ಹೋಗ್ತೀಯ? ಬಾರೋ ಬಾ, ನಡಿ. ಆ ಲ್ಯಾಪ್ಟಾಪ್ ಇಲ್ಲಿದೆ ಅಂತ ಹೇಳು. ಓಂ ಧನಲಕ್ಷ್ಮಿ, ಓಂ ಅಮ್ಮ ತಾಯಿ. ಹೇಗಿದ್ದೀರಾ? ಮರ್ಯಾದೆಗೆ ಹೋಗ್ಬಿಡಿ, ಇಲ್ಲಾಂದ್ರೆ ಒಂದ್ ತಲೆ ಬುರ್ಡೆ 2 ಹೋಳಾಗುತ್ತೆ. ನಿನ್ ಕೈಯಲ್ಲಿ ಸೈನ್ ಹಾಕ್ಸ್ಕೊಂಡು ನೀನು ಬಚ್ಚಿಟ್ಟಿರೋ ದುಡ್ಡನ್ನ ಎತ್ಕೊಂಡು ಹೋಗ್ತಾ ಇರ್ತೀನಿ ಕಣ. ಓಹೋ, ಆಸೆ ನೋಡು, ನಾವೇನ್ ಇಲ್ಲಿ ಕುಂಟೆ ಪಿಲ್ಲ ಆಡಕ್ ಬಂದಿದೀವ. ಅವನ್ನ ಸಾಯಿಸಿದ್ರೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಹೇಳಿ ಸಕ್ಕು. ಮತ್ತೆ ನನ್ ಚೇರು ಧನಲಕ್ಷ್ಮಿ, ಆಲ್ರೆಡಿ ಒಂದು ಬುಲೆಟ್ ವೇಸ್ಟ್ ಆಗಿದೆ. 2ನೇ ಬುಲೆಟ್ ನಿಮ್ ತಲೆ ಒಳಗಡೆ ಹೋಗೋಷ್ಟೊತ್ತಿಗೆ ನೀವೆಲ್ಲ ಇಲ್ಲಿಂದ ಹೊರಡ್ತಾ ಇರಿ. ಕಮಾನ್, ಹೇಳ್ಬೇಕಾ? ಹೋಗಿಲ್ಲಿಂದ. ಕ್ಯಾಶುವಲ್ ಆಗಿ ಬಂದ್ವಿ, ಹೋಗ್ತೀವಿ. ಬರ್ರ ಬರ್ರಿ. ವೆಂಕಟ, ಪೇಪರ್ಸ್ ಕೊಡ. ಮರ್ಯಾದೆಗೆ ಸೈನ್ ಹಾಕೋ. ಸೈನ್ ಹಾಕೋ, ಹಾಕೋ, ಹಾಕೋ. ಸಿಗ್ನೇಚರ್ ಹಾಕೋ, ಹಾಕೋ. ಹ್ಯಾಂಡ್ಸ್ ಅಪ್. ಅಲ್ಗಾಡಿದ್ರೆ ಶೂಟ್ ಮಾಡ್ತೀನಿ. ಮರ್ಯಾದೆ ಗನ್ ಕೊಡು. ಅಣ್ಣ ಹೋಗ್ತೀನಿ, ಹೊಡಿಬೇಡಣ. ಅಳಿಮಯ್ಯ, ತುಂಬಾ ಥ್ಯಾಂಕ್ಸ್ ಅಳಿಮಯ್ಯ. ಸದ್ಯ ಏನಾಗಿಲ್ವಲ್ಲ? ಹೊಡಿ ಬಾನು, ಹೊಡಿ, ಇನ್ನು ಹೊಡಿ. ನಾನ್ ಮಾಡಿರೋ ತಪ್ಪಿಗೆ ಈ ಶಿಕ್ಷೆ ಸಾಲಲ್ಲ. ನಮ್ ಮಗಳನ್ನ ನಂದು ಕೊಟ್ಟು ಮದ್ವೆ ಮಾಡಿ ಅವನ ಆಸ್ತಿನೆಲ್ಲ ಕಬಳಿಸ್ಬಿಡ್ಬೇಕು ಅಂತ ನೋಡ್ದೆ. ಅದಕ್ಕೆ ಅಡ್ಡ ಆಗಿದ್ದು ಈ ಹುಡುಗಿನೂ ಸಾಯಿಸ್ಬೇಕು ಅಂತ ನೋಡ್ದೆ. ಲೇ ನಂದು, ನನ್ನ ಕ್ಷಮಿಸ್ಬಿಡಪ್ಪ. ಅದೆಲ್ಲ ಬಿಡಿ ಮಾವ, ಪರವಾಗಿಲ್ಲ. ಅಮ್ಮ, ಐ ಆಮ್ ವೆರಿ ಸಾರಿ ಅಮ್ಮ. ಇಟ್ಸ್ ಓಕೆ. ನಂದು, ಸ್ವಲ್ಪ ಇಲ್ಲಿ ಬಾಪ. ಮಾವ, ಈ ಆಸ್ತಿನ ಅನುಭವಿಸೋ ಹಕ್ಕು ಅರ್ಹತೆ ನನಗಿಲ್ಲ. ಇದ್ ಯಾವತ್ತಿದ್ರೂ ನಿನಗ್ ಸೇರ್ಬೇಕಾಗಿರೋ ಪ್ರಾಪರ್ಟಿನೇ. ತಗೋ ಈ ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್. ಆ ಹುಡುಗಿ ನೀನು ಹ್ಯಾಪಿಯಾಗಿರಿ, ನಾವಿಬ್ರು ಹೊಡ್ತೀವಿ. ಏನ್ ಮಾವ? ಇಲ್ಲ ಕಣೋ, ನನ್ಗೆ ಯಾಕೋ ತುಂಬಾ ಗಿಲ್ಟಿ ಆಗಿದೆ. ಇನ್ನು ಯಾವ ಮುಖ ಇಟ್ಕೊಂಡಿಲ್ಲ ಇರ್ಲೋ. ನಾನೊಬ್ಬ ಅನಾಥ. ನನ್ನ ಬೆಳ್ಸಿದ್ಯಾ, ಓದ್ಸಿದ್ಯಾ, ನನ್ಗೋಸ್ಕರ ಎಷ್ಟೋ ಮಾಡಿದ್ಯಾ. ಈ ತರ ಅರ್ಧದಲ್ಲಿ ಬಿಟ್ಟೋಗ್ತೀಯ ಮಾವ? ನಾನ್ ನಿಮ್ ಮಗ ಆಗಿದ್ರೆ ಈ ತರ ಬಿಟ್ಟೋಗ್ತಿದ್ದ ಮಾವ. ಬೇಡ ಮಾವ, ನಾವೆಲ್ಲ ಒಟ್ಟಿಗೆ ಇರೋಣ. ಗಾಡ್ ಬ್ಲೆಸ್ ಯು. ಈ ಗಾಡಿಗೆ ವಯಸ್ಸಾಗ್ತಿದ್ಯೋ, ವರ್ಷಿ ನನಗ್ ವಯಸ್ಸಾಗ್ತಿದ್ಯೋ ಅನ್ನೋದೇ ಗೊತ್ತಾಗ್ತಲ್ಲ. ಏನ್ ಜನ್ಮಾನೋ ಏನೋ ನಂದು. ಮೇಡಮ್, ಏನ್ ನಿನ್ಗೋಳು? ಮನೆಗೋಸ್ಕರ ಕೊಟ್ಟರು ಅಡ್ವಾನ್ಸ್ ನನಗೆ ಕೊಟ್ಬಿಟ್ರೆ. ನಿಂಗೆ ಹೆಸರಿ ಹೇಳ್ಬೇಕು. ನಮ್ಗೆ ಮರ್ಡರ್ ಕಾಂಟ್ರಾಕ್ಟ್ ಸಿಗೋವರೆಗೂ ನಿನ್ಗೆ ದುಡ್ಡು ಸಿಗಲ್ಲ ಅಂತ ಹೆಸರಿ ಹೇಳಿದೀನಿ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಕುತ್ಕೋ. ನೀನ್ ಕೆಲಸ ಮಾಡು. ಥ್ಯಾಂಕ್ ಯು ಡಾರ್ಲಿಂಗ್. ಹೋಗೋ. ಅಡ್ವಾನ್ಸ್ ಅಂತೆ, ಅಡ್ವಾನ್ಸ್. ಶಿಷ್ಯ ಗುರುಗಳೇ, ಆ ಡೈರಿಯಲ್ಲಿರೋ ಅಡ್ರೆಸ್ ಯಾವ್ದು? 7G ಬೃಂದಾವನ ಕಾಲೋನಿ. ಮತ್ತೆ ನಾವು ಹೋಗಿದ್ದು 7G ಬ್ರಹ್ಮಾನಂದ ಕಾಲೋನಿ. ಅದಕ್ಕೆ ನಮ್ಗಲ್ಲಿ ಮೋಸ ಆಗಿರೋದು, ಅಮ್ಮ ನಮ್ಗೆ ಸಿಗದೆ ಇರೋದು. ಅಯ್ಯೋ ಅಮ್ಮ, ಕಾಪಾಡಮ್ಮ. ಈಗ ಕರೆಕ್ಟ್ ಮನೆಗ್ ಬಂದಿದೀವ ಶಿಷ್ಯ. ಹೌದಾ ಗುರುಜಿ? ಇದೇನೆ ಬಾ ಗುರುಗಳೇ. ಪುರುಷೋತ್ತಮ್ ಅವರೇ, ನೀವೇನೇ ಹೇಳ್ಬೇಕಾಗಿದ್ರು ಕೂಡ ನಂದು ಹತ್ರನೇ ಹೇಳಿ. ಈ ಹಿಂದೆ ತರ ಇರೋದಿಲ್ಲ. ಡಿಸಿಷನ್ಸ್ ನಂದುನೇ ತಗೊಳ್ಳೋದು. ನಾನು ಕೇವಲ ಗುಮಾಸ್ತಾ ಅಷ್ಟೇ. ಕಳ್ಳಿ. ಅರ್ಥ ಆಯ್ತಾ? ಓಕೆ, ಫೋನ್ ಇಡ್ತೀನಿ ನಾನು. ನಂದುಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡಿ. ಲೇ ಚಂದು. ಮಾವ ಮಾವ, ಯಜಮಾನ್ರೆ ಏನ್ ಮಾಡ್ತಾ ಇದ್ದೆ? ನಿಮ್ ಮಗಳು ಸೀರೆ ಮರ್ಚಿಡೋನ್ಲು ಮರ್ಚಿಡ್ತಿದ್ದೆ ಯಜಮಾನ್ರೆ. ಯಾವಾಗ್ಲೂ ಹೆಂಡತಿ ಸೆರಗಿಡ್ಕೊಂಡು ಸುತ್ತೋದ್ ಬಿಟ್ರೆ ಮನೆ ಕೆಲ್ಸ ಅಡ್ಗೆ ಕೆಲ್ಸ ನೋಡ್ಕೊಳ್ಳೋದಿಲ್ವಾ? ಇಲ್ಲ ನೋಡು, ಹೋಗಿ ಆ ತೆಂಗಿನಕಾಯಿ ದುಡ್ಡು ತಗೊಂಬ, ನಂದು ಕಳ್ಸ್ಕೊಡ್ಬೇಕು. ಹೋಗು. ಹಾಗೆ ನಿಂತಿದ್ಯಲ್ಲ, ಹೋಗು.
ಹಾಲಿದೆ, ಮಂಚನೂ ಇದೆ, ಇವಳು ಮಾತ್ರ ಬಂದಿಲ್ಲ. ಶೋಭನ ಸರಿ ಆಗುತ್ತಾ ಒಂದೇ ಸತಿ? ರತ್ನ ಬಾರೆ. ನಮ್ದು ಫಸ್ಟ್ ನೈಟೇ ಸಾಂಗ್ ಮಾಡ್ತಿಲ್ಲ ನಾವು. ಈ ಡ್ರೆಸ್ ಏನು? ಡ್ರೆಸ್ ಅಲ್ಲಿ ಏನಿದೆ? ಅಡ್ರೆಸ್ ಇದೆ ಅಲ್ವಾ? ಹಾಗಲ್ಲ ರತ್ನ. ಹೌದು, ನನ್ಗೊಂದ್ ಡೌಟು. ಅಂದ್ರೆ ಇವಳು ಅದನ್ನ ಬಿಡ್ತಾನೆ ಇಲ್ವಲ್ಲ.